ಎಲ್ಲ ತಾಂತ್ರಿಕ ಗೆಳೆಯರಿಗೆ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಕಂಪ್ಯೂಟರ್ ಸೈನ್ಸ್ ಶಿಕ್ಷಕ ಅಮೋಘ್. ಸೊ ಇವತ್ತೇನು ವಿಶೇಷ, ಇವತ್ತೇನು ಸ್ಟಾರ್ಟ್ ಮಾಡೋಣ ಅಂತ ಅನಿಸ್ತಿರ್ಬೋದು ಕೆಲವ್ರಿಗೆ. ಸೊ ಇವತ್ತು PU1 ಟಾಪಿಕ್ 2 ಡಿಸ್ಕಸ್ ಮಾಡೋಣ. ದಟ್ ಈಸ್ ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್. ಸೊ ವಿ ವಿಲ್ ಬಿಗಿನ್ ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್ ಟುಡೇ. ಆ್ಯಂಡ್ ಬಿಫೋರ್ ಬಿಗಿನಿಂಗ್ ದ ಚಾಪ್ಟರ್ ನಾನು ಕೆಲವು ಕಮೆಂಟ್ಸ್ ಓದಿದೆ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದರಲ್ಲಿ ಕಾಮರ್ಸ್ಗೂ ಕೂಡ ಸೇಮ್ ಸಿಲೆಬಸ್, PU2 ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಸೊ ಇದೆಲ್ಲ ಕಮೆಂಟ್ಸ್ ಇತ್ತು. ಸೊ ಕಾಮರ್ಸ್ ಕೂಡ ದ ಸೇಮ್ ಸಿಲೆಬಸ್, PU1 ಏನಿದೆ ಸೇಮ್ ಸಿಲೆಬಸ್, ಸೈನ್ಸ್ಗೆ ಏನಿದೆಯೋ ನಿಮಗೂ ಅದೇ ಸಿಲೆಬಸ್ ಇರುತ್ತೆ. PU2ಗೂ ಕೂಡ ವಾಟ್ ಎವರ್ NCERT ಹಸ್ ಪ್ರಿಸ್ಕ್ರೈಬ್ಡ್ ನಿಮಗೂ ಕೂಡ ಸೇಮ್ ಸಿಲೆಬಸ್ ಇರುತ್ತೆ. ಆ್ಯಂಡ್ PU2 ಆಲ್ರೆಡಿ 1 ಚಾಪ್ಟರ್ ಮಾಡಿದ್ದೀನಿ, ದಟ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಇಟ್ ವಿಲ್ ಬಿ ಔಟ್ ದಿಸ್ ಸ್ಯಾಟರ್ಡೇ, ಪ್ಲೀಸ್ ಚೆಕ್ ಇಟ್ ಔಟ್. ನಂಗೆ ಏನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ದ ಸೆಕೆಂಡ್ ಚಾಪ್ಟರ್ ಆಫ್ PU1, ದಟ್ ಈಸ್ ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್. ಸೊ ಏನಿದೆ ಎನ್ಕೋಡಿಂಗ್ ಸ್ಕೀಮ್ಸ್, ಸೊ ಎಷ್ಟು ಮಾರ್ಕ್ಸ್ ವೇಟೇಜ್ ಇದೆ, ಲೆಟ್ಸ್ ಜಸ್ಟ್ ಚೆಕ್ ಔಟ್ ಹೌ ಮಚ್ ಇಸ್ ದ ವೇಟೇಜ್. ಸೊ ಎಷ್ಟು ಮಾರ್ಕ್ಸ್ ಬರ್ತಿದೆ ಈ ಚಾಪ್ಟ್ರಲ್ಲಿ. ಸೊ 1 MCQ ಬರ್ತಿದೆ ಇದರಲ್ಲಿ, ಆ್ಯಂಡ್ 1 3 ಮಾರ್ಕ್ ಕ್ವೆಶನ್ ಬರುತ್ತೆ, ಆ್ಯಂಡ್ 1 5 ಮಾರ್ಕ್ ಕ್ವೆಶನ್ ಕೂಡ ಬರುತ್ತೆ. ಸೊ ದ ಟೋಟಲ್ ವೇಟೇಜ್ ಆಫ್ ದ ಚಾಪ್ಟರ್ ಇಸ್ 9 ಮಾರ್ಕ್ಸ್. ಸೊ ಇಲ್ಲಿ 5 ಮಾರ್ಕ್ಸಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಡಿಫ್ರೆಂಟ್ ನಂಬರ್ ಸಿಸ್ಟಮ್ ಕನ್ವರ್ಷನ್ ಕ್ವೆಶನ್ಸ್ ಕೇಳೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಅದೇನು ಅಂತ ವಿ ವಿಲ್ ಡಿಸ್ಕಸ್ ಫರ್ದರ್ ಇನ್ ದ ಚಾಪ್ಟರ್. ಓಕೆ, ಸೊ ಇದಾದಮೇಲೆ ಲೆಟ್ಸ್ ಜಸ್ಟ್ ಸಿ ಏನೇನು ಕಾನ್ಸೆಪ್ಟ್ಸ್ ಕವರ್ ಮಾಡಬೇಕು ಈ ಚಾಪ್ಟ್ರಲ್ಲಿ. ವಿಲ್ ಜಸ್ಟ್ ಗೋ ಒನ್ ಬೈ ಒನ್ ವಾಟ್ ಎವರ್ ಚಾಪ್ಟರ್ ವಿ ನೀಡ್ ಟು ಕವರ್. ಸೊ ಫಸ್ಟ್ ಇಂಟ್ರೊಡಕ್ಷನ್ ನೋಡೋಣ. ಏನು ಎನ್ಕೋಡಿಂಗ್ ಸ್ಕೀಮ್ ಅಂದರೆ ಏನು, ಡಿಫ್ರೆಂಟ್ ಟೈಪ್ ಆಫ್ ಎನ್ಕೋಡಿಂಗ್ ಸ್ಕೀಮ್ಸ್. ಸೊ ವಿ ವಿಲ್ ಡಿಸ್ಕಸ್ ಇಟ್ ಇನ್ ದ ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಕಾನ್ಸೆಪ್ಟಲ್ಲಿ ಡಿಫ್ರೆಂಟ್ ನಂಬರ್ ಸಿಸ್ಟಮ್ಸ್ ಯಾವುದಿದೆ, ಕಂಪ್ಯೂಟರ್ ಸಿಸ್ಟಮ್ ರೆಕಗ್ನೈಸ್ ಆಗೋ ನಂಬರ್ ಸಿಸ್ಟಮ್ಸ್ ಏನೇನಿದೆ, ಸೊ ಅದರ ಬೇಸ್ ಏನು, all will discuss in the second concept. Third concept ಅಲ್ಲಿ ಕನ್ವರ್ಷನ್ಸ್ ನೋಡೋಣ. ಒನ್ ನಂಬರ್ ಸಿಸ್ಟಮಿಂದ ಇನ್ನೊಂದು ನಂಬರ್ ಸಿಸ್ಟಮ್ಗೆ ಹೇಗೆ ಕನ್ವರ್ಟ್ ಮಾಡೋದು. ಸೊ ಬಿಫೋರ್ ಡೂಯಿಂಗ್ ದ ಚಾಪ್ಟರ್ ನಾನು ಒಂದು ಹೇಳ್ತೀನಿ, ಕನ್ವರ್ಷನ್ಸ್ ಮಾಡೋಕ್ಕೆ ಮುಂಚೆ ಸೊ ನಾನು ಇಲ್ಲಿ ಫೋನ್ ಯೂಸ್ ಮಾಡ್ತೀನಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ, ಬಟ್ ನಿಮಗೆ ಫೋನ್ ಅಲೌಡ್ ಇಲ್ಲ ಎಕ್ಸಾಮಲ್ಲಿ. ಸೊ ಪ್ಲೀಸ್ ಯೂಸ್ ನಾರ್ಮಲ್ ಕ್ಯಾಲ್ಕುಲೇಟರ್, ಆಯಿತಾ. ಸೊ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಡೋಂಟ್ ಯೂಸ್, ನಾರ್ಮಲ್ ಕ್ಯಾಲ್ಸಿ ಬರ್ತಲ್ಲ, ನಾರ್ಮಲ್ ಕ್ಯಾಲ್ಸಿ ಯೂಸ್ ಮಾಡಿ ಈ ಕನ್ವರ್ಷನ್ಸ್ ಮಾಡೋದಕ್ಕೆ. ಸೊ ಏನೇನು ಕನ್ವರ್ಷನ್ಸು ವಿ ವಿಲ್ ಡಿಸ್ಕಸ್ ಇಟ್. ಸೊ ವಿ ವಿಲ್ ಬಿಗಿನ್ ವಿತ್ ದ ಇಂಟ್ರೊಡಕ್ಷನ್. ಓಕೆ, ಸೊ ಇಂಟ್ರೊಡಕ್ಷನ್ ಏನು ಅಂತ ವಿ ವಿಲ್ ಜಸ್ಟ್ ಸಿ. ಸೊ ಇಂಟ್ರೊಡಕ್ಷನ್ ನೋಡೋಣ. Computers can understand only binary language in terms of zeros and ones. ಸೊ ಇದು ನಾವು ಫಸ್ಟ್ ಚಾಪ್ಟ್ರಲ್ಲಿ ನೋಡಿದ್ದೀವಲ್ವಾ. ಸೊ ಕಂಪ್ಯೂಟರ್ಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ, ಬರೀ ಮಿಷಿನ್ ಲ್ಯಾಂಗ್ವೇಜ್ ಅರ್ಥ ಆಗೋದು ಇನ್ ಟರ್ಮ್ಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ಅಲ್ವಾ. ಸೊ ನಾವು ಕೋಡ್ ಹೆಂಗೆ ಬರಿತೀವಿ, ನಾವು ಕೋಡ್ ಇಂಗ್ಲೀಷಲ್ಲಿ ಬರಿತೀವಿ. ಸೊ ಅದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತಾರೆ, ಕಂಪ್ಯೂಟರ್ಗೆ ಅರ್ಥ ಅಲ್ಲ. ಸೊ ಕಂಪ್ಯೂಟರ್ ಏನು ಮಾಡಬೇಕು, ಸೊ ದ ಇನ್ಪುಟ್ ಡಿವೈಸ್ ವಿಲ್ ಟ್ರಾನ್ಸ್ಲೇಟ್ ದ ಡೇಟಾ. ನೀವೇನು ಕೊಡ್ತೀರಾ, ಇನ್ಪುಟ್ ಡಿವೈಸ್ ಟ್ರಾನ್ಸ್ಲೇಟ್ ಮಾಡುತ್ತಲ್ವ ಹೈ ಲೆವೆಲಿಂದ ಮಿಷಿನ್ ಲ್ಯಾಂಗ್ವೇಜ್ಗೆ. ಸೊ ಕಂಪ್ಯೂಟರ್ಸ್ಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ, ಓನ್ಲಿ machine language ಅಥವಾ zeros and ones. Therefore, when a key is pressed on the keyboard, it is internally mapped to unique code which is then converted to binary. ಸೊ ನೀವೇನಾದರೂ ಕೀ ಪ್ರೆಸ್ ಮಾಡಿದೆ ಕೀಬೋರ್ಡಲ್ಲಿ, ಅದು ಯೂನಿಕ್ ಕೋಡ್, ಒಂದು ಯೂನಿಕ್ ಕೋಡ್ಗೆ ಮ್ಯಾಪ್ ಆಗುತ್ತೆ. ಆ ಯೂನಿಕ್ ಕೋಡ್ನ ಮತ್ತೆ ಬೈನರಿ ಕನ್ವರ್ಟ್ ಮಾಡಿ ಸಿಸ್ಟಮ್ಗೆ ಅರ್ಥ ಆಗೋ ಥರ ವಿ ವಿಲ್ ರೈಟ್ ದ ಕೋಡ್. ಓಕೆ, ಸೊ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ. ವೆನ್ ಕೀ A is pressed, it is internally mapped to a decimal value 65. which is then converted into equivalent binary value for the computer to understand. ಸೊ ನೀವು ಯೋಚನೆ ಮಾಡ್ತಿರ್ಬೋದು A ಅಂದರೆ 65 ಹೆಂಗೆ ಬಂತು ಅಂತ. ಸೊ ಅದು ASCII ಅಂತ ಕರಿತೀವಿ. ಮುಂದೆ ಇಟ್ ಇಸ್ ಅನ್ ಎನ್ಕೋಡಿಂಗ್ ಸ್ಕೀಮ್. ಸೊ ಎಲ್ಲ ಕ್ಯಾರೆಕ್ಟರ್ಗೆ, ಎಲ್ಲ ಡಿಜಿಟ್ಗೆ ಒಂದು ಯೂನಿಕ್ ಕೋಡ್ ಅಸೈನ್ ಆಗಿರುತ್ತೆ. ಸೊ ಆ ಯೂನಿಕ್ ಕೋಡ್ ಎನ್ಕೋಡಿಂಗ್ ಸ್ಕೀಮ್ಸಿಂದ ಬರುತ್ತೆ. ಓಕೆ, ಸೊ ಇವಾಗ ನಾನು ಕೀಬೋರ್ಡಲ್ಲಿ A ಪ್ರೆಸ್ ಮಾಡಿದೆ, ಕ್ಯಾಪಿಟಲ್ A. ಸೊ ಅದು ಯೂನಿಕ್ ಕೋಡ್ಗೆ ಮ್ಯಾಪ್ ಆಗುತ್ತೆ 65 ಅಂತ. 65 ಸಿಸ್ಟಮ್ಸ್ಗೆ ಅರ್ಥ ಆಗುತ್ತಾ, ಕಂಪ್ಯೂಟರ್ ಸಿಸ್ಟಮ್ಗೆ ಅರ್ಥ ಅಲ್ಲ. ಸೊ ಆ 65ನ 0 ಆ್ಯಂಡ್ 1ಗೆ ಕನ್ವರ್ಟ್ ಮಾಡ್ಬೇಕು ಮತ್ತೆ. ಸೊ ಹೆಂಗೆ ಕನ್ವರ್ಟ್ ಮಾಡೋದು ಸರ್ ಅಂದರೆ, ದೆರ್ ಈಸ್ ಅ ಟಾಪಿಕ್ ಕಾಲ್ಡ್ ಕನ್ವರ್ಷನ್ಸ್. ಡೆಸಿಮಲಿಂದ ಬೈನರಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಮುಂದೆ ನೋಡೋಣ. ಓಕೆ, ಸೊ it is the same for all keyboards as each letter digit is assigned unique code because of encoding scheme. ಸೊ ಕೆಲವು ಡೌಟ್ ಇರ್ಬೋದು, ಎಲ್ಲ ಕೀಬೋರ್ಡಲ್ಲೂ ನಾನು A ಪ್ರೆಸ್ ಮಾಡಿದ್ರೆ 65ಗೆ ಎನ್ಕೋಡ್ ಆಗುತ್ತಾ ಅಂತ. ಎಸ್, ಎನಿ ಕೀಬೋರ್ಡಲ್ಲಿ ನೀವು A ಪ್ರೆಸ್ ಮಾಡಿದ್ರೆ ಕ್ಯಾಪಿಟಲ್ A, ಅದು ಇಂಟರ್ನಲಿ 65 ಮ್ಯಾಪ್ ಆಗುತ್ತೆ. 65 ವಿಲ್ ದೆನ್ ಬಿ ಕನ್ವರ್ಟೆಡ್ ಟು ಝೀರೋಸ್ ಆ್ಯಂಡ್ ಒನ್ಸ್. ಯಾಕೆ, ಕಂಪ್ಯೂಟರ್ಗೆ ಅರ್ಥ ಆಗಲ್ಲ 65, ದಟ್ ಈಸ್ ವೈ. ಓಕೆ, ಸೊ ಅರ್ಥ ಆಯಿತು ಅಂತ ಭಾವಿಸ್ತಿದ್ದೀನಿ. ಸೊ ಇವಾಗ ಎನ್ಕೋಡಿಂಗ್ ಅಂದರೆ ಏನು ಸರ್, ಎನ್ಕೋಡಿಂಗ್ ಸ್ಕೀಮ್ ಸ್ಟಾರ್ಟ್ ಮಾಡ್ತೀರಾ. ವಾಟ್ ಈಸ್ ಎನ್ಕೋಡಿಂಗ್, ಎನ್ಕೋಡಿಂಗ್ ಅಂದರೆ ಏನು ಅಂತ ಕೆಲವರು ಡೌಟ್ ಇರ್ಬೋದು. ಲೆಟ್ಸ್ ಜಸ್ಟ್ ಗೋ ಥ್ರೂ ಎನ್ಕೋಡಿಂಗ್ ಅಂದರೆ ಏನು ಅಂತ. ಎನ್ಕೋಡಿಂಗ್ ಅಂದರೆ ಏನು, ಸಿ ಎನ್ಕೋಡಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಡೇಟಾ ಇಂಟು ಈಕ್ವಿವೆಲೆಂಟ್ ಸೈಫರ್ ಯೂಸಿಂಗ್ ಸ್ಪೆಸಿಫಿಕ್ ಕೋಡ್.
ಸೊ ಇಲ್ಲಿ ಡೌಟ್ ಇರ್ಬೋದು, ಸೈಫರ್ ಅಂದರೆ ಏನು ಸರ್? ಸೈಫರ್ ಅಂದರೆ ಇಟ್ ಈಸ್ ಅ ಪ್ರಾಸೆಸ್ ಆಫ್ ಎನ್ಕ್ರಿಪ್ಟಿಂಗ್ ಡೇಟಾ. ನಿಮ್ಮ ಡೇಟಾನ ಹೈಡ್ ಮಾಡಬೇಕಲ್ವಾ? ಸೆನ್ಸಿಟಿವ್ ಡೇಟಾ ಯು ವಿಲ್ ಹೈಡ್ ಇಟ್ ಫ್ರಮ್ ಅನ್ಆಥರೈಸ್ಡ್ ಯೂಸರ್ಸ್, ಕರೆಕ್ಟ್ ಅಲ್ವಾ? ಸೊ ಈಗ ನಾವು ಡೇಟಾನ, ಇಫ್ ಐ ವಾಂಟ್ ಟು ಹೈಡ್ ದ ಡೇಟಾ ಆರ್ ಇಫ್ ಐ ವಾಂಟ್ ಟು ಎನ್ಕ್ರಿಪ್ಟ್ ದ ಡೇಟಾ, ನಾನೇನು ಮಾಡ್ತೀನಿ, ಐ ಕನ್ವರ್ಟ್ ದ ಡೇಟಾ ಇಂಟು ಈಕ್ವಿವೆಲೆಂಟ್ ಸೈಫರ್ ಅಂತಾರೆ. ಸೊ ಇಟ್ ಈಸ್ ಅನ್ ಆಲ್ಗೋರಿಥಮ್ to encrypt the data, hide madak data na, I will use some special characters. Okay, so some of the well known encoding schemes are, so ಏನ್ different type of encoding schemes you have, so ಇಲ್ಲಿ ಕಲಿಯೋಣ. ಸೊ ಫಸ್ಟ್ ಟೈಪ್ ಆಫ್ ಎನ್ಕೋಡಿಂಗ್ ಸ್ಕೀಮ್ನ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಕರಿತೀವಿ. ಏನಕ್ಕೆ ಎನ್ಕೋಡಿಂಗ್ ಸ್ಕೀಮ್ ಬಂತು? ಬಿಕಾಸ್ ನೀವು ಎಲ್ಲ ಲೆಟರ್ಗೂ ಒಂದು ಯೂನಿಕ್ ಕೋಡ್ ಅಸೈನ್ ಮಾಡಬೇಕು. ಸೊ ಆ ಅಸೈನ್ ಮಾಡೋ ಪ್ರಾಸೆಸ್ಸಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಎನ್ಕೋಡಿಂಗ್ ಸ್ಕೀಮ್ಸ್, ಇದನ್ನು ನಾವು ಕಲಿಬೇಕಾಗತ್ತೆ. ಸೊ ಫಸ್ಟು ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಸೊ ವಿಲ್ ಜಸ್ಟ್ ಗೋ ಥ್ರೂ ದ ಕಾನ್ಸೆಪ್ಟ್. In the early 1960s, computers had no way of communicating with each other due to different ways of representing keys on the keyboard. Yes, 1960s ಅಲ್ಲಿ ಎರಡು ಕಂಪ್ಯೂಟರ್ ಮಧ್ಯ ನೆಟ್ವರ್ಕಿಂಗ್ ಇರಲಿಲ್ಲ. ಬಿಕಾಸ್ ಒಂದು ಕೀ ಟೈಪ್ ಮಾಡಿದ್ರೆ ಇನ್ನೊಂದು ಮಿಷಿನ್ ರೆಕಗ್ನೈಸ್ ಮಾಡ್ತಿರಲಿಲ್ಲ. ದೇರ್ ವಾಸ್ ಅ ಡಿಫ್ರೆಂಟ್ ವೇ ಆಫ್ ರೆಪ್ರೆಸೆಂಟಿಂಗ್ ಕೀಸ್ ಆನ್ ದ ಕೀಬೋರ್ಡ್. ಈಗ ಒಂದು ಮಿಷಿನಲ್ಲಿ ನಾನು ಎ ಪ್ರೆಸ್ ಮಾಡಿದ್ರೆ ಇನ್ನೊಂದು ಮಿಷಿನಲ್ಲಿ ಎ ಪ್ರೆಸ್ ಮಾಡಿದ್ರೆ ಇಟ್ ವಾಸ್ ನಾಟ್ ರೆಕಗ್ನೈಸಿಂಗ್ ದ ಕ್ಯಾರೆಕ್ಟರ್ಸ್. ಸೊ ಇದು ರೆಕಗ್ನೈಸ್ ಮಾಡೋಕ್ಕೆ ವಿ ನೀಡೆಡ್ ಅ ಯೂನಿಕ್ ಕೋಡ್. ಎಗೆ ಒಂದು ಯೂನಿಕ್ ಕೋಡ್ ಅಂತ ಇರಬೇಕು. ಸೊ ಆಲ್ ಮಿಷಿನ್ಸ್ ವಿಲ್ ರೆಕಗ್ನೈಸ್ ದಟ್. ಅದಕ್ಕೆ ASCII ಅಂತ ಫಸ್ಟ್ ಎನ್ಕೋಡಿಂಗ್ ಸ್ಕೀಮ್ ವಾಸ್ ಡೆವಲಪ್ಡ್. Okay, thus encoding schemes with ASCII was developed for standardizing the character representation. So ಏನಿದು ASCII? Why are we using ASCII ಅಂದರೆ to standardize the character representation. ಎಲ್ಲ ಮಿಷಿನ್ಗೂ ಇಟ್ ಶುಡ್ ಬಿ ರೆಕಗ್ನೈಸ್ಡ್. ಎ ವ್ಯಾಲ್ಯೂ 65 ಅಂತ ಎಲ್ಲ ಮಿಷಿನ್ಗೂ ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕೆ ದೇ ಇನ್ವೆಂಟೆಡ್ ದ ಫಸ್ಟ್ ಎನ್ಕೋಡಿಂಗ್ ಸ್ಕೀಮ್ ಕಾಲ್ಡ್ ASCII. ASCII ಫುಲ್ ಫಾರ್ಮ್ ಏನು? ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಸೊ ಈ ASCII ಬಗ್ಗೆ ಇನ್ನೂ ಕೆಲವು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. See, initially ASCII used 7 bits to represent characters. Recall that there is only 2 binary digits, 0 or 1. So ಇದು ನಾವು ಫಸ್ಟ್ ಚಾಪ್ಟ್ರಲ್ಲಿ ಕಲ್ತಿದ್ದೀವಿ ಅಲ್ವಾ? ಬೈನರಿ ಅಂದರೆ 2, ಅಂದರೆ ಬರೀ ಝೀರೋಸ್ ಆ್ಯಂಡ್ ಒನ್ಸ್ ಇದ್ದರೆ ವಿ ಕಾಲ್ ಇಟ್ ಬೈನರಿ ನಂಬರ್ ಸಿಸ್ಟಮ್. ಸೊ ಈ ASCII ಎಷ್ಟು ಬಿಟ್ಸ್ ಯೂಸ್ ಮಾಡ್ತಿತ್ತು ಒಂದು ಕ್ಯಾರೆಕ್ಟರ್ನ ಎನ್ಕೋಡ್ ಮಾಡೋಕ್ಕೆ ಅಂದರೆ 7 ಬಿಟ್ಸ್ ಯೂಸ್ ಮಾಡ್ತಿತ್ತು. ಬಟ್ ಇಲ್ಲಿ ಎರಡೇ ಬೈನರಿ ಡಿಜಿಟ್ ಇರೋದಲ್ವಾ? ಸೊ ASCII ಎಷ್ಟು ಕ್ಯಾರೆಕ್ಟರ್ಸ್ನ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ 2^7. ಸೊ ಇಲ್ಲಿ ನೋಡ್ಬೋದು, therefore the total number of different characters on the English keyboard that can be encoded by 7-bit ASCII is 128. ಸೊ ಈ ASCII ಬರೀ 128 ಕ್ಯಾರೆಕ್ಟರ್ಸ್ ಮಾತ್ರ ಎನ್ಕೋಡ್ ಮಾಡ್ಬೋದಿತ್ತು. ನಿಮ್ಮ ಕೀಬೋರ್ಡಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ಯಾರೆಕ್ಟರ್ಸ್ ಇದೆಯಲ್ಲ, ಅಂದರೆ ಆಲ್ಫಾಬೆಟ್ಸ್ ಇರ್ಬೋದು, ಡಿಜಿಟ್ಸ್ ಇರ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರ್ಬೋದು. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಏನು ಸರ್? ಸೊ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಏನು ಮಕ್ಕಳೇ? ಹ್ಯಾಶು, ಡಾಲರು, ಇದೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತೀವಿ. ಇದಕ್ಕೂ ಕೂಡ ಒಂದು ಯೂನಿಕ್ ಕೋಡ್ ಇದೆ. ಸೊ ಆನ್ ದ ಇಂಗ್ಲೀಷ್ ಕೀಬೋರ್ಡ್ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಯೂನಿಕ್ ಕೋಡ್ ಅಸೈನ್ ಮಾಡೋದು ದಿಸ್ ASCII ಫಾರ್ಮ್ಯಾಟ್. ಓಕೆ, ಸೊ ಇಟ್ ಕ್ಯಾನ್ ಕೋಡ್ ಅಪ್ ಟು 128 ಕ್ಯಾರೆಕ್ಟರ್ಸ್ ಓನ್ಲಿ. ಯಾಕಂದರೆ ಇದು 7-bit ಕೋಡ್, ಇಟ್ ಯೂಸ್ಡ್ 7 bits. ಸೊ ಎಷ್ಟು ಕ್ಯಾರೆಕ್ಟರ್ ಮ್ಯಾಕ್ಸಿಮಮ್ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ 128 ಕ್ಯಾರೆಕ್ಟರ್ಸ್. ಓಕೆ, ASCII is able to encode characters of English language only. This is also important. ಬೇರೆ ಲ್ಯಾಂಗ್ವೇಜ್ಗೂ ಒಂದು ಯೂನಿಕ್ ಕೋಡ್ ಇದೆಯಾ ಸರ್? ನಾನು ಹಿಂದಿ ಟೈಪ್ ಮಾಡಬೇಕಂದ್ರೆ ಅದಕ್ಕೇನಾದರೂ ಯೂನಿಕ್ ಕೋಡ್ ಇದೆಯಾ ಎಲ್ಲ ಮಿಷಿನು ರೆಕಗ್ನೈಸ್ ಆಗೋ ಥರ ಅಂದರೆ ASCII ಇಲ್ಲ. ಮತ್ತು ಇನ್ಯಾವುದ್ರಲ್ಲಿದೆ ಸರ್? ಬೇರೆ ಎನ್ಕೋಡಿಂಗ್ ಸ್ಕೀಮಲ್ಲಿದೆ. ವಿ ವಿಲ್ ಡಿಸ್ಕಸ್ ಇಟ್. ಸೊ ASCII ಅಂದ್ರೇನು? ಬರೀ ಇಂಗ್ಲೀಷ್ ಕ್ಯಾರೆಕ್ಟರ್ಗೆ ಮಾತ್ರ ಯು ಆರ್ ಗಿವಿಂಗ್ ಅ ಯೂನಿಕ್ ಕೋಡ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಸ್ಟಾರ್ಟ್ ಮಾಡೋಣ. ASCII ಕೋಡ್ ಫಾರ್ ಆಲ್ಫಾಬೆಟ್ ಎ ಸ್ಟಾರ್ಟ್ಸ್ ವಿತ್ 65. ಸೊ ಇದು ನೀವು ನೆನಪಿಟ್ಕೊಬೇಕಾಗತ್ತೆ. ಸೊ ASCII ಎಲ್ಲ ಆಲ್ಫಾಬೆಟ್ಸ್ಗೆ ಏನಿರುತ್ತೆ ಜಸ್ಟ್ ನೀವು ಮೆಮರೈಸ್ ಮಾಡ್ಬೋದು. ಕ್ಯಾಪಿಟಲ್ ಎಗೆ 65 ಮತ್ತು ಕ್ಯಾಪಿಟಲ್ ಬಿಗೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗುತ್ತೆ. ಕ್ಯಾಪಿಟಲ್ ಬಿಗೆ 66, ಕ್ಯಾಪಿಟಲ್ ಸಿಗೆ 67 ಹಾಗೆ ಹೋಗುತ್ತೆ. ಸೊ ಕ್ಯಾಪಿಟಲ್ ಝೆಡ್ಗೆ ಯು ಹ್ಯಾವ್ ಅ ASCII ಆಫ್ 90. ಓಕೆ, ಇದು ನೆನ್ಪಿಟ್ಕೊಬೇಕು. ಕ್ಯಾಪಿಟಲ್ ಎಗೆ 65, ಕ್ಯಾಪಿಟಲ್ ಬಿ 66 ಹಾಗೆ ಒಂದೊಂದು ಇನ್ಕ್ರೀಸ್ ಮಾಡ್ತಾ ಹೋಗಿ ಈಚ್ ಲೆಟರ್ಗೆ. ಸೊ ಕ್ಯಾಪಿಟಲ್ ಝೆಡ್ಗೆ ಬರೋ ASCII ವ್ಯಾಲ್ಯೂ ಇಸ್ 90. ಮತ್ತು ಸ್ಮಾಲ್ ಲೆಟರ್ಸ್ಗೆ ಏನು ಸರ್ ಅಂತ ಕೇಳಿದ್ರೆ, ಸ್ಮಾಲ್ ಎ ಯಾವಾಗಲೂ 97 ಬಿಗಿನ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ಆಲ್ಫಾಬೆಟ್ ಸ್ಮಾಲ್ ಎಗೆ ASCII ವ್ಯಾಲ್ಯೂ ಇಸ್ 97. ಈ 97 ಮತ್ತೆ ನಾವು ಅದನ್ನು 0 and 1ಗೆ ಕನ್ವರ್ಟ್ ಮಾಡ್ತೀವಿ. ಕನ್ವರ್ಟ್ ಮಾಡೋ ಪ್ರೊಸೆಸ್ ನೋಡೋಣ. ಬಟ್ ASCII ವ್ಯಾಲ್ಯೂ ಆಫ್ ದ ಲೆಟರ್ಸ್ ತಿಳ್ಕೊಳ್ಳಿ. ಕ್ಯಾಪಿಟಲ್ ಎ 65, ಸ್ಮಾಲ್ ಎ ಇಸ್ 97, ಮತ್ತು ಸ್ಮಾಲ್ ಬಿ 98, ಸ್ಮಾಲ್ ಸಿ 99 ಹಾಗೆ ಸ್ಮಾಲ್ ಝೆಡ್ ಇಸ್ 122. ಸೊ ನೆನ್ಪಿಟ್ಕೊಬೇಕು, ಸ್ಮಾಲ್ ಎ ಟು ಝೆಡ್ ಇಸ್ 97 to 122, ಕ್ಯಾಪಿಟಲ್ ಎ ಟು ಝೆಡ್ ಇಸ್ 65 to 90. ಮತ್ತು ಡಿಜಿಟ್ಸ್ಗೇನು? ಡಿಜಿಟ್ಸ್ 0 to 9 ಡಿಜಿಟ್ಸ್ ಇದೆಯಲ್ಲ, ಸೊ ಡಿಜಿಟ್ಸ್ ವಿಲ್ ಬಿಗಿನ್ ಫ್ರಮ್
48 ನೆನ್ಪಿಟ್ಕೊಬೇಕು. 0ಗೆ 48 ಆಸ್ಕಿ ವ್ಯಾಲ್ಯೂ, 1ಗೆ 49, 2ಗೆ 50, ಹಾಗೆ ಇಂಕ್ರೀಸಿಂಗ್ ಆರ್ಡರ್ ಹೋಗುತ್ತೆ. 9ಗೆ ಇಟ್ ವಿಲ್ ಬಿ 57. ಓಕೆ, ಇಲ್ಲಿ ನೋಡ್ಬೋದು ASCII code for alphabet A starts with 65, B is 66 and so on. ASCII code for alphabet capital Z is 90. So 65 to 90 is capital A to Z. ASCII code for alphabet small a is 97. Small b is 98. So ASCII code for small z is 122. Small a to z 97 ಇಂದ 122. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಡಿಜಿಟ್ಸ್ಗೇನು ಇಲ್ಲಿ ನೋಡೋಣ. ASCII code for digits 0 to 9 begins with 48 and ends with 57. ಕರೆಕ್ಟ್ ಸ್ಟೂಡೆಂಟ್ಸ್? ಸೊ ASCII ಕೋಡ್ ನೆನ್ಪಿಟ್ಕೊಳ್ಳಿ. ಲೆಟರ್ಸ್ದು ಮತ್ತು ಡಿಜಿಟ್ಸ್ದು. ಲೆಟರ್ಸ್ ಕ್ಯಾಪಿಟಲ್ ಎ ಟು ಝೆಡ್ ಇನ್ಕ್ರೀಸಿಂಗ್ ಆರ್ಡರ್ಲಿ ಹೋಗುತ್ತೆ. 65 ಇಂದ ಸ್ಟಾರ್ಟ್ ಆಗುತ್ತೆ ಕ್ಯಾಪಿಟಲ್ ಎ ಇಂದ 90ವರೆಗೂ ಹೋಗುತ್ತೆ. ಸ್ಮಾಲ್ ಎ ಟು ಝೆಡ್ 97 ಇಂದ 122ವರೆಗೂ ಹೋಗುತ್ತೆ. ರೈಟ್? ಸೊ ಡಿಜಿಟ್ಸು 0 to 9 48 ಇಂದ 57 ಈ ಯೂನಿಕ್ ಕೋಡು. ಸೊ ASCII ಕೋಡ್ ಏನಕ್ಕೆ ಯೂಸ್ ಮಾಡ್ತಾ ಇವಿ? ಸ್ಟ್ಯಾಂಡರ್ಡೈಸ್ ಮಾಡೋಕ್ಕೆ. ಕ್ಯಾರೆಕ್ಟರ್ಸ್ ಎಲ್ಲ ಮಿಷಿನು ರೆಕಗ್ನೈಸ್ ಮಾಡಲಿ ಇದೆ ಎ ಕ್ಯಾರೆಕ್ಟರ್ ಅಂತ, ವಿ ಹ್ಯಾವ್ ಟು ಸ್ಟ್ಯಾಂಡರ್ಡೈಸ್. ಅದಕ್ಕೋಸ್ಕರ ASCII ಫಾರ್ಮ್ಯಾಟಲ್ಲಿ ವಿ ಆರ್ ಎನ್ಕೋಡಿಂಗ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ಡಿಜಿಟ್ಸ್. ಕರೆಕ್ಟ್ ಸ್ಟೂಡೆಂಟ್ಸ್? ಸೊ ASCII ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇಂಪಾರ್ಟೆಂಟ್ ಏನು ನೆನ್ಪಿಟ್ಕೊಬೇಕು, ASCIIಲಿ ಎಷ್ಟು ಬಿಟ್ಸ್ ರೆಪ್ರೆಸೆಂಟ್ ಮಾಡ್ತಿತ್ತು ASCII? 7 ಬಿಟ್ಸ್. ಸೊ ಟೋಟಲ್ ಎಷ್ಟು ಕ್ಯಾರೆಕ್ಟರ್ಸ್ ಎನ್ಕೋಡ್ ಮಾಡಿತ್ತು? 128. ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ಯಾರೆಕ್ಟರ್ಸ್ ಮಾತ್ರ. ಆ್ಯಂಡ್ ASCII ಆಫ್ ಕ್ಯಾಪಿಟಲ್ ಎ ಟು ಝೆಡ್, ಸ್ಮಾಲ್ ಎ ಟು ಝೆಡ್ ಆ್ಯಂಡ್ ಡಿಜಿಟ್ಸ್ 0 to 9. ಪ್ಲೀಸ್ ರಿಮೆಂಬರ್ ಇಟ್. ಓಕೆ, ಸೊ ಇದು ಫಸ್ಟ್ ಟೈಪ್ ಆಫ್ ಎನ್ಕೋಡಿಂಗ್ ಸ್ಕೀಮ್, ದಟ್ ಈಸ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಇದೊಂದೇನಾ ಸರ್, ಬೇರೆ ಯಾವುದು ಇಲ್ವಾ ಅಂದರೆ? ಎಸ್, ವಿ ಹ್ಯಾವ್ 2 more. ಇನ್ನು 2 ಇದೆ, ಡಿಸ್ಕಸ್ ಮಾಡೋಣ. ಸ್ಟೂಡೆಂಟ್ಸ್, ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಸೆಕೆಂಡ್ ಟೈಪ್ ಆಫ್ ಎನ್ಕೋಡಿಂಗ್ ಸ್ಕೀಮ್ ಇದೆ. ಏನು ಸರ್ ಇದು ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್? ಮಕ್ಕಳೇ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂದರೆ ASCIIಲಿ ಬರೀ ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ಯಾರೆಕ್ಟರ್ಗೆ ಮಾತ್ರ ಯೂನಿಕ್ ಕೋಡ್ ಅಸೈನ್ ಆಗ್ತಿತ್ತು. ಸೊ ಇಂಡಿಯನ್ ಲ್ಯಾಂಗ್ವೇಜಸ್ಗೆ, ಸೊ ಹಿಂದಿ, ತಮಿಳ್, ತೆಲುಗು, ಅದಕ್ಕೆ ಯೂನಿಕ್ ಕೋಡ್ ಬೇಡವಾ? ಸೊ ಏನಾದರೂ ಇನ್ಸ್ಟಾಲ್ ಮಾಡಬೇಕಂದ್ರೆ ನೋ, ದೆರ್ ಇಸ್ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಲೆಟ್ಸ್ ಜಸ್ಟ್ ಗೋ ಥ್ರೂ ದಿಸ್. To accommodate the use of Indian languages on computers, a common standard for coding Indian script called ASCII was developed during mid-1980s. So Indian language characters na encode madak system alli, ಅಂದರೆ ಎನಿ ಇಂಡಿಯನ್ ಲ್ಯಾಂಗ್ವೇಜ್ ಇರ್ಬೋದು, ಇಟ್ ಮೇ ಬಿ ಹಿಂದಿ, ಇಟ್ ಮೇ ಬಿ ತಮಿಳ್, ತೆಲುಗು, ಕನ್ನಡ, ಆರ್ ಎನಿ ಲ್ಯಾಂಗ್ವೇಜ್, ಇಂಡಿಯನ್ ಲ್ಯಾಂಗ್ವೇಜ್ನ ಎನ್ಕೋಡ್ ಮಾಡೋಕ್ಕೆ ASCII ವಾಸ್ ಡೆವಲಪ್ಡ್. ಬಿಕಾಸ್ ಒಂದು ಯೂನಿಕ್ ಕೋಡ್ ಅಸೈನ್ ಆಗಬೇಕಲ್ವಾ, ಆ ಯೂನಿಕ್ ಕೋಡ್ನ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು ಬೈನರಿ. ಸೊ ಇದು ರೆಕಗ್ನೈಸ್ ಆಗೋಕ್ಕೆ ಇಂಡಿಯನ್ ಲ್ಯಾಂಗ್ವೇಜಸ್, ಇಟ್ ಈಸ್ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಸೊ ಇಟ್ ಈಸ್ ಅನ್ 8-bit ಕೋಡ್. ಸೊ ಇದು ನೆನ್ಪಿಟ್ಕೊಳ್ಳಿ, ASCII 7-bit ಕೋಡ್. ಸೊ ಎಷ್ಟು ಕ್ಯಾರೆಕ್ಟರ್ ರೆಪ್ರೆಸೆಂಟ್ ಮಾಡ್ಬೋದಿತ್ತು? ಬೈನರಿ ಡಿಜಿಟ್ಸ್ 2 ಇರೋದು, 0 and 1. ಸೊ 2^7 128 ಕ್ಯಾರೆಕ್ಟರ್ಸ್ ASCII ರೆಪ್ರೆಸೆಂಟ್ ಮಾಡ್ತಿತ್ತು. ಇದು 8-bit ಕೋಡ್. ಸೊ 2^8 256 ಕ್ಯಾರೆಕ್ಟರ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ it is an 8-bit code representation for Indian languages, which means it can represent 2^8 256 characters. ಆಯಿತು ಸರ್, 256 ಕ್ಯಾರೆಕ್ಟರ್ಸ್. ಯಾವ್ಯಾವ ಕ್ಯಾರೆಕ್ಟರ್ಸು? ಸೊ ಇಲ್ಲಿ ಫಸ್ಟ್ 128 ASCII ಕ್ಯಾರೆಕ್ಟರ್ಸ್ನೇ ರಿಟೈನ್ ಮಾಡುತ್ತಿದ್ದು. ಸೊ ಇಲ್ಲಿ ನೋಡ್ಬೋದು, ಇಟ್ ರಿಟೈನ್ಸ್ ಆಲ್ 128 ASCII ಕೋಡ್ಸ್ ಆ್ಯಂಡ್ ಯೂಸಸ್ ದ ರೆಸ್ಟ್ ಆಫ್ ದ ಕೋಡ್ಸ್ ಫಾರ್ ಅಡಿಷನಲ್ ಇಂಡಿಯನ್ ಲ್ಯಾಂಗ್ವೇಜ್ ಕ್ಯಾರೆಕ್ಟರ್ ಸೆಟ್. ಸೊ ಇಲ್ಲಿ ಫಸ್ಟ್ 128 ಕೋಡ್ಸ್ ಏನಿದೆ ಅದೆಲ್ಲ ASCIIಯಿಂದನೇ ಇದು ಬಾರೋ ಮಾಡುತ್ತೆ. ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಫಸ್ಟ್ 128 ಅಂದರೆ ಆಲ್ಫಬೆಟ್ಸ್, ಡಿಜಿಟ್ಸ್. ಸೊ ASCII ಕೋಡು ಕೂಡ ಆಲ್ಫಬೆಟ್ಸ್, ಡಿಜಿಟ್ಗೆ ಸೇಮ್ ಇರುತ್ತೆ. ಓಕೆ, ಆಲ್ಫಬೆಟ್ಸ್ಗೆ, ಡಿಜಿಟ್ಸ್ಗೆ, ಸ್ಪೆಷಲ್ ಕ್ಯಾರೆಕ್ಟರ್ಸ್ಗೆ ಇಟ್ ವಿಲ್ ಬಿ ದ ಸೇಮ್. ರೆಸ್ಟ್ 128 ಇದೆಯಲ್ಲ, ಅದು ಇಂಡಿಯನ್ ಲ್ಯಾಂಗ್ವೇಜ್ ಕ್ಯಾರೆಕ್ಟರ್ಸ್ಗೆ ಎನ್ಕೋಡ್ ಮಾಡ್ತೀವಿ. ಓಕೆ, ಸೊ ಐ ಹೋಪ್ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅರ್ಥ ಆಗಿದೆ ಅಂತ. ಸೊ ಇನ್ನೊಂದು ಎನ್ಕೋಡಿಂಗ್ ಸ್ಕೀಮ್ ಇದೆ, ಯೂನಿಕೋಡ್ ಅಂತ. ಓಕೆ, ಇದನ್ನು ನೋಡೋಣ. ಯೂನಿಕೋಡ್ ಏನು ಸರ್? ಯೂನಿಕೋಡ್ ಅಂದರೆ ಯೂನಿವರ್ಸಲ್ ಕೋಡ್ ಅಂತ ಕರಿತೀವಿ. ಯೂನಿಕೋಡ್ ಅಂದರೆ ಏನು? ಯೂನಿವರ್ಸಲ್ ಕೋಡ್ ಅಂತ ಕೂಡ ಕರಿತೀವಿ. ಏನಕ್ಕೆ ಯೂನಿಕೋಡ್ ಡೆವಲಪ್ ಆಯಿತು? ASCII ಇದೆ, ಇಂಗ್ಲೀಷ್ ಕ್ಯಾರೆಕ್ಟರ್ಸ್ ಎನ್ಕೋಡ್ ಆಗಿದೆ. ಸೊ ಅದನ್ನು ಮತ್ತೆ ಬೈನರಿ ಕನ್ವರ್ಟ್ ಮಾಡ್ಬೋದು, ಸಿಸ್ಟಮ್ಗೆ ಅರ್ಥ ಆಗೋ ಥರ. ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಇದೆ. ಇಂಡಿಯನ್ ಲ್ಯಾಂಗ್ವೇಜಸ್ ಕೂಡ ರೆಕಗ್ನೈಸ್ ಆಗಿ ಎಲ್ಲ ಮಿಷಿನ್ಸ್ ಕೂಡ ರೆಪ್ರೆಸೆಂಟ್ ಮಾಡ್ಬೋದಿತ್ತು. ಮತ್ತು ಯಾಕೆ ಯೂನಿಕೋಡ್ ಡೆವಲಪ್ ಆಯಿತು ಅಂದರೆ, ಫಸ್ಟ್ ಪಾಯಿಂಟಲ್ಲೇ ರೀಸನ್ ಇದೆ ನಿಮಗೆ. So there were many encoding schemes for character set of different languages. So tumba encoding schemes ittu to represent the characters. So tumba encoding schemes idre one character of one encoding scheme ಇನ್ನೊಂದು character of ಇನ್ನೊಂದು encoding scheme ಜೊತೆ ಮ್ಯಾಚ್ ಆಗ್ತಿರ್ಲಿಲ್ಲ. ಸೊ ಇದು ಒಂದು ಡ್ರಾಬ್ಯಾಕ್ ಆಫ್
these other encoding schemes, okay? But they were not able to communicate with each other as each of them represented characters in their own ways. So ತುಂಬ ಎನ್ಕೋಡಿಂಗ್ ಸ್ಕೀಮ್ಸ್ ಸ್ಟಾರ್ಟ್ ಆಯಿತು ಆಫ್ಟರ್ ಆಸ್ಕಿ. ಸೊ ಇವೆಲ್ಲದರಲ್ಲೂ ವ್ಯಾಲ್ಯೂಸ್ ಡಿಫರ್ ಆಗ್ತಿತ್ತು. ಕ್ಯಾಪಿಟಲ್ ಎ ಒಂದು ಕಡೆ 65 ಆಸ್ಕಿಲಿ ISCI ಅಲ್ಲಿ, ಬಟ್ ಅದರ್ ಎನ್ಕೋಡಿಂಗ್ ಸ್ಕೀಮ್ಸಲ್ಲಿ ವ್ಯಾಲ್ಯೂ ಬೇರೆ ಇರ್ತಿತ್ತು. ಸೊ ಟು ಹ್ಯಾವ್ ಕಾಮನ್ ರೆಪ್ರೆಸೆಂಟೇಷನ್ ಫಾರ್ ಆಲ್ ದ ಕ್ಯಾರೆಕ್ಟರ್ಸ್, Unicode was developed. Okay, common representation irli ella characters gu anta ee Unicode was developed. Okay, hence text created using one encoding scheme was not recognized by another machines. Ili tumba encoding schemes ittala, so drawback ಏನು ಅಂದ್ರೆ ಒಂದ್ ಕಡೆ ನೀವು ಟೆಕ್ಸ್ಟ್ ಕ್ರಿಯೇಟ್ ಮಾಡ್ತಿದ್ರೆ ASCII ಬೇರೆ ಎನ್ಕೋಡಿಂಗ್ ಸ್ಕೀಮ್ ಅಲ್ಲಿ ಆ ಕ್ಯಾರೆಕ್ಟರ್ ರೆಪ್ರೆಸೆಂಟೇಷನ್ ಬೇರೆ ಥರ ಇತ್ತು. ಸೊ ಮಿಷಿನ್ಸ್ ಆರ್ ನಾಟ್ ಏಬಲ್ ಟು ರೆಕಗ್ನೈಸ್. ನಾನು ಒಂದು ಸಿಸ್ಟಮಲ್ಲಿ ABC ಬರೆದ್ರೆ ಇನ್ನೊಂದು ಮಿಷಿನಲ್ಲಿ ABC ಬೇರೆ ವ್ಯಾಲ್ಯೂಸ್ ಇರ್ತಿತ್ತು. ಸೊ ಟು ಸ್ಟ್ಯಾಂಡರ್ಡೈಸ್ ಎಲ್ಲ ಕ್ಯಾರೆಕ್ಟರ್ಗೂ ಒಂದೇ ವ್ಯಾಲ್ಯೂ ಇರಲಿ ಅಂತ Unicode ವಾಸ್ ಡೆವಲಪ್ಡ್. ಓಕೆ, ಸೊ ಮೂರನೇ ಪಾಯಿಂಟಲ್ಲಿ ನೋಡ್ಬೋದು, ದೇ ಫಾರ್ ಅ ಸ್ಟ್ಯಾಂಡರ್ಡ್ ಕಾಲ್ಡ್ Unicode ಹ್ಯಾಸ್ ಬೀನ್ ಡೆವಲಪ್ಡ್ ಟು ಇನ್ಕಾರ್ಪೊರೇಟ್ ಆಲ್ ದ ಕ್ಯಾರೆಕ್ಟರ್ಸ್ ಆಫ್ ಎವ್ರಿ ಲ್ಯಾಂಗ್ವೇಜ್ ಅರೌಂಡ್ ದ ವರ್ಲ್ಡ್. ಸೊ ಎಲ್ಲ ಕ್ಯಾರೆಕ್ಟರ್, ಆಲ್ ದ ಲ್ಯಾಂಗ್ವೇಜಸಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ಇದೆಯೋ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಯೂನಿಕೋಡ್ ಅಸೈನ್ ಮಾಡೋದು ಈ Unicode ಅನ್ನೋ ಎನ್ಕೋಡಿಂಗ್ ಸ್ಕೀಮ್. ಅಂದರೆ ಒಂದು ಡಿಫ್ರೆಂಟ್ ಕೋಡ್, ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಡಿಫ್ರೆಂಟ್ ಕೋಡ್ ಅಸೈನ್ ಮಾಡೋದು, ಆ ಡಿಫ್ರೆಂಟ್ ಕೋಡಿಂದ ಬೈನರಿಗೆ ಕನ್ವರ್ಟ್ ಮಾಡೋದು ನಾವು ಡೇಟಾನ. ಸೊ ಇದು Unicodeಯಿಂದನೇ ಆಗುತ್ತೆ. ಓಕೆ, Unicode ಅಂದರೆ ಇಟ್ ಈಸ್ ಯೂನಿವರ್ಸಲ್ ಕೋಡ್. ಎಲ್ಲ ಕ್ಯಾರೆಕ್ಟರು ಆಫ್ ಆಲ್ ಲ್ಯಾಂಗ್ವೇಜಸ್ಗೆ ಒಂದು ಯೂನಿಕ್ ಕೋಡ್ ಇದೆ. ಓಕೆ, so Unicode provides unique number for every character irrespective of the device, so operating system. so ಇಲ್ಲೆಲ್ಲ ಕ್ಯಾರೆಕ್ಟರ್, ಯಾವುದೇ ಲ್ಯಾಂಗ್ವೇಜ್ ಕ್ಯಾರೆಕ್ಟರ್ ಇದ್ದರೂ ಅದಕ್ಕೊಂದು ಸಪ್ರೇಟ್ ಕೋಡ್ ಅಸೈನ್ ಆಗುತ್ತೆ. ಆ ಕೋಡು ಯಾವುದೇ ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ನಾನು ಆ್ಯಂಡ್ರಾಯ್ಡಲ್ಲಿ ಅದೇ ಕ್ಯಾರೆಕ್ಟರ್ ಬರಿತೀನಿ, ವಿಂಡೋಸಲ್ಲಿ ಅದೇ ಬರಿತೀನಿ, ಕೋಡ್ ಸೇಮ್ ಇರುತ್ತೆ ಅಂದರೆ ಸೇಮ್ ಇರುತ್ತೆ. ಬಿಕಾಸ್ Unicodeಲ್ಲಿ ಸೊ ನಾವು ಸ್ಟ್ಯಾಂಡರ್ಡೈಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಕ್ಯಾರೆಕ್ಟರ್ ಇಟ್ ಈಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಆಪ್ರೇಟಿಂಗ್ ಸಿಸ್ಟಮ್ ಆಸ್ ವೆಲ್ ಆಸ್ ಡಿವೈಸ್. ಇಲ್ಲಿ ನೋಡ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದ ಡಿವೈಸ್ ಆರ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಯೂನಿಕ್ ಅಥವಾ ಒಂದು ಡಿಫ್ರೆಂಟ್ ಕೋಡ್ ಅಸೈನ್ ಆಗುತ್ತೆ. ಆ ಕೋಡ್ನ ನಾವು ಬೈನರಿಗೆ ಕನ್ವರ್ಟ್ ಮಾಡಿ ಸಿಸ್ಟಮ್ಸ್ಗೆ ಅರ್ಥ ಮಾಡಿಸ್ಬೋದು. ಸೊ ಸ್ಟೂಡೆಂಟ್ಸ್, ಇಂಟ್ರೊಡಕ್ಷನ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇಂಟ್ರೊಡಕ್ಷನಲ್ಲಿ ಇಂಪಾರ್ಟೆಂಟ್ ಏನಿದೆ, ಇಂಪಾರ್ಟೆಂಟ್ ಏನು ನೆನ್ಪಿಟ್ಕೊಬೇಕು ಅಂದರೆ ಆಲ್ ದ 3 ಎನ್ಕೋಡಿಂಗ್ ಸ್ಕೀಮ್ಸ್ ನೆನ್ಪಿಟ್ಕೊಳ್ಳಿ, ಪ್ಲಸ್ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಎನ್ಕೋಡಿಂಗ್ ಅಂದ್ರೆ ಏನು? ಇಟ್ ಇಸ್ ಅ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಡೇಟಾ ಇಂಟು ಈಕ್ವಲೆಂಟ್ ಸೈಫರ್ ಯೂಸಿಂಗ್ ಸ್ಪೆಸಿಫಿಕ್ ಕೋಡ್. ಸೈಫರ್ ಅಂದರೆ ಏನು? ಇಟ್ ಇಸ್ ದ ವೇ ಆಫ್ ಹೈಡಿಂಗ್ ದ ಡೇಟಾ. ಎನ್ಕ್ರಿಪ್ಟ್ ಮಾಡೋ ಡೇಟಾನ, ಪಾಸ್ವರ್ಡ್ ಎನ್ಕ್ರಿಪ್ಟ್ ಆಗಿರುತ್ತಲ್ವ ನೀವು ಜಿಮೇಲಲ್ಲಿ ಹೊಡೆಯುವಾಗ, ಸೊ ಅದನ್ನು ಎನ್ಕ್ರಿಪ್ಷನ್ ಅಂತಾರೆ, ಹೈಡಿಂಗ್ ದ ಡೇಟಾ. ಸೊ ಅದನ್ನು ಎನ್ಕೋಡಿಂಗ್ ಅಂತಾರೆ. ದರ್ ಇಸ್ 3 ಟೈಪ್ಸ್ ಆಫ್ ಎನ್ಕೋಡಿಂಗ್ ಸ್ಕೀಮ್ಸ್. ಸೊ ಫಸ್ಟು ASCII. ಏನಕ್ಕೆ ASCII ಡೆವಲಪ್ ಮಾಡಿದ್ರು? ಕಂಪ್ಯೂಟರ್ಸ್ ವಾಸ್ ನಾಟ್ ಏಬಲ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಏನಕ್ಕೆ? ಬಿಕಾಸ್ ಇಟ್ ಹ್ಯಾಡ್ ಡಿಫ್ರೆಂಟ್ ರೆಪ್ರೆಸೆಂಟೇಷನ್ ಆಫ್ ದ ಕ್ಯಾರೆಕ್ಟರ್ಸ್. ಎಲ್ಲ ಕಂಪ್ಯೂಟರ್ಗೂ ಕ್ಯಾರೆಕ್ಟರ್ ರೆಪ್ರೆಸೆಂಟೇಷನ್ ಬೇರೆ ಥರ ಇತ್ತು. ಸೊ ಆ ಕ್ಯಾರೆಕ್ಟರ್ ರೆಪ್ರೆಸೆಂಟೇಷನ್ ಸ್ಟ್ಯಾಂಡರ್ಡೈಸ್ ಮಾಡೋಕ್ಕೆ ASCII ಡೆವಲಪ್ ಆಯಿತು. ASCII ಎಷ್ಟು ಬಿಟ್ ಕೋಡು? 7 ಬಿಟ್ ಕೋಡ್. ASCII ಆಫ್ ಆಲ್ ದ ಲೆಟರ್ಸ್ ಆ್ಯಂಡ್ ಡಿಜಿಟ್ಸ್ ನೆನ್ಪಿಟ್ಕೊಳ್ಳಿ. ಕ್ಯಾಪಿಟಲ್ A to Z is 65 to 90, ಸ್ಮಾಲ್ a to Z is 97 to 122, 0 to 9 ಡಿಜಿಟ್ಸ್ಗೆ 48 to 57 ಆಯಿತು. ಸೆಕೆಂಡ್ ಒನ್ ಯಾವ್ದು ಡೆವಲಪ್ ಆಗಿದ್ದು? ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ವಾಟ್ ಇಸ್ ದಿಸ್ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್? ಸೊ ಇಂಡಿಯನ್ ಲ್ಯಾಂಗ್ವೇಜಸ್ ಇನ್ಕಾರ್ಪೊರೇಟ್ ಮಾಡೋದಕ್ಕೆ, ಕಂಪ್ಯೂಟ್ರಲ್ಲಿ ರೆಕಗ್ನೈಸ್ ಮಾಡೋದಕ್ಕೆ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ವಾಸ್ ಡೆವಲಪ್ಡ್. ಬಟ್ ಇದು 8 ಬಿಟ್ ಕೋಡ್, 7 ಬಿಟ್ ಅಲ್ಲ, 8 ಬಿಟ್ ಕೋಡ್. ಸೊ 256 ಕ್ಯಾರೆಕ್ಟರ್ಸ್ ರೆಪ್ರೆಸೆಂಟ್ ಮಾಡ್ಬೋದಿತ್ತು. ASCII 2 power 7, 128 ಮಾತ್ರ ಇಂಗ್ಲಿಷ್ ಕ್ಯಾರೆಕ್ಟರ್ಸ್. ಇಲ್ಲಿ 256 ಅಲ್ಲಿ ಫಸ್ಟ್ 128 ಇಸ್ ಬಾರೋಡ್ ಫ್ರಮ್ ASCII ಕೋಡ್ಸೇ ಫಸ್ಟ್ 128. ಸೊ ರಿಮೈನಿಂಗ್ 128 ಇಂಡಿಯನ್ ಲ್ಯಾಂಗ್ವೇಜಸ್ನ ಇನ್ಕಾರ್ಪೊರೇಟ್ ಮಾಡೋದಕ್ಕೆ ವಿ ಹ್ಯಾವ್ ಯೂಸ್ಡ್. ಸೊ ಲಾಸ್ಟು Unicode ಅಂತ ಎನ್ಕೋಡಿಂಗ್ ಸ್ಕೀಮ್. ಏನಕ್ಕೆ Unicode ಬೇಕು? ಯಾಕಂದರೆ ತುಂಬ ಎನ್ಕೋಡಿಂಗ್ ಸ್ಕೀಮ್ಸ್ ಬಂದಿತ್ತು Unicode ಇಂಟ್ರೊಡ್ಯೂಸ್ ಆಗಕ್ಕೆ ಮುಂಚೆ. ಸೊ ಎಲ್ಲದರಲ್ಲೂ ಕ್ಯಾರೆಕ್ಟರ್ ರೆಪ್ರೆಸೆಂಟೇಷನ್ ಬೇರೆ ಥರ ಇತ್ತು. ಸೊ ಒಂದು ಕಾಮನ್ ಸ್ಟ್ಯಾಂಡರ್ಡ್ ಇರಲಿ ಎಲ್ಲ ಕ್ಯಾರೆಕ್ಟರ್ ರೆಪ್ರೆಸೆಂಟೇಷನ್ಗೂ ಅಂತ Unicode ವಾಸ್ ಡೆವಲಪ್ಡ್. ಸೊ Unicode-ಅಲ್ಲಿ ಯು ಹ್ಯಾವ್ ಟು ರಿಮೆಂಬರ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಇಲ್ಲಿ ನೀವು ನೆನ್ಪಿಟ್ಕೊಬೇಕು ವೈ Unicode ವಾಸ್ ಡೆವಲಪ್ಡ್. ಏನಕ್ಕಂದರೆ ಟೆಕ್ಸ್ಟ್ ಕ್ರಿಯೇಟೆಡ್ ಯೂಸಿಂಗ್ ಒನ್ ಎನ್ಕೋಡಿಂಗ್ ಸ್ಕೀಮ್ ಇನ್ನೊಂದು ಎನ್ಕೋಡಿಂಗ್ ಸ್ಕೀಮ್ ಮ್ಯಾಚ್ ಆಗ್ತಿರ್ಲಿಲ್ಲ. ಸೊ Unicode-ಇಂದ ವಿ ಇನ್ಕಾರ್ಪೊರೇಟೆಡ್ ಆಲ್ ದ ಕ್ಯಾರೆಕ್ಟರ್ಸ್ ಅರೌಂಡ್ ದ ವರ್ಲ್ಡ್. ಸೊ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಯೂನಿಕ್ ಅಥವಾ ಡಿಫ್ರೆಂಟ್ ಕೋಡ್ ಅಸೈನ್ ಮಾಡೋದಕ್ಕೆ Unicode ವಾಸ್ ಇನ್ವೆಂಟೆಡ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಆಲ್ ದ 3 ಟೈಪ್ಸ್ ಆಫ್ ಎನ್ಕೋಡಿಂಗ್ ಸ್ಕೀಮ್ಸ್. ಓಕೆ, ಇಂಟ್ರೊಡಕ್ಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ವಿಲ್ ಸಿ. So we are done with the introduction. Any doubts, please put it in the comment box. I will respond. So second concept is the number system. Yenidu number system. We'll just look at what is number system.
ಓಕೆ, a number system is a method to represent the numbers. Number system ಏನಕ್ಕೆ ಯೂಸ್ ಮಾಡ್ತೀವಿ? To represent all the numbers, we are using the number system. Every number system has set of unique characters or literals. The count of these literals is called base or radix of the number system. ಸಿ ಎಲ್ಲ ನಂಬರ್ ಸಿಸ್ಟಮಲ್ಲಿ ನಿಮ್ಗೆ ಯಾವ್ಯಾವ ನಂಬರ್ ಸಿಸ್ಟಮ್ ಗೊತ್ತು ಇಲ್ಲಿ ತನಕ? ಐ ಥಿಂಕ್ ಬೈನರಿ ಗೊತ್ತು ನಿಮಗೆ. ಬೈನರಿ ನಂಬರ್ ಸಿಸ್ಟಮಲ್ಲಿ 0 1 ಇದೆ ಅಲ್ವಾ? ಸೊ ಎಲ್ಲ ನಂಬರ್ ಸಿಸ್ಟಮಲ್ಲೂ ಒಂದು ಯುನೀಕ್ ಸೆಟ್ ಆಫ್ ಲಿಟ್ರಲ್ಸ್ ಅಥವಾ ಡಿಫ್ರೆಂಟ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇರುತ್ತೆ. ಈ ಕೌಂಟ್ ಇದೆಯಲ್ಲ, ಇವಾಗ ಬೈನರಿಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ? 2, 0 ಆ್ಯಂಡ್ 1. ಸೊ ಈ ಕೌಂಟ್ ಆಫ್ ದಿಸ್ ಲಿಟ್ರಲ್ಸ್ ಆರ್ ಕ್ಯಾರೆಕ್ಟರ್ಸ್ ಏನಂತ ಕರಿತೀವಿ? ಬೇಸ್ ಆರ್ ರಾಡಿಕ್ಸ್ ಆಫ್ ದ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದು 1 ಮಾರ್ಕಲ್ಲಿ ಕೇಳೋ ಚಾನ್ಸಸ್ ಇದೆ. MCQ ಅಲ್ಲಿ ಕೇಳ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ಬೋದು. ವಾಟ್ ಈಸ್ ದ ಬೇಸ್ ಆಫ್ ಬೈನರಿ ನಂಬರ್ ಸಿಸ್ಟಮ್? ವಾಟ್ ಈಸ್ ದ ಬೇಸ್ ಆಫ್ ಡೆಸಿಮಲ್ ನಂಬರ್ ಸಿಸ್ಟಮ್? ಸೊ ಇದೆಲ್ಲ ಡಿಸ್ಕಸ್ ಮಾಡೋಣ. ಸೊ ಎಷ್ಟು ನಂಬರ್ ಸಿಸ್ಟಮ್ಸ್ ಇದೆ ಕಂಪ್ಯೂಟರ್ ರೆಕಗ್ನೈಸ್ ಮಾಡುವಂಥದ್ದು? ವಿ ವಿಲ್ ಡಿಸ್ಕಸ್ ಇಟ್ ಹಿಯರ್. ಸಿ ದೇರ್ ಆರ್ 4 types of number systems used in the context of computers. ಸೊ ಇಲ್ಲಿ ಕಂಪ್ಯೂಟರ್ ರೆಕಗ್ನೈಸ್ ಮಾಡೋ ನಂಬರ್ ಸಿಸ್ಟಮ್ 4 ಇದೆ. ಯಾವ್ದು? ವಿ ವಿಲ್ ಡಿಸ್ಕಸ್. ಡೆಸಿಮಲ್ ಇದೆ. ಸೊ ಫಸ್ಟ್ ನಂಬರ್ ಸಿಸ್ಟಮ್ ಇಸ್ ಡೆಸಿಮಲ್ ನಂಬರ್ ಸಿಸ್ಟಮ್. ಆಯಿತು ಸರ್, ಡೆಸಿಮಲ್ ಅಂದರೆ ಏನು? ಸೊ ಮಕ್ಕಳೇ, ಡೆಸಿಮಲ್ ಅಂದರೆ ಇಲ್ಲಿ 10 ಡಿಜಿಟ್ಸ್ ಇರುತ್ತೆ. ಬೇಸ್ ಎಷ್ಟು ಅಂತ ಕೇಳಿದ್ರೆ 10. 0 ಇಂದ 9 ಡೆಸಿಮಲ್ ಅಂತ ಕರಿತೀವಿ. ಮತ್ತು 9 ಬರಬೇಕಲ್ವಾ ಸರ್ ಅಂದರೆ, ಇಲ್ಲ, 0 ಇನ್ಕ್ಲೂಡ್ ಆಗಿದೆಯಲ್ಲ. 0 1 2 3 4 5 6 7 8 9 ಇಲ್ಲಿ 10 ಡಿಜಿಟ್ಸ್ ಇದೆ. ಸೊ ಬೇಸ್ ಇಸ್ 10. ಡಿಜಿಟ್ಸ್ ಆರ್ ಫ್ರಮ್ 0 to 9. 0 ಇಂದ 9 ಡಿಜಿಟ್ಸು ಡೆಸಿಮಲಲ್ಲಿ, ಅದರ ಬೇಸ್ ಬಂದು 10. ಸೊ ನೆಕ್ಸ್ಟು ಬೈನರಿ ಗೊತ್ತು ನಿಮಗೆ. ಎಷ್ಟು ಡಿಜಿಟ್ಸ್ ಇದೆ? 0 ಆ್ಯಂಡ್ 1. ಸೊ ಬೇಸ್ ಎಷ್ಟಿರಬೇಕು? 2. ಬೇಸ್ ಇಸ್ 2 ಫಾರ್ ಬೈನರಿ. ಓಕೆ, ನೆಕ್ಸ್ಟು ಆಕ್ಟಲ್ ಅಂತಿದೆ. ಏನು ಸರ್ ಇದು ಆಕ್ಟಲ್? ಸ್ಟೂಡೆಂಟ್ಸ್, ಬೈನರಿಲಿ ಯಾವಾಗಲೂ 0s 1s ನಾನು ಜನ್ರೇಟ್ ಮಾಡಿದ್ರೆ ನಿಮ್ಗೆ ನೆನ್ಪಿಟ್ಕೊಳ್ಳೋಕ್ಕಾಗತ್ತಾ? ಬರೀ 0s and 1s ಇಲ್ಲ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಆಕ್ಟಲ್ ಆಮೇಲೆ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ಸ್ ಇದೆ. ಸೊ ಡಿಸ್ಕಸ್ ಮಾಡೋಣ. ಬಟ್ ಬೇಸ್ ನೆನ್ಪಿಟ್ಕೊಳ್ಳಿ, ಆಕ್ಟಲ್ದು ಬೇಸ್ 8 ಆಯಿತಾ? ಸೊ ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅಂದರೆ 0 to 7. ಡೆಸಿಮಲಲ್ಲಿ ಎಷ್ಟು? 0 to 9 ಇತ್ತು, ಬೇಸ್ 10. ಆಕ್ಟಲಲ್ಲಿ 0 to 7. ಸೊ ನೆನ್ಪಿಟ್ಕೊಬೇಕು, 0 ಇಂದ 7 ಡಿಜಿಟ್ಸ್ ಇದೆ ಆಕ್ಟಲಲ್ಲಿ. ಬೇಸ್ ಇಸ್ 8. ಓಕೆ, ಆಯಿತು. ಮತ್ತು ಇನ್ನೊಂದು ಯಾವುದು? ಹೆಕ್ಸಾಡೆಸಿಮಲ್ ಅಂತಿದೆ. ವಾಟ್ ಇಸ್ ಇಸ್ ಹೆಕ್ಸಾಡೆಸಿಮಲ್? ಸೊ ಇದು ಕೂಡ ಒಂದು ಬೈನರಿ ರೆಪ್ರೆಸೆಂಟೇಷನ್ ಸಿಂಪ್ಲಿಫೈ ಮಾಡೋಕ್ಕೆ ಹೆಕ್ಸಾಡೆಸಿಮಲ್ ರೆಪ್ರೆಸೆಂಟೇಷನ್ ಅಂತಿದೆ. ಸೊ ಹೆಕ್ಸಾ ಅಂದರೆ ಎಷ್ಟು? ಹೆಕ್ಸಾ ಅಂದರೆ 16. ನೆನ್ಪಿಟ್ಕೊಬೇಕಿದು. ಹೆಕ್ಸಾಡೆಸಿಮಲ್ ಮೀನ್ಸ್ 16. ಬೇಸ್ ಇಸ್ 16 ಅಥವಾ ರಾಡಿಕ್ಸು 16 ಅಂತ ಕರಿತೀವಿ. ಸೊ ಇಲ್ಲಿ ಡಿಜಿಟ್ಸ್ 0 ಇಂದ 9 ಇದೆ. 0 ಇಂದ 9 ಡಿಜಿಟ್ಸ್ ಇದೆ. ಮತ್ತು ಆಲ್ಫಬೆಟ್ಸ್ ಇದೆ A to F. ಏನಿದು ಆಲ್ಫಬೆಟ್ಸ್? ಸೊ ಸ್ಟೂಡೆಂಟ್ಸ್, 0 ಇಂದ 9 ಡಿಜಿಟ್ಸ್ ಇದೆ, ಬಟ್ ಆಲ್ಫಬೆಟ್ಸ್ A to F ಇದೆ. ಅಂದರೆ ಇಲ್ಲಿ ನಾವು 10 11 12 13 14 15ನ ಆಲ್ಫಬೆಟ್ಸ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಎನ ವಿ ಸೇ 10. ಸೊ ಅಂದರೆ ವಿ ಸೇ 10ಗೆ ವಿ ಗಿವ್ ದ ಆಲ್ಫಬೆಟ್ A, 11ಗೆ ವಿ ಗಿವ್ ದ ಆಲ್ಫಬೆಟ್ B, 12ಗೆ ವಿ ಸೇ C, 13ಗೆ ವಿ ಸೇ D, 14ಗೆ ವಿ ಸೇ E, 15ಗೆ ವಿ ಸೇ F. ಸೊ 0 ಇಂದ 15 ಅಲ್ವಾ ಬೇಸ್ 16. ಸೊ ಈ ಬೇಸ್ 16ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅಂದರೆ 0 ಇಂದ 9 ಇದೆ. 10 to 15 ವಿ ರೆಪ್ರೆಸೆಂಟ್ ಯೂಸಿಂಗ್ ಆಲ್ಫಬೆಟ್ಸ್. A to Fನ ಆಲ್ಫಬೆಟ್ಸ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಸ್ವಲ್ಪ ಬ್ರೀಫ್ ಡಿಸ್ಕ್ರಿಪ್ಷನ್ ನೋಡೋಣ ಈ ಎಲ್ಲ ನಂಬರ್ ಸಿಸ್ಟಮ್ ಬಗ್ಗೆ. ಓಕೆ, ಸೊ ಡೆಸಿಮಲ್ ನಂಬರ್ ಸಿಸ್ಟಮ್ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಬೇಸ್ ಇಸ್ 10. ಡಿಜಿಟ್ಸ್ ಏನೇನಿರುತ್ತೆ? 0 to 9. ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ ನಂಬರ್ ಸಿಸ್ಟಮ್ ಇನ್ ಅ ಡೈಲಿ ಲೈಫ್. ಇಟ್ ಹ್ಯಾಸ್ 10 ನಂಬರ್ಸ್ ಫ್ರಮ್ 0 to 9. ಹೆನ್ಸ್ ಇಟ್ಸ್ ರಾಡಿಕ್ಸ್ ಇಸ್ 10. ಸೊ ರಾಡಿಕ್ಸ್ ಯಾಕೆ 10? ಯಾಕಂದರೆ ಡೆಸಿಮಲಲ್ಲಿ 10 ಡಿಜಿಟ್ಸ್ ಇದೆ. 0 ಇಂದ 9 10 ಡಿಜಿಟ್ಸ್ ಇರೋದ್ರಿಂದ ಬೇಸ್ ಅಥವಾ ರಾಡಿಕ್ಸ್ ಆಫ್ ಡೆಸಿಮಲ್ ಇಸ್ 10. ಇದು ಮೋಸ್ಟ್ ಕಾಮನ್ಲಿ ನಾವು ಯೂಸ್ ಮಾಡ್ತೀವಿ ಅಲ್ವಾ? ಟು ಡೂ ಎನಿ ಕ್ಯಾಲ್ಕುಲೇಷನ್ಸ್ ಡೆಸಿಮಲಲ್ಲೇ ವಿ ಡೂ ದ ಕ್ಯಾಲ್ಕುಲೇಷನ್ಸ್, ರೈಟ್? ಸೊ ಬೈನರಿ ನಂಬರ್ ಸಿಸ್ಟಮ್ ಎರಡನೇದು. The integrated circuits in a computer are made up of large number of transistors which are activated by electronic signals they receive. So ಏನಿದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್? ಸರ್ ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ ಅಲ್ವಾ ಕಂಪ್ಯೂಟರ್ ಸಿಸ್ಟಮ್? ಸೊ ಮರ್ತೋಗಿಲ್ಲ ಅನ್ಕೊತೀನಿ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಎಲ್ಲಿ ಡಿಸ್ಕಸ್ ಮಾಡಿದ್ವಿ? ಸೊ ಚಾಪ್ಟರ್ 1ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ರೈಟ್? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂದರೆ ಏನು? ಸಿಲಿಕಾನ್ ಚಿಪ್ಸ್. ಈ ಸಿಲಿಕಾನ್ ಚಿಪ್ಸಲ್ಲಿ ವಿ ಪ್ಲೇಸ್ ದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಲ್ವಾ? ಸೊ ಈ ಸಿಲಿಕಾನ್ ಚಿಪ್ is made up of large number of transistors. ಈ ಟ್ರಾನ್ಸಿಸ್ಟರ್ಸ್ ಆಕ್ಟಿವೇಟ್ ಹೆಂಗಾಗುತ್ತೆ, ಆನ್ ಆಫ್ ಹೆಂಗಾಗುತ್ತೆ ಅಂತ ತಿಳ್ಕೊಂಡ್ರೆ ಇಟ್ ಇಸ್ ಬೈ ದ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್. ಏನು ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಅಂದರೆ ಹೈ ಲೋ.
ಹೈ ಅಥವಾ ಆನ್ ಅಂತ ಕರಿತೀವಿ. ಹೈ ಆನ್ ಅಂದರೆ ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ಬೈನರಿ ಡಿಜಿಟ್ 1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 1 ಅಂದರೆ ಎಲೆಕ್ಟ್ರಾನಿಕ್ ಸಿಗ್ನಲ್ ಆನ್ ಅಥವಾ ಹೈ ಅಂತ ಹೇಳ್ಬೋದು. ಈಗ ಲೈಟ್ ಆನ್ ಮಾಡ್ತೀರಲ್ಲ, ಲೈಟ್ ಆನ್ ಮಾಡಿದ್ರೆ ಇಟ್ ಇಸ್ ಹೈ, ಲೈಟ್ ಆಫ್ ಮಾಡಿದ್ರೆ ಇಟ್ ಇಸ್ ಲೋ ಅಂದರೆ 0, ಹೈ ಅಂದರೆ 1. ಓಕೆ, ಇಲ್ಲಿ ನೋಡ್ಬೋದು ದ ಆನ್ ಆರ್ ಹೈ and off or low state of transistor is represented using 2 digits 1 and 0 respectively. So on off state heng represent ಮಾಡ್ತೀವಿ. on ಅಂದ್ರೆ 1, off ಅಂದ್ರೆ 0, high ಅಂದ್ರೆ 1, low ಅಂದ್ರೆ 0. okay, so base is 2 with digits 0 and 1. so ಇದು ಗೊತ್ತು ಅನ್ಕೊಂತೀನಿ. ಬೈನರಿ ಬೇಸ್ ಎಷ್ಟು? 2 ಅಲ್ವಾ? 0 and 1 ಎರಡೇ ಡಿಜಿಟ್ ಇರೋದ್ರಿಂದ ಬೇಸ್ ಆಫ್ ಬೈನರಿ ನಂಬರ್ ಸಿಸ್ಟಮ್ ಇಸ್ 2. ಓಕೆ, ಆಯಿತು, ಅರ್ಥ ಆಯಿತು. ಡೆಸಿಮಲ್ ಬೇಸ್ 10 ಇದೆ, ಬೈನರಿ ಬೇಸ್ 2 ಇದೆ. ನೆಕ್ಸ್ಟ್ ಏನು ಸರ್? ಆಕ್ಟಲ್ ಹೆಕ್ಸಾಡೆಸಿಮಲ್ ಇದೆಯಲ್ಲ, ವಿ ವಿಲ್ ಜಸ್ಟ್ ಡಿಸ್ಕಸ್ ಇಟ್. Octal number system. Binary number system generates long sequences of zeros and ones while representing large decimal numbers. ಈಗ ನಾನು ಡೆಸಿಮಲ್ ನಂಬರ್ ದೊಡ್ಡ ತೊಗೊಂಡೆ ಯಾವುದಾದ್ರೂ. ಇವಾಗ ಡೆಸಿಮಲ್ ನಂಬರ್ ಅಂದರೆ ಏನು? 0 ಇಂದ 9 ಡಿಜಿಟ್ಸ್ ಯಾವುದಿದೆ ಅದನ್ನು ಡೆಸಿಮಲ್ ಅಂತ ಕರಿತೀನಿ ಅಲ್ಲ. ಸೊ ಇವಾಗ ನಾನು ಲಾರ್ಜ್ ಡೆಸಿಮಲ್ ನಂಬರ್ ತೊಗೊಂಡೆ, 500 ತೊಗೊಂಡೆ. ಅದು ನಾನು ಬರೀ 0 1 ಕನ್ವರ್ಟ್ ಮಾಡಿದ್ರೆ ತುಂಬ ಝೀರೋಸ್ ಆ್ಯಂಡ್ ಒನ್ಸ್ ಬರುತ್ತೆ ನನಗೆ. ಸೊ ಅದು ಕನ್ವರ್ಷನ್ಸಲ್ಲಿ ತೋರಿಸ್ತೀನಿ, ತುಂಬ ಝೀರೋಸ್ ಆ್ಯಂಡ್ ಒನ್ಸ್ ಬರುತ್ತೆ. ಸೊ ಅದು ನೆನ್ಪಿಟ್ಕೊಳ್ಳೋದು ಕಷ್ಟ. ಸೊ ಟು ಸಿಂಪ್ಲಿಫೈ ಆ ಬೈನರಿನ ಆಕ್ಟಲ್ಗೆ ಕನ್ವರ್ಟ್ ಮಾಡ್ಬೋದು, ಅಥವಾ ಆ ಬೈನರಿನ ವಿ ಕ್ಯಾನ್ ಕನ್ವರ್ಟ್ ಇಟ್ ಟು ಹೆಕ್ಸಾಡೆಸಿಮಲ್. ಸೊ ಬಿಕಾಸ್ ಆಫ್ ದ್ಯಾಟ್ ಡ್ರಾಬ್ಯಾಕ್ ವಿ ಹ್ಯಾವ್ ಆಕ್ಟಲ್ ನಂಬರ್ ಸಿಸ್ಟಮ್. ಸೊ ಇಲ್ಲಿ ನೋಡ್ಬೋದು, ಇಟ್ ಜನರೇಟ್ಸ್ ಲಾಂಗ್ ಸೀಕ್ವೆನ್ಸಸ್ ಆಫ್ ones and zeros while representing large decimal numbers. ನಿಮ್ಗೆ ಗೊತ್ತಾಗುತ್ತೆ ಲಾರ್ಜ್ ಡೆಸಿಮಲ್ ನಂಬರ್ಸ್ಗೆ 0 1s ತುಂಬ ಬರುತ್ತೆ. ಓಕೆ, ಟು ಓವರ್ಕಮ್ ಇಟ್ ವಿ ಹ್ಯಾವ್ octal and hexadecimal number system. To overcome this problem, other number system like octal and hexadecimal number system is used. So to overcome this drawback, ಏನು ಮಾಡ್ತೀವಿ? octal ಆಮೇಲೆ hexadecimal number system is used. So base ನೆನ್ಪಿಟ್ಕೊಳ್ಳಿ, octalದು ಬೇಸ್ ಎಷ್ಟು? ಬೇಸ್ ಇಸ್ 8, ರೈಟ್? ಆಲ್ರೆಡಿ ಡಿಸ್ಕಸ್ ಮಾಡಿವಿ. ಬೇಸ್ ಇಸ್ 8, ಎಷ್ಟು ಡಿಜಿಟ್ಸ್ ಇದೆ? 0 to 7. ಬೇಸ್ ಇಸ್ 8 ವಿತ್ ಡಿಜಿಟ್ಸ್ ಫ್ರಮ್ 0 to 7. ಸೊ ಐ ಹೋಪ್ ಸ್ಟೂಡೆಂಟ್ಸ್ ನಿಮ್ಗೆ ಅರ್ಥ ಆಗಿದೆ. ಡೆಸಿಮಲ್ ನಂಬರ್ ಸಿಸ್ಟಮ್ ಇಲ್ಲಿ 1 ಮಾರ್ಕ್ MCQs ಕೇಳೋ ಚಾನ್ಸಸ್ ಇದೆ. ಡೆಸಿಮಲ್ ಬೇಸ್ ಎಷ್ಟು ಅಥವಾ ರಾಡಿಕ್ಸ್ ಎಷ್ಟು? ಟೋಟಲ್ ಎಷ್ಟು ಡಿಜಿಟ್ಸ್ ಇದೆ? ಸೊ 10, 0 ಇಂದ 9. ಬೈನರಿ ಬೇಸ್ ಎಷ್ಟು ಡಿಜಿಟ್ಸ್ ಇದೆ? ಟೋಟಲ್ 2, 0 ಮತ್ತು 1. ಆಕ್ಟಲ್ ಎಷ್ಟು ಡಿಜಿಟ್ಸ್ ಇದೆ? ಟೋಟಲ್ 0 to 7. ಬೇಸ್ ಎಷ್ಟು? 8. ಓಕೆ, ಸೊ ಇದು ನೆನ್ಪಿಟ್ಕೊಬೇಕು. MCQಲಿ 1 MCQ ಇದೆಲ್ಲ ಈ ಚಾಪ್ಟ್ರಲ್ಲಿ ಕೇಳೋ ಚಾನ್ಸಸ್ ಇದೆ MCQಲಿ. ಓಕೆ, ಸೊ ಲಾಸ್ಟ್ ನಂಬರ್ ಸಿಸ್ಟಮ್ ಡಿಸ್ಕಸ್ ಮಾಡೋಣ, ದಟ್ ಈಸ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಏನಿದು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್? ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಕಾಂಪ್ಯಾಕ್ಟ್ ರೆಪ್ರೆಸೆಂಟೇಷನ್ ಆಫ್ ಬೈನರಿ ನಂಬರ್ಸ್. ಅಂದರೆ ಬೈನರಿ ನಂಬರ್ಸ್ನ ಸಿಂಪ್ಲಿಫೈ ಮಾಡೋಕ್ಕೆ, ಇನ್ನೂ ಶಾರ್ಟನ್ ಮಾಡೋದಕ್ಕೆ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಇಸ್ ಯೂಸ್ಡ್. ಸೊ ಇಟ್ ಕನ್ಸಿಸ್ಟ್ ಆಫ್ 16 ಯೂನಿಕ್ ಸಿಂಬಲ್ಸ್ and is called base 16 system. ಇಲ್ಲಿ 16 ಯೂನಿಕ್ ಡಿಜಿಟ್ಸ್ ಇತ್ತು. ಯಾವ್ದ್ಯಾವುದು? 0 ಇಂದ 9 ಡಿಜಿಟ್ಸು ಮತ್ತು 10 ಇಂದ 15 A to F. ಇಲ್ಲಿ 10 ಇಲ್ಲ, 10 ಬದಲು A ಬರಿತೀವಿ, 11 ಬದಲು B ಬರಿತೀವಿ, 12 ಬದಲು C, 13 ಬದಲು D, 14 ಬದಲು E, 15 ಬಂದರೆ ಹೆಕ್ಸಾಡೆಸಿಮಲಲ್ಲಿ ವಿ ಸೇ F ಅಂತ ಹೇಳ್ತೀವಿ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ನೋಡೋಣ. ಈಚ್ ಡಿಜಿಟ್ ಇಸ್ ರೆಪ್ರೆಸೆಂಟೆಡ್ ಯೂಸಿಂಗ್ 4 ಬೈನರಿ ಡಿಜಿಟ್ಸ್. ಸೊ ಈಚ್ ಡಿಜಿಟ್, ಇವಾಗ ಹೆಕ್ಸಾಡೆಸಿಮಲಲ್ಲಿ ಯಾವುದೇ ಡಿಜಿಟ್ ಇದ್ದರೂ ನಾವು ಅದನ್ನು ಬೈನರಿ ಕನ್ವರ್ಟ್ ಮಾಡಬೇಕಂದ್ರೆ 4 ಬಿಟ್ಸ್ ಯೂಸ್ ಮಾಡ್ತೀವಿ. ಬಿಕಾಸ್ 4 ಬಿಟ್ಸ್ ಇಸ್ ಸಫಿಷಿಯಂಟ್ ಟು ರೆಪ್ರೆಸೆಂಟ್ 16 ಕ್ಯಾರೆಕ್ಟರ್ಸ್. ಇಲ್ಲಿ ನೆನ್ಪಿಟ್ಕೊಳ್ಳಿ, ಹೆಕ್ಸಾಡೆಸಿಮಲ್ ಯಾವುದೇ ನಂಬರ್ ಇದ್ದರೂ ಅದನ್ನು ಬೈನರಿ ಕನ್ವರ್ಟ್ ಮಾಡೋಕ್ಕೆ ಎಷ್ಟು ಬಿಟ್ಸ್ ಬೇಕು ಅಂದರೆ 4 ಬಿಟ್ಸ್ ಬೇಕು. ಯಾಕೆ ಸರ್ 4 ಬಿಟ್ಸೇ? 5 ಬಿಟ್ಸ್ 3 ಬಿಟ್ಸ್ ಬೇಡವಾ? ಸೊ ಇಲ್ಲಿ ನೋಡ್ಬೋದು why 4 bits is required. ಸೊ ಇಲ್ಲಿ I'll just explain. ಹೆಕ್ಸಾ ಅಲ್ವಾ? ಹೆಕ್ಸಾದು ಬೇಸ್ ಎಷ್ಟು? 16. ಬೈನರಿದು ಬೇಸ್ ಎಷ್ಟು? 2. ಸೊ ನಾನು ಏನಕ್ಕೆ 4 ಬಿಟ್ಸೇ ರೆಪ್ರೆಸೆಂಟ್ ಮಾಡಬೇಕು ಹೆಕ್ಸಾಯಿಂದ ಬೈನರಿಗೆ ಅಂದರೆ, ಸೊ ದಿಸ್ 16 ಇಟ್ ಕ್ಯಾನ್ ಆಲ್ಸೋ ಬಿ, ಸೊ ದಿಸ್ 16 ಕ್ಯಾನ್ ಆಲ್ಸೋ ಬಿ ರೆಪ್ರೆಸೆಂಟೆಡ್ ಆಸ್ 2^4 ಅಲ್ವಾ? 16 2^4 ಅಂತಲೂ ಹೇಳ್ಬೋದಲ್ವಾ? ಸೊ ಎಷ್ಟು ಬಿಟ್ಸ್ ಬೇಕು ನಾರ್ಮಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಹೆಕ್ಸಾಡೆಸಿಮಲ್ ಟು ಬೈನರಿ ಕನ್ವರ್ಟ್ ಮಾಡೋದಕ್ಕೆ ಅಂದರೆ 4 ಬಿಟ್ಸ್ ಬೇಕು ನಿಮಗೆ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಈಗ ಕೆಲವು ಅಪ್ಲಿಕೇಶನ್ಸ್ ನೋಡೋಣ, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಓಕೆ, applications of hexadecimal number system. Main memory is made up of memory location where each location has unique address. ಸೊ ಇದು ಕೂಡ ಡಿಸ್ಕಸ್ ಮಾಡಿ ಚಾಪ್ಟರ್ 1ಅಲ್ಲಿ ಮೆಮರಿ ಬಗ್ಗೆ. ಮೆಮರಿ ಅಂದರೆ ಏನು? ಸೊ ಮೇನ್ ಮೆಮರಿ ಇದೆ, ಸೆಕೆಂಡ್ರಿ ಮೆಮರಿ ಇದೆ. ಸೊ ಈ ಮೇನ್ ಮೆಮರಿಲಿ ಒಂದೊಂದು ಲೊಕೇಶನ್ಗೂ ಯೂನಿಕ್ ಅಡ್ರೆಸ್ ಇರುತ್ತೆ ಅಲ್ವಾ? ಸೊ
ಇದು ಮೆಮರಿ ಅಂತ ತಿಳ್ಕೊಂಡ್ರೆ, ಸೊ ಮೆಮರಿಲಿ ದೆರ್ ಇಸ್ ಆಲ್ ದಿಸ್ ಲೊಕೇಶನ್ಸ್. ಈ ಲೊಕೇಶನ್ ಹೆಂಗೆ ಆಕ್ಸೆಸ್ ಮಾಡೋದು? ಮೆಮರಿ ಅಡ್ರೆಸ್ಸಿಂದ. ಎಲ್ಲ ಒಂದು ಮೆಮರಿ ಲೊಕೇಶನ್ಗೂ ಒಂದು ಯೂನಿಕ್ ಅಡ್ರೆಸ್ ಇರುತ್ತೆ, ಡಿಫ್ರೆಂಟ್ ಅಡ್ರೆಸ್ ಇರುತ್ತೆ, ರೈಟ್? ಇದರ ಅಡ್ರೆಸ್ 101 ಇರ್ಬೋದು, ಇದರದು 102 ಇರ್ಬೋದು, ಇದು 103 ಇರ್ಬೋದು, ಇದು 104 ಇರ್ಬೋದು. ನಾನು ಜಸ್ಟ್ ಸ್ಯಾಂಪಲಾಗಿ ಬರೀತಾ ಇದ್ದೀನಿ, ಬಟ್ ಎಲ್ಲ ಮೆಮರಿಗೂ ಒಂದು ಯೂನಿಕ್ ಅಡ್ರೆಸ್ ಇರುತ್ತೆ. ನಿಮ್ಗೆ ಹೇಗೆ ಡಿಫ್ರೆಂಟ್ ಅಡ್ರೆಸ್ಸಸ್ ಇದೆ ಅಲ್ವಾ, ಎಲ್ರಿಗೂ ಸೇಮ್ ಅಡ್ರೆಸ್ ಇಲ್ಲ. ಸೊ ಇದೇ ಥರ ಈ ಮೆಮರಿ ಲೊಕೇಶನ್ಸ್ಗೆ ಡಿಫ್ರೆಂಟ್ ಅಡ್ರೆಸ್ ಇರುತ್ತೆ. ಬಟ್ ಆ ಅಡ್ರೆಸ್ 16 ಬಿಟ್ ಇಲ್ಲ 32 ಬಿಟ್ಸ್ ಇರುತ್ತೆ. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ಮೆಮರಿ ಅಡ್ರೆಸ್ ವಿಲ್ ಬಿ 16 ಆರ್ 32 ಬಿಟ್ಸ್. ಇವಾಗ ನಂಗೆ ಹೇಳಿ 16 zeros and ones ಅಥವಾ 32 zeros and ones ನಿಮಗೆ ನೆನ್ಪಿಟ್ಕೊಳಕ್ಕಾಗತ್ತಾ ಮೆಮರಿ ಆಕ್ಸೆಸ್ ಮಾಡೋಕ್ಕೆ? ಸೊ ಕೆಲವ್ರು ಹೇಳ್ಬೋದು ಹ್ಞೂ ಸರ್ ಆಗುತ್ತೆ ಅಂತ. ಬಟ್ ಸ್ಟೂಡೆಂಟ್ಸ್ 32 ಬಿಟ್ಸ್ ಅಥವಾ 16 ಬಿಟ್ಸ್ ಆಫ್ zeros and ones ಎಲ್ಲಾದರೂ 1 ಬಿಟ್ ತಪ್ಪಾದರೂ ಯು ಕೆನಾಟ್ ಆಕ್ಸೆಸ್ ದ ಮೆಮರಿ. ಸೊ ಅದಕ್ಕೋಸ್ಕರ ವಿ ಆರ್ ಕನ್ವರ್ಟಿಂಗ್ ದಟ್ ಟು ಹೆಕ್ಸಾಡೆಸಿಮಲ್. ಹೆಕ್ಸಾಡೆಸಿಮಲಲ್ಲಿ ಕಾಂಪ್ಯಾಕ್ಟಾಗಿ ರೆಪ್ರೆಸೆಂಟ್ ಮಾಡ್ತೀವಿ, ಇನ್ನು ಸ್ಮಾಲರ್ ವರ್ಷನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಟು ಸಿಂಪ್ಲಿಫೈ ದ ಅಡ್ರೆಸ್ ರೆಪ್ರೆಸೆಂಟೇಷನ್, ಹೆಕ್ಸಾಡೆಸಿಮಲ್ ಆ್ಯಂಡ್ ಆಕ್ಟಲ್ ನಂಬರ್ ಸಿಸ್ಟಮ್ಸ್ ಆರ್ ಯೂಸ್ಡ್. ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ? ಬಿಕಾಸ್ ಮೆಮರಿ ಅಡ್ರೆಸ್ 16 ಇಲ್ಲ 32 ಬಿಟ್ಸ್ ಇರುತ್ತೆ. ಟು ಆಕ್ಸೆಸ್ ದ ಮೆಮರಿ ನಾವು 16 ಬಿಟ್ಸ್ ನೆನ್ಪಿಟ್ಕೊಬೇಕು. ಸೊ ನೆನ್ಪಿಟ್ಕೊಳ್ಳೋದು ಕಷ್ಟ, ಆದ್ದರಿಂದ ಇನ್ನು ಸ್ಮಾಲರ್ ವರ್ಷನ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ ಮೇನ್ ಮೆಮರಿ ಇಸ್ ರೆಪ್ರೆಸೆಂಟೆಡ್ ಯೂಸಿಂಗ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಫಸ್ಟ್ ಅಪ್ಲಿಕೇಶನ್ ಟು ಆಕ್ಸೆಸ್ ದ ಮೆಮರಿ ಅಡ್ರೆಸ್. ಸೊ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಇಸ್ ಯೂಸ್ಡ್. ಆಯಿತು, ಸೆಕೆಂಡ್ ಅಪ್ಲಿಕೇಶನ್ ಏನಿದೆ ಅಂತ ಕೇಳ್ಬೋದು. ಹೆಕ್ಸಾಡೆಸಿಮಲ್ ನಂಬರ್ಸ್ ಆರ್ ಆಲ್ಸೋ ಯೂಸ್ ಫಾರ್ ಡಿಸ್ಕ್ರೈಬಿಂಗ್ ಕಲರ್ಸ್ ಆನ್ ದ ವೆಬ್ ಪೇಜ್. ಈಗ ಕಲರ್ಸ್ ನೋಡಿದಿರಲ್ಲ ವೆಬ್ ಪೇಜಲ್ಲಿ ಅಥವಾ ಯಾವುದೇ ಒಂದು ವೆಬ್ಸೈಟಲ್ಲಿ, ಸೊ ಕಲರ್ಸ್ ನೋಡಿದಿರಲ್ಲ, ಸೊ ದಟ್ ಕಲರ್ ಎನಿ ಕಲರ್ ಇರ್ಬೋದು. ಇಟ್ ಇಸ್ ಮೇಡ್ ಅಪ್ ಆಫ್ 3 ಕಲರ್ಸ್. ಯಾವ್ದು? ರೆಡ್, ಗ್ರೀನ್ ಆ್ಯಂಡ್ ಬ್ಲೂ. ಇಲ್ಲಿ ನೋಡ್ಬೋದು, ಈಚ್ ಕಲರ್ ಇಸ್ ಮೇಡ್ ಅಪ್ ಆಫ್ 3 ಪ್ರೈಮರಿ ಕಲರ್ಸ್, ರೆಡ್, ಗ್ರೀನ್ ಆ್ಯಂಡ್ ಬ್ಲೂ, ಪಾಪ್ಯುಲರ್ಲಿ ಕಾಲ್ಡ್ RGB. ಸೊ ಇದು RGB ಅಂದರೆ ಏನು ಅಂದರೆ ರೆಡ್, ಗ್ರೀನ್ ಆ್ಯಂಡ್ ಬ್ಲೂ. ಸೊ ನೀವು ಯಾವುದೇ ಕಲರ್ ತೊಗೊಬೋದು, ಕೆಲವೊಂದು ಅಂಶ ರೆಡ್ ಇರುತ್ತೆ, ಕೆಲವು ಅಂಶ ಗ್ರೀನ್ ಇರುತ್ತೆ, ಕೆಲವು ಅಂಶ ಬ್ಲೂ ಇರುತ್ತೆ. ಸೊ ಪರ್ಸೆಂಟೇಜ್ ವೈಸ್ ವೇರಿ ಆಗ್ಬೋದು. ಓಕೆ, ಸೊ 24 ಬಿಟ್ಸ್ ಇಸ್ ರಿಕ್ವೈರ್ಡ್ ಟು ರೆಪ್ರೆಸೆಂಟ್ RGB. ಸೊ ಈ RGB ರೆಪ್ರೆಸೆಂಟ್ ಮಾಡೋದಕ್ಕೆ, ಅಥವಾ ನಾನು ಯಾವುದೋ ಒಂದು ಕಲರ್ ಐ ಹ್ಯಾವ್ ಟು ಡಿಸ್ಪ್ಲೇ, ಸೊ ಡಿಸ್ಪ್ಲೇ ಮಾಡೋಕ್ಕೆ 24 ಬೈನರಿ ಬಿಟ್ಸ್ ನಾನು ನೆನ್ಪಿಟ್ಕೊಬೇಕು. ಏನಕ್ಕಂದರೆ 8 ಬಿಟ್ಸ್ ರೆಡ್ಗೆ, 8 ಬಿಟ್ಸ್ ಗ್ರೀನ್ಗೆ, 8 ಬಿಟ್ಸ್ ಬ್ಲೂಗೆ. ಸೊ ಡಿಫಿಕಲ್ಟ್ ಟು ರಿಮೆಂಬರ್ ಅಲ್ವಾ? ಮತ್ತೆ ಸೊ ಇಟ್ ಇಸ್ ಡಿಫಿಕಲ್ಟ್ ಟು ರಿಮೆಂಬರ್ 24 bit code. So it is difficult to remember. So color codes is represented in hexadecimal format. So two applications ನೆನ್ಪಿಟ್ಕೊಳ್ಳಿ. Memory address is either 16 or 32 bit. So it is difficult to remember 16 or 32 bit. ನೆನ್ಪಿಟ್ಕೊಳ್ಳೋದು ಕಷ್ಟ. ಸೊ ಇದಕ್ಕೆ hexadecimal number system ಯೂಸ್ ಮಾಡ್ತೀವಿ. ಏನಕ್ಕೆ? ಮೆಮರಿ ಅಡ್ರೆಸ್ ಆಕ್ಸೆಸ್ ಮಾಡೋದಕ್ಕೆ. ಆ್ಯಂಡ್ ಸೆಕೆಂಡ್ ಅಪ್ಲಿಕೇಶನ್ ಕಲರ್ಸ್ ಡಿಸ್ಕ್ರೈಬ್ ಮಾಡೋದಕ್ಕೆ. ವೆಬ್ ಪೇಜಲ್ಲಿ ಅಥವಾ ಯಾವುದೇ ವೆಬ್ಸೈಟಲ್ಲಿ ಕಲರ್ಸ್ನ ನಾವು ಡಿಸ್ಕ್ರೈಬ್ ಅಥವಾ ಡಿಸ್ಪ್ಲೇ ಮಾಡಬೇಕಂದ್ರೆ ವಿ ಯೂಸ್ ಹೆಕ್ಸಾಡೆಸಿಮಲ್ ಓನ್ಲಿ. ಏನಕ್ಕಂದರೆ ಸೊ ಯಾವುದೇ ಕಲರ್ ನೀವು ತೊಗೊಂಡ್ರು ಅದರಲ್ಲಿ ರೆಡ್ ಅಂಶ ಇರುತ್ತೆ, ಅದರಲ್ಲಿ ಗ್ರೀನ್ ಅಂಶ ಇರುತ್ತೆ, ಅದರಲ್ಲಿ ಬ್ಲೂ ಅಂಶ ಇರುತ್ತೆ. ಬಟ್ 8 ಬಿಟ್ಸ್ ಯೂಸ್ ಮಾಡ್ತೀವಿ ಎಲ್ಲ ಕಲರ್ನು ರೆಪ್ರೆಸೆಂಟ್ ಮಾಡೋಕ್ಕೆ. ಸೊ 24 ಬಿಟ್ನ ನೆನ್ಪಿಟ್ಕೊಳ್ಳೋದು ಕಷ್ಟ. ಸೊ 24 ಬಿಟ್ನ ಬೈನರಿ ಬಿಟ್ಸ್ನ ವಿ ಕ್ಯಾನ್ ರೆಪ್ರೆಸೆಂಟೆಡ್ ಇನ್ ಹೆಕ್ಸಾಡೆಸಿಮಲ್. ಇನ್ನೂ ಶಾರ್ಟ್ ಆಗುತ್ತೆ. ಓಕೆ, 2 ಅಪ್ಲಿಕೇಶನ್ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ ಹೆಂಗೆ ಕಲರ್ಸ್ ರೆಪ್ರೆಸೆಂಟ್ ಮಾಡ್ತೀವಿ, ಡೆಸಿಮಲಲ್ಲಿ ಹೆಂಗಿರುತ್ತೆ, ಹೆಕ್ಸಾಡೆಸಿಮಲಲ್ಲಿ ಹೆಂಗಿರುತ್ತೆ. ಜಸ್ಟ್ ಎಕ್ಸಾಂಪಲ್ಸ್ ತೊಗೊಂಡಿನಿ, ಯು ಕ್ಯಾನ್ ಸಿ ದ ಎಕ್ಸಾಂಪಲ್. ಸೊ 2 ಕಲರ್ ತೊಗೊಂಡಿನಿ, ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಬ್ಲ್ಯಾಕಲ್ಲಿ ಡೆಸಿಮಲ್ ವ್ಯಾಲ್ಯೂ ನೀವು ಅಬ್ಸರ್ವ್ ಮಾಡಿ 000 ಅಂತಿದೆ. ಅಂದರೆ ಐ ನೀಡ್ 0 ಆಫ್ ರೆಡ್, 0 ಆಫ್ ಗ್ರೀನ್, 0 ಆಫ್ ಬ್ಲೂ. ಸೊ 000 ಡೆಸಿಮಲಲ್ಲಿ ನಾನು ಬ್ಲ್ಯಾಕ್ ಕಲರ್ ಅಂತ ಕರಿತೀನಿ. ಓಕೆ, ಬೈನರಿ ಅಂದರೆ ಏನು? ಸೊ ಬೈನರಿ ಅಂದರೆ 8 ಬಿಟ್ಸ್ ರೆಪ್ರೆಸೆಂಟ್ ಮಾಡಬೇಕಲ್ವ ಯಾವುದೇ ಒಂದು ಕಲರ್ಗೆ. ಸೊ ಡೆಸಿಮಲಲ್ಲಿ ಈ 0ನ 8 zeros ಆಗಿ ನಾನು ಕನ್ವರ್ಟ್ ಮಾಡ್ತೀನಿ. ಈ 0ನ ಅಗೇನ್ 8 zeros ಇದೆ ಇಲ್ಲಿ. ಸೊ ಇದು ಕೂಡ 8 zeros, ಯಾಕಂದರೆ 24 ಬಿಟ್ಸ್ ಬೇಕಲ್ವಾ RGBಗೆ. ಸೊ ಇದು RG ಆ್ಯಂಡ್ B ಆಯಿತು. ಬೈನರಿಲಿ ಗೊತ್ತಾಯಿತು. ಹೆಕ್ಸಾಡೆಸಿಮಲ್ಗೆ ಹೆಂಗೆ ಕನ್ವರ್ಟ್ ಮಾಡಿದ್ರಿ? ಇದು ಹೆಂಗೆ ಸರ್ 00 ಬರೀ ಆರ್ಸಲ್ಲಿ ಬಂದಿದೆ. ಸೊ ಇದು ಕನ್ವರ್ಷನ್ಸಲ್ಲಿ ನೋಡೋಣ ಬೈನರಿನ ಹೆಕ್ಸಾಡೆಸಿಮಲ್ಗೆ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ. ಸೊ ಈ ಬೈನರಿನ 4 ಗ್ರೂಪ್ ಆಗಿ ಡಿವೈಡ್ ಮಾಡ್ತೀವಿ. ಇದನ್ನು 4, ಇದನ್ನು 4, ಇದನ್ನು 4, ಇದನ್ನು 4. ಎಲ್ಲ ಬಿಟ್ಸ್ನ ವಿ ಗ್ರೂಪ್ ಇನ್ ಟರ್ಮ್ಸ್ ಆಫ್ 4. 4 ಬಿಟ್ಸ್ನ ಗ್ರೂಪ್ ಮಾಡ್ತಾ ಹೋಗಿ. ಸೊ ವಿ ಗೆಟ್ ದಿಸ್ ಆನ್ಸರ್. ಈ ಆನ್ಸರ್ ಹೆಂಗೆ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಲ್ಲ ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೆಕೆಂಡ್ ಕಲರ್ ವೈಟ್ ತೊಗೊಂಡಿವಿ. ವೈಟ್ಗೆ 255, 255, 255 ಅಂತಿದೆ ಡೆಸಿಮಲ್ ವ್ಯಾಲ್ಯೂ. ಅಂದರೆ ಸೊ ವೈಟ್ ವಿಲ್ ಹ್ಯಾವ್ 255 ಆಫ್ ರೆಡ್, 255 ಆಫ್ ಗ್ರೀನ್, 255 ಆಫ್ ಬ್ಲೂ. ಓಕೆನಾ? ಸೊ ಇಲ್ಲಿ 1 1 ಎಲ್ಲ 1 ಇದೆ.
ಎಲ್ಲ 24 ಬಿಟ್ಸು 1 ಇದೆ. ಏನಕ್ಕೆ ಸರ್ ಹೆಂಗೆ ಬಂತಿದ್ದು 1 ಅಂದರೆ ಕನ್ವರ್ಷನ್ಸ್ ಮಾಡ್ತೀವಿ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ 1 ಬಂತಿಲ್ಲಿ ಅಂತ. ಸೊ ಏನೋ ಡೌಟ್ಸ್ ಇದ್ದರೆ ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಆಫ್ಟರ್ ಕನ್ವರ್ಷನ್ಸ್ ಮಾಡ್ತೀನಲ್ಲ, ಸೊ ಅದಾದಮೇಲೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 255 ಹೆಂಗೆ 8 1s ಬಂತು ಅಂತ ಪ್ಲೀಸ್ put it in the comment box. ಇದನ್ನು ಹೆಕ್ಸಾಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ವಿ ಗೆಟ್ ದಿ ಆನ್ಸರ್ ಆಸ್ FF and FF. ಸೊ ಇದಿನ್ನ ಚಿಕ್ಕದಲ್ವಾ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದಿನ್ನ ಈಸಿ ಅಲ್ವಾ ಹೆಕ್ಸಾಡೆಸಿಮಲ್. ಬೈನರಿಲಿ 24 ಬಿಟ್ಸ್ ನೆನ್ಪಿಟ್ಕೊಬೇಕು ಕಲರ್ಸ್ ಡಿಸ್ಪ್ಲೇ ಮಾಡೋಕ್ಕೆ. ಇಲ್ಲಿ ಜಸ್ಟ್ FF ಅಂದರೆ ಯು ವಿಲ್ ಗೆಟ್ ವೈಟ್ ಕಲರ್ ಡಿಸ್ಪ್ಲೇಡ್, ರೈಟ್ ಸ್ಟೂಡೆಂಟ್ಸ್. ಸೊ ಈ ಕನ್ವರ್ಷನ್ಸ್ ನಾವು ಮಾಡೋಣ ಇವಾಗ. ನಿಮ್ಗೆ ಗೊತ್ತಾಗುತ್ತೆ ಬೈನರಿಯಿಂದ ಹೆಕ್ಸಾ ಹೆಂಗೆ ಕನ್ವರ್ಟ್ ಮಾಡೋದು, ಹೆಂಗೆ ಈ FF ಬಂತು ಅಂತ ವಿ ವಿಲ್ ಡಿಸ್ಕಸ್. ಓಕೆ, ಎಷ್ಟು ಟೈಪ್ ಕನ್ವರ್ಷನ್ಸ್ ಇದೆ ಅಂದರೆ ದೆರ್ ಇಸ್ 8 to 9 ಕನ್ವರ್ಷನ್ಸ್ ನೀವು ನೆನ್ಪಿಟ್ಕೊಬೇಕು. ಸೊ ನೆನ್ಪಿಟ್ಕೊಳ್ಳೋದು ಈಸಿನೇ, ಬಟ್ ಸ್ಟೆಪ್ಸ್ ಫಾಲೋ ಮಾಡಿ ನೀಟಾಗಿ. ಇಫ್ ಯು ಫಾಲೋ ದ ಸ್ಟೆಪ್ಸ್, ಸೊ ಕನ್ವರ್ಷನ್ಸ್ ಮಾಡೋದು ಈಸಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸೆಕೆಂಡ್ ಕಾನ್ಸೆಪ್ಟ್, ನಂಬರ್ ಸಿಸ್ಟಮ್. ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ಏನು ಇಂಪಾರ್ಟೆಂಟ್ ಇಲ್ಲಿ, ಎಲ್ಲ ನಂಬರ್ ಸಿಸ್ಟಮ್ದು ಬೇಸ್ ನೆನ್ಪಿಟ್ಕೊಳ್ಳಿ. ಡೆಸಿಮಲ್ ನಂಬರ್ ಸಿಸ್ಟಮ್ ಬೇಸ್ ಇಸ್ 10, 0 to 9 ಡಿಜಿಟ್ಸ್ ಇದೆ. ಬೈನರಿ ನಂಬರ್ ಸಿಸ್ಟಮ್ ಬೇಸ್ ಇಸ್ 2, 0 and 1. ಆಕ್ಟಲ್ ನಂಬರ್ ಸಿಸ್ಟಮ್ ಬೇಸ್ 8, 0 to 7 ಡಿಜಿಟ್ಸ್ ಇದೆ. ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಬೇಸ್ ಎಷ್ಟು 15 ಅಲ್ಲ 16. ಹೆಕ್ಸಾ ಅಂದರೆ ಎಷ್ಟು 16, 0 to 9 ಡಿಜಿಟ್ಸ್ ಇದೆ. ಆಲ್ಫಬೆಟ್ಸ್ A to F ಇದೆ. 10 to 15ನ ನಾವು A to F ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 10ಗೆ A, 11ಗೆ B, 12ಗೆ C, 13ಗೆ D, 14ಗೆ E, 15ಗೆ F ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಕರೆಕ್ಟ್. ಸೊ ಅದಾದಮೇಲೆ ಅಪ್ಲಿಕೇಶನ್ಸ್ ನೆನ್ಪಿಟ್ಕೊಳ್ಳಿ. ಹೆಕ್ಸಾಡೆಸಿಮಲ್ ಎಲ್ಲಿ ಯೂಸ್ ಮಾಡ್ತೀವಿ? ಸೊ ಕಲರ್ಸ್ ಡಿಸ್ಕ್ರೈಬ್ ಮಾಡೋಕ್ಕೆ ವೆಬ್ ಪೇಜಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಮೇನ್ ಮೆಮರಿ ಆಕ್ಸೆಸ್ ಮಾಡೋಕ್ಕೆ, ಆ ಮೆಮರಿ ಅಡ್ರೆಸ್ ಶಾರ್ಟನ್ ಮಾಡೋಕ್ಕೂ ಕೂಡ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ವಿ ವಿಲ್ ಯೂಸ್. ಓಕೆ, ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಸೆಕೆಂಡ್ ಕಾನ್ಸೆಪ್ಟ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇಂಟ್ರೊಡಕ್ಷನ್ ಆ್ಯಂಡ್ ನಂಬರ್ ಸಿಸ್ಟಮ್. ಮೂರನೇ ಕಾನ್ಸೆಪ್ಟ್, ಕನ್ವರ್ಷನ್ ಬಿಟ್ವೀನ್ ದ ನಂಬರ್ ಸಿಸ್ಟಮ್ಸ್ ಇದೆ. ಸೊ ಒಂದು ನಂಬರ್ ಸಿಸ್ಟಮಿಂದ ಇನ್ನೊಂದು ನಂಬರ್ ಸಿಸ್ಟಮ್ಗೆ ಹೇಗೆ ಕನ್ವರ್ಟ್ ಮಾಡೋದು. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 marks ಫ್ರಮ್ ದಿಸ್ ಸೆಕ್ಷನ್. ಎಲ್ಲಿ 5 marks ಬರುತ್ತೆ, ಯಾವುದಾದ್ರೂ ಒಂದು ಕನ್ವರ್ಷನ್ ಕೇಳ್ತಾರೆ ಎಕ್ಸಾಮಲ್ಲಿ, ಇದೇ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ದಿಸ್ ಇಸ್ ಲೈಕ್ ಮ್ಯಾಥ್, ಆಯಿತಾ. ನೀವು ಬೈ ಹಾರ್ಟ್ ಮಾಡಿದ್ರೆ ಯಾವುದೂ ನೆನ್ಪಿಡಲ್ಲ. ಸೊ ಡೋಂಟ್ ಬೈ ಹಾರ್ಟ್ ಎನಿ ಕನ್ವರ್ಷನ್ಸ್. ಸೊ ಸ್ಟೆಪ್ಸ್ನ ನೆನ್ಪಿಟ್ಕೊಳ್ಳಿ. ಐ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಯು ಕ್ಯಾನ್ ರಿಮೆಂಬರ್ ಹೌ ಟು ಸಾಲ್ವ್ ಇಟ್. ಓಕೆ, ಸೊ ಫಸ್ಟ್ ನಂಬರ್ ಸಿಸ್ಟಮ್ ಡಿಸ್ಕಸ್ ಮಾಡೋಣ, ದಟ್ ಈಸ್ ಡೆಸಿಮಲ್ ಟು ಬೈನರಿ. ಸೊ ಡೆಸಿಮಲಿಂದ ಬೈನರಿಗೆ ಹೇಗೆ ಕನ್ವರ್ಟ್ ಮಾಡೋದು. ಸೊ ಇವಾಗ ನಾನು ಒಂದು ಡೆಸಿಮಲ್ ನಂಬರ್ ಕೊಟ್ಟೆ, ಅದನ್ನು 0 1ಗೆ ಹೆಂಗೆ ಕನ್ವರ್ಟ್ ಮಾಡೋದು ಸಿಸ್ಟಮ್ಗೆ ಅರ್ಥ ಆಗಬೇಕಲ್ವಾ. ಸೊ ASCII ಡಿಸ್ಕಸ್ ಮಾಡಿದ್ವಿ. ಕ್ಯಾಪಿಟಲ್ ಇದು ASCII ಎಷ್ಟು 65, ಕರೆಕ್ಟಾ. ಆ 65 ಸಿಸ್ಟಮ್ಗೆ ಅರ್ಥ ಆಗಲ್ಲ, ಅದನ್ನು 0 1ಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಮಾಡೋದು, ಈ ಕನ್ವರ್ಷನ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಕನ್ವರ್ಷನ್ ಫ್ರಮ್ ಡೆಸಿಮಲ್ ಟು ಬೈನರಿ. ಡೆಸಿಮಲ್ ಅಂದರೆ ಬೇಸ್ ಎಷ್ಟು 10, ಬೈನರಿ ಅಂದರೆ ಬೇಸು 2 ಅಲ್ವಾ. ಏನೊಂದು ಸ್ಟೆಪ್ಸ್ ಇದೆ ನೋಡೋಣ. ಸ್ಟೆಪ್ 1, ಡಿವೈಡ್ ದ ಗಿವನ್ ಡೆಸಿಮಲ್ ನಂಬರ್ ಬೈ 2. ಆಯಿತು, ಏನೇ ಡೆಸಿಮಲ್ ನಂಬರ್ ಕೊಟ್ಟರು ಫಸ್ಟ್ ಸ್ಟೆಪ್ ಏನು, ಡಿವೈಡೆಡ್ ಬೈ 2. ಓಕೆನಾ. ಸೆಕೆಂಡ್ ಸ್ಟೆಪ್, ನೋಟ್ ದ ಕೋಶಂಟ್ ಆ್ಯಂಡ್ ರಿಮೈಂಡರ್. ಸೊ ಯಾವುದೇ ನಂಬರ್ 2ಇಂದ ಡಿವೈಡ್ ಮಾಡಾದಮೇಲೆ ಕೋಶಂಟ್ ಮತ್ತು ರಿಮೈಂಡರ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಆಯಿತು. ಸ್ಟೆಪ್ 3, ರಿಪೀಟ್ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2 ಅಂಟಿಲ್ ಕೋಶಂಟ್ ಬಿಕಮ್ 0. ಸೊ ಕೋಶನ್ 0 ಬರೋ ತನಕ ಯು ಕೀಪ್ ಡಿವೈಡಿಂಗ್ ದ ನಂಬರ್. ಓಕೆನಾ. ಸೊ ಮೂರನೇ ಸ್ಟೆಪ್ ಅರ್ಥ ಆಗಿದೆ ಅನ್ಕೊತೀನಿ. ಫಸ್ಟ್ ಸ್ಟೆಪ್ ಏನು, ಡೆಸಿಮಲ್ ನಂಬರ್ 2ಇಂದ ಡಿವೈಡ್ ಮಾಡಿ ಕೋಶಂಟ್ ಆ್ಯಂಡ್ ರಿಮೈಂಡರ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಡಿವೈಡ್ ಮಾಡ್ತಾ ಇರಿ ಎಲ್ಲಿ ತನಕ, ಕೋಶನ್ 0 ಆಗೋ ತನಕ. ಓಕೆ, ಸೊ ಫೋರ್ತ್ ಸ್ಟೆಪ್ ನೋಡೋಣ. ದ ಫಸ್ಟ್ ರಿಮೈಂಡರ್ ವಿಲ್ ಬಿ LSB. ಏನು ಸರ್ ಇದು LSB? ಸೊ LSB ಏನು ಅಂತ ಹೇಳ್ತೀನಿ, ಇದು ಪೂರ್ತಿ ಸೆಂಟೆನ್ಸ್ ಮುಗಿಸ್ಬೋಣ. ಆ್ಯಂಡ್ ದ ಲಾಸ್ಟ್ ರಿಮೈಂಡರ್ ಇಸ್ ಕಾಲ್ಡ್ MSB. The equivalent binary number is written from MSB to LSB. ಸೊ ಸ್ಟೂಡೆಂಟ್ಸ್, ನಾವು ಬೈನರಿ ರೆಪ್ರೆಸೆಂಟ್ ಮಾಡುವಾಗ ಈ MSB LSB ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಕೊಡ್ತೀನಿ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಬೈನರಿ ಡಿಜಿಟ್ಸ್ ತೊಗೊಳ್ಳೋಣ, ಯಾವುದಾದ್ರೂ 1010 ಅಂತ ತೊಗೊಳ್ಳೋಣ. ಓಕೆ, ಇಲ್ಲಿ ಹೈಯೆಸ್ಟ್ ವೇಟ್ ಯಾವುದಿದೆ, ಹೈಯೆಸ್ಟ್ ವೇಟ್ ಅಥವಾ ವಿಸೆ ಹೈಯೆಸ್ಟ್ ಪೊಸಿಷನ್ ಯಾವ ಬಿಟ್ಗಿದೆ ಅದನ್ನು MSB ಅಂತ ಕರಿತೀವಿ, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಈ MSB ಅಂದರೆ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಓಕೆ, LSB ಅಂದರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಇದರಲ್ಲಿ MSB ಯಾವುದು LSB ಯಾವುದು ಅಂತ ನೀವು ಕೇಳ್ಬೋದು. ಸೊ ಇದು ಯೂನಿಟ್ಸ್ ಅಂತ ಕರಿತೀವಿ ಅಲ್ವಾ ಸ್ಟೂಡೆಂಟ್ಸ್. ಇದು ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್ ಅಲ್ವಾ. ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್. ಇದು ಯೂನಿಟ್ಸ್, ಇದು ಟೆನ್ಸ್, ಇದು ಹಂಡ್ರೆಡ್ಸ್, ಇದು ಥೌಸಂಡ್ಸ್. ಕರೆಕ್ಟಾ. ಇವಾಗ ಯಾವ ಪ್ಲೇಸ್ಗೆ ಹೈಯೆಸ್ಟ್ ಪೊಸಿಷನ್ ಇದೆ ಅಥವಾ ಹೈಯೆಸ್ಟ್ ವೇಟ್ ಇದೆ, ಸೊ ಇದಕ್ಕಲ್ವಾ. ಸೊ ಇದನ್ನು MSB ಅಂತ ಕರಿತೀವಿ, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಯಾವ ಬಿಟ್ಗೆ ಲೀಸ್ಟ್ ಪೊಸಿಷನ್ ಇದೆ, ಸೊ ಇದು ರೈಟ್, ದಿಸ್ ಇಸ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಯಾವ ಬಿಟ್ಗೆ ಲೀಸ್ಟ್ ವೇಟ್ ಇದೆ
ವಿ ಕಾಲ್ ಇಟ್ ಎಲ್ ಎಸ್ ಬಿ. ಯಾವ ಬಿಟ್ಗೆ ಹೈಯೆಸ್ಟ್ ಇದೆ ವಿ ಕಾಲ್ ಇಟ್ ಆಸ್ ಎಮ್ ಎಸ್ ಬಿ ಅಥವಾ ಮೋಸ್ಟ್ ಸಿಗ್ನಿಫಿಕೆಂಟ್ ಆ್ಯಂಡ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಓಕೆನಾ? ಸೊ ಎಮ್ ಎಸ್ ಬಿ ಎಲ್ ಎಸ್ ಬಿ ಗೊತ್ತಾಯಿತು ಅನ್ಕೊತೀನಿ ಒಂದು ಬೈನರಿಯಲ್ಲಿ. ಸೊ ನೀವು ಈ ಡಿವಿಷನ್ ಮಾಡೋವಾಗ ಹೆಂಗೆ ಬರೀಬೇಕು ಆನ್ಸರ್ ಅಂದರೆ ಎಮ್ ಎಸ್ ಬಿಯಿಂದ ಎಲ್ ಎಸ್ ಬಿ ಬರೀಬೇಕು. ಸೊ ಫಸ್ಟ್ ರಿಮೈಂಡರ್ ಇದೆಯಲ್ಲ, ಫಸ್ಟ್ ರಿಮೈಂಡರ್ ಇಸ್ ಕಾಲ್ಡ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಲಾಸ್ಟ್ ರಿಮೈಂಡರ್ ಬರ್ತಲ್ಲ ಅದು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಹೆಂಗೆ ಬರೀಬೇಕು ಆನ್ಸರ್ ಅಂದರೆ ಲಾಸ್ಟ್ ರಿಮೈಂಡ್ರಿಂದ ಬರೀಬೇಕು. ಓಕೆ, ಎಕ್ಸಾಂಪಲ್ಸ್ ನೋಡೋಣ. ಸೊ ಸ್ಟೆಪ್ಸ್ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಅಗೇನ್ ಸ್ಟೆಪ್ಸ್ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ನೋಟ್ ಇಟ್ ಡೌನ್. ಓಕೆ, ಸೊ ವಿ ವಿಲ್ ಸಾಲ್ವ್ ಒನ್ ಪ್ರಾಬ್ಲಮ್, 1 or 2 ಪ್ರಾಬ್ಲಮ್ಸ್ ತೊಗೊಂಡಿನಿ. ವಿ ವಿಲ್ ಜಸ್ಟ್ ಸಾಲ್ವ್ ಹೆಂಗೆ ಡೆಸಿಮಲ್ ಇಂದ ಬೈನರಿ ನಂಬರ್ ಸಿಸ್ಟಮ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ ಒಂದು ಕ್ವೆಶನ್ ಇದೆ, ಕನ್ವರ್ಟ್ 85 ಬೇಸ್, ಇದು ಬೇಸ್ ಅಂತ ಕರಿತೀವಿ. ಓಕೆ, ಬೇಸ್ ಅಥವಾ ರ್ಯಾಡಿಕ್ಸ್ ಅಲ್ವಾ. ಇಲ್ಲಿ 85 ಅನ್ನೋದು ಡೆಸಿಮಲ್, ರೈಟ್? ಯಾಕೆ 85 ಡೆಸಿಮಲು? 0 to 9 ಅಲ್ಲಿ ಇದೆ ಅಲ್ವಾ, 8 ಇಟ್ ಇಸ್ ಡೆಸಿಮಲ್. ಈ 5 ಇದು 0 to 9 ಒಳಗೆ ಇದೆ. ಸೊ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಕರಿಬೋದು ಇದನ್ನು. ಈ 85ನ ಬೈನರಿ ಕನ್ವರ್ಟ್ ಮಾಡಿ, 0s and 1sಗೆ ಕನ್ವರ್ಟ್ ಮಾಡಿ ಅಂತ ದೇ ಆರ್ ಆಸ್ಕಿಂಗ್ ದ ಕ್ವೆಶನ್. ಸೊ ಹೆಂಗೆ ಕನ್ವರ್ಟ್ ಮಾಡೋದು? ಸ್ಟೆಪ್ಸ್ ಓದ್ವಿ ಅಲ್ವಾ. ಫಸ್ಟ್ ಸ್ಟೆಪ್ ಏನು? ಡಿವೈಡ್ ದ ನಂಬರ್ ಬೈ 2. 85 ತೊಗೊಳ್ಳಿ, ಇದನ್ನು ಡಿವೈಡೆಡ್ ಬೈ 2, ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು? ಕೋಶಂಟ್ ಮತ್ತು ರಿಮೈಂಡರ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಕೋಶಂಟ್ ಏನು ಬರುತ್ತೆ? 85 ಡಿವೈಡೆಡ್ ಬೈ 2. ಸೊ 42 ಬರುತ್ತಲ್ವಾ. 242s are 84. ಇಲ್ಲಿ ಡೆಸಿಮಲ್ ಬರೆಯೋಂಗಿಲ್ಲ, 0.5 ಅಂತ ಬರೀಬೇಡಿ. ಸೊ ಎಷ್ಟು ಕೋಶಂಟ್ ಬರುತ್ತೆ? ಡೋಂಟ್ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಡೆಸಿಮಲ್, ಹೋಲ್ ನಂಬರ್ ಥರ ಬರೀರಿ. ಓಕೆ, 42, 242s are 84. ಮತ್ತು ರಿಮೈಂಡರ್ ಏನು ಬರುತ್ತೆ? ಇದು ಕೋಶಂಟ್. ರಿಮೈಂಡರ್ 85 - 84 ಎಷ್ಟು? 1 ಅಲ್ವಾ. ಸೊ ಇದು ರಿಮೈಂಡರ್. ಓಕೆ, ಸೊ ಮತ್ತೆ ಡಿವಿಷನ್ ಮಾಡ್ತಾ ಹೋಗಿ. ಸೊ ಎಲ್ಲಿ ತನಕ ಮಾಡ್ತಾ ಹೋಗ್ಬೇಕು ಸರ್? ಥರ್ಡ್ ಸ್ಟೆಪ್ಪಲ್ಲಿ ಇದೆಯಲ್ಲ ಸರ್. ಸೊ ರಿಪೀಟ್ ಫಸ್ಟ್ ಸ್ಟೆಪ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಅಂಟಿಲ್ ಕೋಶನ್ ಬಿಕಮ್ಸ್ 0. ಕರೆಕ್ಟಾ? ಇದು 0 ಆಗೋ ತನಕ ಪ್ಲೀಸ್ ಡೂ ದ ಡಿವಿಷನ್. ಸೊ 42 ಡಿವೈಡ್ ಬೈ 2, ಕೋಶಂಟ್ ಎಷ್ಟು? 21 ಅಲ್ವಾ. 221s are 42. ರಿಮೈಂಡರ್ ಎಷ್ಟು ಬರ್ತಿಲ್ಲಿ? ರಿಮೈಂಡರ್ ಬರಲ್ಲ, 0. ಸೊ ಕಂಪ್ಲೀಟಾಗಿ ಡಿವೈಡ್ ಆದರೆ ರಿಮೈಂಡರ್ 0 ಬರುತ್ತೆ. ಕರೆಕ್ಟಾ? ನೆಕ್ಸ್ಟು, ಸೊ 21 ಡಿವೈಡೆಡ್ ಬೈ 2, 10.5 ಬರುತ್ತೆ. 10.5 ಬರೀಬೇಡಿ. ಸೊ ಜಸ್ಟ್ ಟೇಕ್ ದ ಹೋಲ್ ನಂಬರ್ 10. 2 10s are 20. ರಿಮೈಂಡರ್ ಎಷ್ಟು ಬರುತ್ತೆ? 21 - 20 is 1. ಸೊ ಅಗೇನ್ ಡಿವೈಡ್ ಮಾಡ್ತಾ ಹೋಗಿ ಟಿಲ್ ದ ಕೋಶನ್ ಬಿಕಮ್ಸ್ 0. 2 5s are 10. ರಿಮೈಂಡರ್ ಇಸ್ 0. ಮತ್ತು 2 2s are 4. ಕರೆಕ್ಟಾ? 5ನ 2.5 ಬರೀಬೇಡಿ. 2 2s are 4. 5 - 4 ರಿಮೈಂಡರ್ ಎಷ್ಟು? 1. ನೆಕ್ಸ್ಟ್ 2ನ ಡಿವೈಡ್ ಮಾಡಿ 2 ಇಂದ. ಸೊ 2 1s are 2. ರಿಮೈಂಡರ್ ಎಷ್ಟು? 0. ನೆಕ್ಸ್ಟ್, ಸೊ 1ನ 2 ಇಂದ ಡಿವೈಡ್ ಮಾಡೋಕ್ಕಾಗತ್ತಾ? ನೆಕ್ಸ್ಟ್ ಕ್ವೆಶನ್, ಆಗಲ್ಲ ಅಲ್ವಾ. ಸೊ 1 ಕೆನಾಟ್ ಬಿ ಡಿವೈಡೆಡ್ ಬೈ 2. ಸೊ ಏನು ಮಾಡಬೇಕು? ಕೋಶಂಟ್ ಅವಾಗ ಏನಾಗುತ್ತೆ? 0 ಆಗುತ್ತೆ. ಸಿ, ಇಲ್ಲೇ ನೀವು ಸ್ಟಾಪ್ ಮಾಡ್ಬೋದು. ಸೊ ಇಲ್ಲಿಂದ ಇಲ್ಲಿ ತನಕ ನೀವು ಬೈನರಿ ಅಂತ ಹೇಳ್ಬೋದು, ಅಥವಾ ಈ ಕೋಶನ್ 0 ಆಗೋ ತನಕ ಮಾಡ್ಬೋದು. ಓಕೆ, ಸೊ ನೀವು ಇಲ್ಲೇ ಸ್ಟಾಪ್ ಮಾಡಿದ್ರೆ ಆನ್ಸರ್ ಏನಿರುತ್ತೆ? ಇದು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಇದು ಫಸ್ಟ್ ರಿಮೈಂಡರ್ ಏನಂತ ಕರಿತೀವಿ? ಎಲ್ ಎಸ್ ಬಿ, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ನೀವು ಇನ್ನೊಂದು ಸ್ಟೆಪ್ ಮಾಡಿದ್ರೆ ಒಳ್ಳೆಯದು. ಸೊ 1ನ 2 ಇಂದ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಕೋಶನ್ 0 ಬರ್ತಿಲ್ಲಿ. 2 × 0 is 0. ಸೊ ರಿಮೈಂಡರ್ ಎಷ್ಟು ಬರುತ್ತೆ? 1 - 0, ರಿಮೈಂಡರ್ ಇಸ್ 1. ಸೊ ರಿಮೈಂಡರ್ 1 ಬರುತ್ತಿಲ್ಲಿ. ಸೊ ಈ ಲಾಸ್ಟ್ ರಿಮೈಂಡರ್ನ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರಿತೀವಿ, ಅಥವಾ ಎಮ್ ಎಸ್ ಬಿ. ಸೊ ಆನ್ಸರ್ ಏನು? ಎಮ್ ಎಸ್ ಬಿಯಿಂದ ಎಲ್ ಎಸ್ ಬಿ ಅವ್ರಿಗೂ ಬರೀತಿರಲ್ಲ, ದಟ್ ಇಸ್ ದ ಆನ್ಸರ್. ಸೊ ಆನ್ಸರ್ ಆಫ್ 85 ಇನ್ ಬೈನರಿ ಇಸ್ 1 0. ಸೊ ಹಿಂಗೆ ಬರೀಬೇಕು, 1 0 1 0 1 0 1. ಬೇಸ್ 2 ಅಂತ ಬರೀರಿ. ಬೇಸ್ 2 ಯಾಕಂದರೆ ಬೈನರಿ ನಂಬರ್ ಸಿಸ್ಟಮ್ ಅಲ್ವಾ. ಈ 85 ಬೇಸ್ 10 ಅಲ್ಲಿದೆ, ಅಂದರೆ ಡೆಸಿಮಲ್ ನಂಬರ್ ಸಿಸ್ಟಮ್. ಇದನ್ನು ನಾವು ಬೈನರಿ ಕನ್ವರ್ಟ್ ಮಾಡಿದ್ವಿ. ಸೊ ಲಾಸ್ಟ್ ರಿಮೈಂಡರಿಂದ ಫಸ್ಟ್ ರಿಮೈಂಡರ್ವರೆಗೂ ಯು ವಿಲ್ ಗೆಟ್ ದ ಬೈನರಿ ಈಕ್ವಲೆಂಟ್ ಆಫ್ ದ ಡೆಸಿಮಲ್ ನಂಬರ್ 85. ಓಕೆನಾ? ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಡೆಸಿಮಲ್ನ ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡೋದು ಗೊತ್ತಾಯ್ತಾ? ಸೊ ಆ ಕಲರ್ಸ್ ಆನ್ ವೆಬ್ ಪೇಜ್ ಇವಾಗ ಮಾಡ್ಬೋದಲ್ವಾ ನೀವು? ಸೊ ಕಲರ್ಸ್ ಆನ್ ವೆಬ್ ಪೇಜ್ ಅಂದರೆ ವೈಟ್ ಕಲರ್ ಎಷ್ಟಿತ್ತು ವ್ಯಾಲ್ಯೂ? 255 255 255. ಹೆಂಗೆ ಸರ್ ಬಂತು? 8 1s ಹೆಂಗೆ ಬಂತು? ಡಿವೈಡ್ ಮಾಡಿ, 255 by 2 ಡಿವೈಡ್ ಮಾಡಿ, 8 1s ಬಂದೇ ಬರುತ್ತೆ ರಿಮೈಂಡ್ರಲ್ಲಿ. ಓಕೆ, ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಏನೋ ಡೌಟ್ ಆದರೆ ಪ್ಲೀಸ್ ಕಮೆಂಟ್ ಇಟ್. ಓಕೆ, ಇನ್ನೊಂದು ಪ್ರಾಬ್ಲಮ್ ನೋಡೋಣ ಇಲ್ಲಿ. 145ನ ಡೆಸಿಮಲಿಂದ ಪ್ಲೀಸ್ ಕನ್ವರ್ಟ್ ಇಟ್ ಇಂಟು ಬೈನರಿ. ಸೇಮ್ ಸ್ಟೆಪ್ಸ್ ಫಾಲೋ ಮಾಡಿ. 145 ಡಿವೈಡೆಡ್ ಬೈ 2 ಫಸ್ಟ್. ಸೊ ಕೋಶಂಟ್ ಏನು? 145 by 2.
72 ಅಲ್ವಾ, 72 into 2 is 144. ಸೊ 72 ಕೋಶಂಟು 145 minus 144 ಎಷ್ಟು ಬರುತ್ತೆ 1. ಸೊ ರಿಮೈಂಡರ್ ಇಸ್ 1. ಸೊ 72 ಇವಾಗ ಡಿವೈಡ್ ಮಾಡಿ 2 ಇಂದ ಕಂಪ್ಲೀಟ್ ಡಿವೈಡ್ ಆಗುತ್ತಲ್ವಾ, ಇದು 36. ರಿಮೈಂಡರ್ ಬರಲ್ಲ ಅಲ್ವಾ, ನೋ ರಿಮೈಂಡರ್, ಕಂಪ್ಲೀಟ್ ಡಿವಿಷನ್ ಆಗಿದೆ, ರಿಮೈಂಡರ್ ಇಸ್ 0. 36 ಡಿವೈಡ್ ಮಾಡಿ 2 ಇಂದ ಅಗೇನ್ ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ 18 0. 18 ಡಿವೈಡ್ ಮಾಡಿ 2 ಇಂದ ಕಂಪ್ಲೀಟ್ಲಿ ಅಗೇನ್ ಡಿವೈಡ್ ಆಗುತ್ತೆ 2 9s are 18, ರಿಮೈಂಡರ್ ಇಸ್ 0. ಮತ್ತು 9ನ ಕಂಪ್ಲೀಟ್ ಡಿವೈಡ್ ಆಗಲ್ಲ ಇಲ್ಲಿ, 2 4s are 8, 9 minus 8 ರಿಮೈಂಡರ್ ಇಸ್ 1. 2 2s are 4, ರಿಮೈಂಡರ್ ಇಸ್ 0. ಮತ್ತು 2 1s are 2, ರಿಮೈಂಡರ್ ಇಸ್ 0. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ 1 ಡಿವೈಡ್ ಮಾಡೋಕ್ಕಾಗಲ್ಲ 2 ಇಂದ, ಸೊ ಕೋಶಂಟ್ 0 ಆಯಿತು ಲಾಸ್ಟ್ ಸ್ಟೆಪ್ಪಲ್ಲಿ, ಕರೆಕ್ಟಾ? ಸೊ ಯು ಡೂ ಇಟ್ ಟಿಲ್ ಕೋಶಂಟ್ ಬಿಕಮ್ 0, ರಿಮೈಂಡರ್ ಇಸ್ 1 minus 0, ರಿಮೈಂಡರ್ ಇಸ್ 1. ಸೊ ಇಲ್ಲಿ ಕೋಶಂಟ್ 0 ಆಯಿತು. ಸೊ ಎಮ್ ಎಸ್ ಬಿ ಬಿಟ್ ಲಾಸ್ಟ್ ರಿಮೈಂಡರ್, ಇದು ಎಮ್ ಎಸ್ ಬಿ ಬಿಟ್, ಎಲ್ ಎಸ್ ಬಿ ಫಸ್ಟ್ ರಿಮೈಂಡರ್. ಓಕೆನಾ? ಸೊ ಆನ್ಸರ್ ಏನು? ಎಲ್ ಎಸ್ ಬಿಯಿಂದ ಎಮ್ ಎಸ್ ಬಿ ಬರೆಯೋದಾ ಟಾಪ್ ಟು ಡೌನ್? ಅಲ್ಲ, ಬಾಟಮಿಂದ ಟಾಪ್ ಬರೀಬೇಕು, ಡೆಸಿಮಲ್ ಟು ಬೈನರಿ. ಸೊ ಇದು ಆನ್ಸರ್ ನಿಮ್ಮದು. ಸೊ ವಾಟ್ ಈಸ್ ದ ಆನ್ಸರ್? 100 1000 1 ಬೇಸ್ 2. ಓಕೆನಾ? 100 1000 1, ಇದು ಆನ್ಸರ್ ಆಯಿತು. ಹೆಂಗೆ ಆನ್ಸರ್ ವೆರಿಫೈ ಮಾಡ್ತೀರಾ ಸರ್, ಇದೇನಾ ಕರೆಕ್ಟ್ ಅಂತ ಹೆಂಗೆ ವೆರಿಫೈ ಮಾಡ್ತೀರಾ? ಸೊ ಮತ್ತೆ ನೀವು ಈ ಬೈನರಿನ ಯು ಕ್ಯಾನ್ ಕನ್ವರ್ಟ್ ಇಟ್ ಬ್ಯಾಕ್ ಟು ಡೆಸಿಮಲ್. ಸೊ ಇದನ್ನು ಮತ್ತೆ ಡೆಸಿಮಲ್ ಕನ್ವರ್ಟ್ ಮಾಡಿ ಇದೇ ಆನ್ಸರ್ ಬಂದರೆ ಯು ಕ್ಯಾನ್ ಸೇ ಕರೆಕ್ಟಾಗಿ ಮಾಡಿದ್ದೀನಿ ಅಂತಲ್ವಾ? ಸೊ ವೆರಿಫಿಕೇಷನ್ ಮುಖ್ಯ. ಎಕ್ಸಾಮಲ್ಲಿ ಎಲ್ಲಾದರೂ ತಪ್ಪು ಮಾಡಿದರೆ ಪ್ಲೀಸ್ ವೆರಿಫೈ. ಹೆಂಗೆ ವೆರಿಫೈ ಮಾಡೋದು ಅಂದರೆ ವಾಪಸ್ ಇದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಡೌಟ್ ಇರ್ಬೋದು, ಸೊ ಹೆಂಗೆ ಸರ್ ಇದು ಡೆಸಿಮಲ್ ಕನ್ವರ್ಟ್ ಮಾಡೋದು ಮತ್ತೆ ಅಂತ ಅಲ್ವಾ, 145 ಹೆಂಗೆ ಬಂತು, ಹೆಂಗೆ ಕನ್ವರ್ಟ್ ಮಾಡೋದು ಅಂತ ನಿಮಗೆ ಡೌಟ್ ಇರ್ಬೋದು. ಸೊ ನಾನು ಜಸ್ಟ್ ಹೇಳ್ತೀನಿ, ಮಿಕ್ಕಿದ ಕನ್ವರ್ಷನ್ ಸ್ಟೆಪ್ಸಲ್ಲಿ ನೋಡೋಣ. ಇದನ್ನು ಡೆಸಿಮಲ್ಗೆ ವಾಪಸ್ ಹೆಂಗೆ ಕನ್ವರ್ಟ್ ಮಾಡೋದು ಅಂದರೆ ಇಲ್ಲಿ ವೇಟ್ಸ್ ತೊಗೊಬೇಕು. ಏನು ವೇಟ್ ಸರ್, ಯಾರು ವೆಯ್ಟಾ ಏನೋ ಎತ್ತಬೇಕಾ ಅಂದರೆ ಇಲ್ಲ, ಪೊಸಿಷನಲ್ ವೇಟ್ ಅಂತ ಹೇಳ್ತೀವಲ್ಲ, ಯೂನಿಟ್ಸ್ 10s 100s. ಸೊ ಯೂನಿಟ್ಸ್ ಪ್ಲೇಸ್ನ 0 ಅಂತ ಕನ್ಸಿಡರ್ ಮಾಡಬೇಕು, 10s ಪ್ಲೇಸ್ 1, ಹೀಗೆ ಬರ್ಕೊಂಡು ಹೋಗಿ. ಸೊ 7 ತನಕ ಬರುತ್ತೆ, ಕರೆಕ್ಟಾ? ಸೊ ಇದು ಯಾವ ನಂಬರ್ ಸಿಸ್ಟಮಲ್ಲಿದೆ? ಬೈನರಿ. ಅದನ್ನು ಮತ್ತೆ ಡೆಸಿಮಲ್ಗೆ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂದರೆ ಪೊಸಿಷನಲ್ ವೇಟ್ಸ್ ತೊಗೊಳ್ಳಿ ಎಲ್ಲ ಡಿಜಿಟ್ದು. ಆಯಿತು, ನೆಕ್ಸ್ಟು ಸೊ ಪ್ರಾಡಕ್ಟ್ ಮಾಡಿ ಪೊಸಿಷನಲ್ ವೇಟ್ನ ಮತ್ತು ಬೈನರಿ ಬಿಟ್ನ ಪ್ರಾಡಕ್ಟ್ ಮಾಡಿ. ಸೊ ಇಲ್ಲಿ ಬೈನರಿ ಬಿಟ್ ಏನಿದೆ 1, ಸೊ 1 ಇಂಟು 2 ಪವರ್ಸ್ ತೊಗೊಳ್ಳಿ. ಸೊ ಪವರ್ ಆಫ್ 2 ತೊಗೊಳ್ಳಿ ಈ ಟೈಮ್, ಯಾಕಂದರೆ ಬೈನರಿಯಿಂದ ಡೆಸಿಮಲ್, ಬೈನರಿ ಬೇಸಸ್ 2. ಸೊ 1 ಇಂಟು 2 power 7, ಓಕೆನಾ? ಪ್ಲಸ್ 0 ಇಂಟು 2 power 6. ನಾನು ಬರೆಯಲ್ಲ, 0 ಇಂಟು 2 power 6 ಇಸ್ 0 ಓನ್ಲಿ. 0 ಇಂಟು 2 power 5, ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 0ನೇ ಬರುತ್ತೆ. ಪ್ಲಸ್ 1 ಇಂಟು 2 power 4. ಸೊ 1 ಇಂಟು 2 power 4 ಎಷ್ಟು ಬರುತ್ತೆ? 16 ಅಲ್ವಾ? 2 ಇಂಟು 2 ಇಂಟು 2 ಇಂಟು 2 16. ಸೊ ಮತ್ತೆ 0 ಇಂಟು 2 power 3 ಮತ್ತೆ 0 ಬರುತ್ತೆ. 0 ಇಂಟು 2 ಸ್ಕ್ವೇರ್ ಇಸ್ 0. 0 into 2 power 1 again 0. 1 into 2 power 0. ಸೊ 1 ಇಂಟು 2 power 0. ಏನು ಸರ್ ಇದು 2 power 0 ಅಂದರೆ ಎಷ್ಟು? 2ನಾ ಅಂದರೆ ಇಲ್ಲ, ಎನಿಥಿಂಗ್ ಪವರ್ 0 ಯಾವಾಗಲೂ ಆನ್ಸರ್ 1 ಇರುತ್ತೆ. 100 power 0 ಇದ್ದರೂ ಆನ್ಸರ್ ಇಸ್ 1. ಓಕೆನಾ? ನೆನ್ಪಿಟ್ಕೊಬೇಕು. ಸೊ ದಿಸ್ ಈಸ್ 1. 2 power 0 ಅಥವಾ 100 power 0 ಎಷ್ಟೇ ಇದ್ದರೂ ಆನ್ಸರ್ ಇಸ್ 1. ಓಕೆ, ಸೊ ಇದೆಲ್ಲ ಆ್ಯಡ್ ಮಾಡಿ. ಟೆಲ್ ಮಿ, ಡಸ್ ಇಟ್ ಕಮ್ ಟು 145? ನೋಡಿ, 2 power 7 ಎಷ್ಟು? 2 ಇಂಟು 2 ಇಂಟು 2 ಇಂಟು 2 7 ಟೈಮ್ಸ್ ಮಾಡಿ. ಸೊ 2 power 6 ಎಷ್ಟು ಬರುತ್ತೆ? 64 ಅಲ್ಲ. 2 power 7 ಎಷ್ಟು ಬರುತ್ತೆ? 64 ಇಂಟು 2 ಇಸ್ 128 ಅಲ್ವಾ? ಸೊ ಇಲ್ಲಿ ಕ್ಯಾಲ್ಸಿ ಯೂಸ್ ಮಾಡ್ಬೋದು ನೀವು. ಗೊತ್ತಿಲ್ಲ ಅಂದರೆ ಬೇಗ ಕ್ಯಾಲ್ಕುಲೇಷನ್ ಮಾಡೋಕ್ಕಲ್ಲ ಅಂದರೆ ಕ್ಯಾಲ್ಸಿ ಯೂಸ್ ಮಾಡಿ. ಎಕ್ಸಾಮಲ್ಲಿ ಕ್ಯಾಲ್ಸಿ ಈಸ್ ಅಲೌಡ್, ಬಟ್ ನಾನು ಇಲ್ಲಿ ಫೋನ್ ಯೂಸ್ ಮಾಡ್ತೀನಿ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ಗೆ. ಪ್ಲೀಸ್ ಡೋಂಟ್ ಯೂಸ್ ದ ಫೋನ್, ಯೂಸ್ ದ ಕ್ಯಾಲ್ಕುಲೇಟರ್. ಸೈಂಟಿಫಿಕ್ ಯೂಸ್ ಮಾಡಬೇಡಿ, ನಾರ್ಮಲ್ ಕ್ಯಾಲ್ಸಿ. ಓಕೆ, ಇಲ್ಲಿ 2 power 4 ಎಷ್ಟು? 16 ಅಲ್ವಾ? ನೆಕ್ಸ್ಟ್ ಇದೆಲ್ಲ 0 ಪ್ಲಸ್ 1 ಇಂಟು 2 power 0 ಅಂದರೆ 1 ಇಂಟು 2 power 0 ಎಷ್ಟಂದೆ? 1 ಅಲ್ವಾ? ಸೊ ಇಲ್ಲಿ 1 ಇಂಟು 1 ಇಂಟು 1 ಇಸ್ 1 ಅಲ್ವಾ? ಎಲ್ಲ ಆ್ಯಡ್ ಮಾಡಿ. 128 ಪ್ಲಸ್ 16 ಇಸ್ 144. 144 ಪ್ಲಸ್ 1 ಎಷ್ಟು ಬಂತು? 145 ಟು ದ ಬೇಸ್ 10. ಸರಿನಾ ಕ್ವೆಶನ್?
ಅಲ್ವಾ, ಅದೇ ಅಲ್ವಾ? ಸೊ ಈ ಆನ್ಸರ್ ನಾನು ಕರೆಕ್ಟ್ ಅಂತ ಹೇಳ್ಬೋದಾ? ಎಸ್, ಆನ್ಸರ್ ಈಸ್ ಕರೆಕ್ಟ್. ಬಿಕಾಸ್ ನಾನು ಮತ್ತೆ ಆ ಬೈನರಿನ ಡೆಸಿಮಲ್ ಕನ್ವರ್ಟ್ ಮಾಡಿದೆ. ಹೆಂಗೆ ಮಾಡಿದೆ? ಎಲ್ಲದಕ್ಕೂ ಪೊಸಿಷನಲ್ ವೇಟ್ ತೊಗೊಂಡೆ, ಎಲ್ಲ ಬೈನರಿ ಬಿಟ್ಗೂ ಪೊಸಿಷನಲ್ ವೇಟ್ ತೊಗೊಂಡು ಅದನ್ನು ಮಲ್ಟಿಪ್ಲೈ ಮಾಡಿದೆ ಬೇಸಿಂದ. ಸೊ ಐ ಆಮ್ ಗೆಟಿಂಗ್ ದ ಆನ್ಸರ್ ಬ್ಯಾಕ್ ಎಸ್ 145. ಸೊ ನಾನು ಇದನ್ನು ಕರೆಕ್ಟಾಗಿದೆ ಕನ್ವರ್ಷನ್ ಅಂತ ಹೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ಸೊ ಡೆಸಿಮಲ್ ಟು ಬೈನರಿ ನಂಬರ್ ಸಿಸ್ಟಮ್ ಅರ್ಥ ಆಗಿದೆ ಅಂದ್ಕೊಂಡಿನಿ. ಐ ಹವ್ ಟೇಕನ್ 2 ಸಮ್ಸ್. ಏನೋ ಡೌಟ್ಸ್ ಇದ್ದರೆ ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಆ್ಯಂಡ್ ಆದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ, ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕನ್ವರ್ಷನ್ ಇದೆ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ ನಂಬರ್ ಸಿಸ್ಟಮ್. ಏನಿದು ಡೆಸಿಮಲ್ ಫ್ರ್ಯಾಕ್ಷನ್? ಏನಾದರೂ ಪಾಯಿಂಟ್ ಇದ್ದರೆ, ಡೆಸಿಮಲ್ ಪಾಯಿಂಟ್ ಇದ್ದರೆ ಅದನ್ನು ಬೈನರಿಗೆ ಕನ್ವರ್ಟ್ ಮಾಡಬೇಕಲ್ವಾ? ಇವಾಗ ಸಪೋಸ್ 10.5 ಇದೆ. ಸೊ 10ನ ಇಲ್ಲಿ ಸಪ್ರೇಟ್ ಮಾಡಬೇಕು, 0.5ನ ನೀವು ಸಪ್ರೇಟ್ ಮಾಡಬೇಕು. ಹೆಂಗೆ ಮಾಡೋದು ಸರ್? ವಿಲ್ ಜಸ್ಟ್ ಲುಕ್ ಎಟ್ ದ ಸ್ಟೆಪ್ಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ಸೊ ಫಸ್ಟ್ ಸ್ಟೆಪ್, ಮಲ್ಟಿಪ್ಲೈ ದ ಡೆಸಿಮಲ್ ಫ್ರ್ಯಾಕ್ಷನ್ ಬೈ 2, ನೋಟ್ ಡೌನ್ ದ ಕ್ಯಾರಿ ಆ್ಯಂಡ್ ಪ್ರಾಡಕ್ಟ್. ಏನು ಸರ್ ಇದು ಕ್ಯಾರಿ ಪ್ರಾಡಕ್ಟ್? ಸೊ ಡೆಸಿಮಲ್ ಫ್ರ್ಯಾಕ್ಷನಲ್ ಪಾರ್ಟ್ ಇರುತ್ತಲ್ಲ, ಅಂದರೆ ಇವಾಗ ಸಪೋಸ್ 10.5 ಇದೆ. ಓಕೆ, ಸೊ ಈ ಫ್ರ್ಯಾಕ್ಷನಲ್ ಪಾರ್ಟ್ನ 0.5 ಅಂತ ಕರಿತೀವಿ. ಓಕೆ, ಸೊ ಇದನ್ನು ಕೂಡ ಬೈನರಿ ಕನ್ವರ್ಟ್ ಮಾಡಬೇಕಲ್ವ? ನೀವು ಬರೀ 10ನ ಡಿವೈಡ್ ಬೈ 2 10ಗೆ ಕನ್ವರ್ಟ್ ಮಾಡಿದ್ರೆ ಸಾಲದು. ಇಲ್ಲಿ 0.5 ಏನು ಮಾಡೋದು? ಸೊ ಮಲ್ಟಿಪ್ಲೈ ದ ಫ್ರ್ಯಾಕ್ಷನ್ ಬೈ 2, ಮಲ್ಟಿಪ್ಲೈ ಮಾಡಿ. ಇವಾಗ ಡಿವೈಡ್ ಮಾಡಬೇಡಿ, ಫ್ರ್ಯಾಕ್ಷನಲ್ ಪಾರ್ಟ್ನ ಮಲ್ಟಿಪ್ಲೈಡ್ ಬೈ 2, ನೋಟ್ ದ ಕ್ಯಾರಿ ಆ್ಯಂಡ್ ಪ್ರಾಡಕ್ಟ್. ಕ್ಯಾರಿ ಆಮೇಲೆ ಪ್ರಾಡಕ್ಟ್ ಹೇಳ್ತೀನಿ ಏನು ಅಂತ. ಸ್ಟೆಪ್ 2, ರಿಪೀಟ್ ಸ್ಟೆಪ್ 1 ಅಂಟಿಲ್ ಫ್ರ್ಯಾಕ್ಷನಲ್ ಪ್ರಾಡಕ್ಟ್ ಬಿಕಮ್ 0. ಸೊ ಎಲ್ಲಿ ತನಕ ಸ್ಟೆಪ್ 1 ಮಲ್ಟಿಪ್ಲಿಕೇಶನ್ ರಿಪೀಟ್ ಮಾಡಬೇಕು, ಫ್ರ್ಯಾಕ್ಷನಲ್ ಪಾರ್ಟ್ ಇದು 0 ಆಗಬೇಕು. ಆ 0 ಆಗೋ ತನಕ ರಿಪೀಟ್ ಮಾಡಿ. 0 ಆಗಿಲ್ಲ ಅಂದರೆ, ಸೊ 0 ಆಗಿಲ್ಲ ಅಂದರೆ ಅಟ್ ಮೋಸ್ಟ್ 5 ಇಟ್ರೇಷನ್ಸ್, 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಕೆಲವೊಂದ್ಸಲಿ 0 ಆಗಲ್ಲ ಫ್ರ್ಯಾಕ್ಷನಲ್ ಪಾರ್ಟು. ಸೊ ಏನು ಮಾಡಬೇಕು ಅಂದರೆ ಆವಾಗ ಕ್ಯಾರಿ ರಿಪೀಟ್ ಆಗುತ್ತೆ. ಆ ಕ್ಯಾರಿ ರಿಪೀಟ್ ಆಗೋ ತನಕ ಯು ಕ್ಯಾನ್ ಡೂ ದ ಇಟ್ರೇಷನ್. ಓಕೆ, ನಾನು ಪ್ರಾಬ್ಲಮ್ ಮಾಡ್ತೀನಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸ್ಟೆಪ್ 3 ನೋಡೋಣ. ದ ಫಸ್ಟ್ ಕ್ಯಾರಿ ವಿಲ್ ಬಿ MSB. ಸೊ ಇಲ್ಲಿ ಕ್ಯಾರಿಲಿ ಫಸ್ಟ್ ಕ್ಯಾರಿ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇರುತ್ತೆ. ಓಕೆ, ಸೊ ಇಲ್ಲಿ ರಿವರ್ಸ್ ಆರ್ಡರ್ ಬರೆದ್ರಲ್ಲ ಡೆಸಿಮಲ್ ಟು ಬೈನರಿ ಕನ್ವರ್ಷನಲ್ಲಿ ಲಾಸ್ಟ್ ರಿಮೈಂಡ್ರಿಂದ ಫಸ್ಟ್ ರಿಮೈಂಡ್ವರೆಗೂ ಆನ್ಸರ್ ಬರೆದ್ರಿ. ಬಟ್ ಇಲ್ಲಿ ಫಸ್ಟ್ ಕ್ಯಾರಿ ವಿಲ್ ಬಿ ದ MSB, ಅಂದರೆ ರಿವರ್ಸ್ ಆರ್ಡರ್ ಬರೀಬೇಕು ಇಲ್ಲಿ ಫ್ರ್ಯಾಕ್ಷನಲ್ ಪಾರ್ಟ್ನ. ಓಕೆ, ಆ್ಯಂಡ್ ದ ಲಾಸ್ಟ್ ಕ್ಯಾರಿ ಇಸ್ MSB. ದ ಈಕ್ವಲೆಂಟ್ ಬೈನರಿ ಫ್ರ್ಯಾಕ್ಷನ್ ಇಸ್ ರಿಟನ್ ಫ್ರಮ್ MSB ಟು LSB. ಓಕೆ, ಈ ಸ್ಟೆಪ್ಸ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಬೈ ಹಾರ್ಟ್ ಮಾಡೋದೇನು ಬೇಡ ಸ್ಟೆಪ್ಸು, ಬಟ್ ಸ್ಟೆಪ್ಸ್ ಅರ್ಥ ಮಾಡ್ಕೊಳ್ಳಿ. ಸ್ಟೆಪ್ 1 ಏನು? ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ ಹೆಂಗೆ ಮಾಡೋದು? ಇಲ್ಲಿ ಫ್ರ್ಯಾಕ್ಷನಲ್ ಪಾರ್ಟ್ ಬಂದರೆ ಮಲ್ಟಿಪ್ಲೈ ದ ಫ್ರ್ಯಾಕ್ಷನ್ ಬೈ 2, ಆಯಿತಾ? ಪ್ರಾಡಕ್ಟ್ ಬರುತ್ತೆ, ಕ್ಯಾರಿ ಏನು ಅಂತ ನಾನು ಹೇಳ್ತೀನಿ, ಕ್ಯಾರಿ ಬರುತ್ತೆ. ಸೊ ಎಲ್ಲಿ ತನಕ ಮಾಡಬೇಕು ನೀವು? ಫ್ರ್ಯಾಕ್ಷನಲ್ ಪಾರ್ಟ್ 0 ಬರೋ ತನಕ ಮಾಡಿ. ಬಂದಿಲ್ಲ ಅಂದರೆ ರಿಪೀಟ್ ಆದರೆ ಕ್ಯಾರಿ ಯು ಕ್ಯಾನ್ ಸ್ಟಾಪ್, ಆಯಿತಾ? ಸೊ ಇಲ್ಲಿ ಫಸ್ಟ್ ಕ್ಯಾರಿ ಬರ್ತಲ್ಲ ಅದನ್ನು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತಾರೆ, ಲಾಸ್ಟ್ ಕ್ಯಾರಿನ LSB ಅಂತ ಕರೀತಾರೆ. ಸೊ ದಟ್ ಈಕ್ವಲೆಂಟ್ ಬೈನರಿ ವ್ಯಾಲ್ಯೂ ಇಸ್ ರಿಟನ್ ಫ್ರಮ್ MSB ಟು LSB. ಯಾವಾಗಲೂ ಬೈನರಿ ವ್ಯಾಲ್ಯೂನ ಯು ಹ್ಯಾವ್ ಟು ರೈಟ್ ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್. ಯಾವುದರಲ್ಲಿ? ಫ್ರ್ಯಾಕ್ಷನಲ್ ಪಾರ್ಟಲ್ಲಿ. ಬಟ್ ಬರೀ ಹೋಲ್ ನಂಬರ್ ಇದ್ದರೆ ಲೋಯೆಸ್ಟ್ ಟು ಹೈಯೆಸ್ಟ್, ಲಾಸ್ಟ್ ರಿಮೈಂಡ್ರಿಂದ ಫಸ್ಟ್ ರಿಮೈಂಡ್ವರೆಗೂ ಬರೀಬೇಕು. ಕರೆಕ್ಟಾ? ಸೊ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿದ್ರೆ ಯು ವಿಲ್ ಗೆಟ್ ಮೋರ್ ಕ್ಲಾರಿಟಿ. ಓಕೆ, ಸೊ ಒಂದು ಎಕ್ಸಾಂಪಲ್ ತೊಗೊಂಡಿನಿ, ಡೆಸಿಮಲ್ ಫ್ರ್ಯಾಕ್ಷನ್ ತೊಗೊಂಡಿನಿ. ಇಲ್ಲಿ ಹೋಲ್ ನಂಬರು ಇದೆ, ಫ್ರ್ಯಾಕ್ಷನಲ್ ಪಾರ್ಟು ಇದೆ. ಹೋಲ್ ನಂಬರ್ ಏನು? 42. ಫ್ರ್ಯಾಕ್ಷನಲ್ ಪಾರ್ಟ್ ಏನು? 0.3125. ಬೇಸ್ 10 ಇದೆ, ಕನ್ವರ್ಟೆಡ್ ಟು ಬೈನರಿ ನಂಬರ್ ಸಿಸ್ಟಮ್ ಅಂತ ಕೇಳ್ತಿದ್ದಾರೆ. ಸೊ ಐ ಮೇ ಯೂಸ್ ದ ಮೊಬೈಲ್ ಹಿಯರ್ ಬಿಕಾಸ್ ನಾನು ಇದು ಕ್ಯಾಲ್ಕುಲೇಷನ್ ಮಾಡಬೇಕು. 0.3125 into 2, ಬಟ್ ಯು ಕ್ಯಾನ್ ಯೂಸ್ ದ ಕ್ಯಾಲ್ಕುಲೇಟರ್. ಎಕ್ಸಾಮಲ್ಲಿ ಫೋನ್ಸ್ ಇಸ್ ನಾಟ್ ಅಲೌಡ್. ಓಕೆ, ಸೊ 42ನ ಹೌ ವಿಲ್ ಯು ಕನ್ವರ್ಟ್ ಇಟ್ ಟು ಬೈನರಿ? ಆಲ್ರೆಡಿ ಸ್ಟೆಪ್ಸ್ ನೋಡಿದ್ದೀರಲ್ವಾ? ಸೊ ಇದು ಹೋಲ್ ನಂಬರ್ಗೆ ಏನು ಮಾಡ್ತೀರಾ? ಡಿವೈಡೆಡ್ ಬೈ 2. ಸೊ ಇದನ್ನು ಡಿವೈಡ್ ಮಾಡಿ 2 ಇಂದ. ಕೋಶಂಟ್ ಆಮೇಲೆ ರಿಮೈಂಡರ್ ಏನು ಅಂತ ನೋಡಿ. ಓಕೆ, ಇದು ನಾರ್ಮಲ್ ಅಲ್ವಾ? 42 ಕಂಪ್ಲೀಟ್ಲಿ ಡಿವೈಡ್ ಮಾಡ್ಬೋದಲ್ವಾ? 2 21s are 42, ರಿಮೈಂಡರ್ ಇಸ್ 0. ಮತ್ತು 21 ಪೂರ್ತಿ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ 2 10s are 20, ರಿಮೈಂಡರ್ ಇಸ್ 1. ಹಾಗೆ ಡಿವೈಡ್ ಮಾಡ್ತಾ ಹೋಗಿ. 10 by 2 is 5, ಕೋಶಂಟ್ ರಿಮೈಂಡರ್ ಇಸ್ 0. 5 by 2 ಕೋಶಂಟ್ ಎಷ್ಟು? 2. 2 2s are 4, ರಿಮೈಂಡರ್ ಇಸ್ 1. ಮತ್ತು 2 ಕಂಪ್ಲೀಟ್ಲಿ ಡಿವೈಡ್ ಮಾಡ್ಬೋದು, ರೈಟ್? ಸೊ 2 1s are 2, ರಿಮೈಂಡರ್ ಇಸ್ 0. ಮತ್ತು 1 by 2 ಯು ಕೆನಾಟ್ ಡಿವೈಡ್, ರೈಟ್? ಸೊ ಕೋಶಂಟ್ 0 ಆಗುತ್ತೆ, ರಿಮೈಂಡರ್ 1 ಆಗುತ್ತೆ, ರೈಟ್? ಸೊ 42 ಇನ್ ಬೈನರಿ ಏನಂತ ಹೇಳ್ಬೋದು ನಾನು? ಸೊ ಹೀಗೆ ಲಾಸ್ಟ್ ರಿಮೈಂಡರಿಂದ ಫಸ್ಟ್ ರಿಮೈಂಡರ್ ನೀವು ಬರೀಬೇಕು, ರೈಟ್? ಸೊ 1 0 1 0 1 0 1 0 1 0 1 0. ಸೊ ಇದು 42ದು ಬೈನರಿ ಈಕ್ವಿವೆಲೆಂಟ್.
ಆಯಿತು. 0.3125 ಏನು ಮಾಡೋದು? ಸೊ 0.3125. ಸೊ ಏನು ಸ್ಟೆಪ್ಸ್ ಓದಿರಾ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ? ಫಸ್ಟು ಮಲ್ಟಿಪ್ಲೈ ಮಾಡಿ ಫ್ರ್ಯಾಕ್ಷನಲ್ ಪಾರ್ಟ್ನ 2 ಇಂದ. ಸೊ ಮಲ್ಟಿಪ್ಲೈ ದಿಸ್ ಬೈ 2. ಸೊ ಫ್ರ್ಯಾಕ್ಷನಲ್ ಪಾರ್ಟ್ ಹೆಂಗೆ ಸಾಲ್ವ್ ಮಾಡೋದು? ಸೊ ಸ್ಟೆಪ್ಸ್ ಓದಿದಿರಲ್ಲ, 0.3125 ಇಂಟು 2 ಮಾಡಿ. ನಾನು ಜಸ್ಟ್ ಫೋನ್ ಯೂಸ್ ಮಾಡ್ತೀನಿ ಕ್ಯಾಲ್ಕುಲೇಷನ್ಗೆ, ಬಟ್ ಪ್ಲೀಸ್ ಯೂಸ್ ದ ಕ್ಯಾಲ್ಕುಲೇಟರ್. ಓಕೆ, ಎಕ್ಸಾಮಲ್ ಫೋನ್ ಇಸ್ ನಾಟ್ ಅಲೌಡ್, ರೈಟ್? ಸೊ 0.3125 ಇಂಟು 2 ಎಷ್ಟು ಬರುತ್ತೆ? ಪ್ರಾಡಕ್ಟ್ ನೋಡಿ ಇಲ್ಲಿ. ಸೊ ಪಿ ಅಂತ ಹಾಕ್ತೀನಿ ಪ್ರಾಡಕ್ಟು, ಕ್ಯಾರಿ ಸಿ ಅಂತ ಹಾಕಿರ್ತೀನಿ. ಸೊ ಐ ಆಮ್ ಗೆಟಿಂಗ್ 0.625. ಓಕೆ ಸ್ಟೂಡೆಂಟ್ಸ್, 0.625 ಬರ್ತಿದೆ. ಇದರಲ್ಲಿ ಕ್ಯಾರಿ ಏನು ಅಂದರೆ, ಇದರಲ್ಲಿ ಹೋಲ್ ನಂಬರ್ ಇದೆಯಲ್ಲ, ಇಂಟೀಜರ್ ಪಾರ್ಟ್ ಮಾತ್ರ ಕ್ಯಾರಿ. ಸೊ ಅಂದರೆ ಇದು 0 ಇದೆಯಲ್ಲ, ಈ 0ನ ಕ್ಯಾರಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ 0 ಇಸ್ ಕ್ಯಾರಿ. ನೆಕ್ಸ್ಟ್ ಇಟ್ರೇಷನ್ ಮಾಡಬೇಕಲ್ವಾ? ಸೆಕೆಂಡ್ ಸ್ಟೆಪ್ ಏನು ಮಾಡಿದ್ರಿ? ಸೆಕೆಂಡ್ ಸ್ಟೆಪ್ ಏನು ನೋಡಿದ್ದೀರಾ ಅಲ್ಲಿ? ಸೊ ಫ್ರ್ಯಾಕ್ಷನಲ್ ಪಾರ್ಟ್ 0 ಆಗೋ ತನಕ ಮಾಡಬೇಕಲ್ವಾ? ಸೊ ಮತ್ತೆ ಡೂ ದ ಮಲ್ಟಿಪ್ಲಿಕೇಶನ್. 0.625 ಇಂಟು 2. ಸೊ ಇದು ಕಂಟಿನ್ಯೂ ಮಾಡಿ ಎಲ್ಲಿ ತನಕ? ಇದು 0 ಆಗೋ ತನಕ ಈ ಫ್ರ್ಯಾಕ್ಷನಲ್ ಪಾರ್ಟ್ ಕಂಟಿನ್ಯೂ ಇಟ್. ಸೊ 0.625 ಇಂಟು 2 ಏನು ಬರುತ್ತೆ? 1.25 ಬರುತ್ತೆ, ರೈಟ್? 1.25 ಬರುತ್ತೆ. ಇದರಲ್ಲಿ ಕ್ಯಾರಿ ಜಸ್ಟ್ ಹೋಲ್ ನಂಬರ್ ತೊಗೊಳ್ಳಿ, ಅದೇ ಕ್ಯಾರಿ, 1 ಅನ್ನೋದು ಕ್ಯಾರಿ. ಸೊ ನೆಕ್ಸ್ಟ್ ಇಟ್ರೇಷನ್ ಏನು ಮಾಡಬೇಕು? 1.25 ತೊಗೊಬೇಕಾ? ಇಲ್ಲ, 0.25 ತೊಗೊಬೇಕು. ಕ್ಯಾರಿನ ಎಕ್ಸ್ಕ್ಲೂಡ್ ಮಾಡಿ ನೆಕ್ಸ್ಟ್ ಇಟ್ರೇಷನ್ ಮಾಡಿ. ಓಕೆನಾ? ಸೊ 0.25 ಇಂಟು 2 ಆನ್ಸರ್ ಏನು ಬರುತ್ತೆ? 0.50. ಸೊ 0.50 ಕ್ಯಾರಿ ಏನು? ಕ್ಯಾರಿ ಇಸ್ ದ ಇಂಟೀಜರ್ ಪಾರ್ಟ್ 0. ಆಯಿತಾ? ನೆಕ್ಸ್ಟ್ ಇಟ್ರೇಷನ್ 0.50 ಇಂಟು 2. ಸೊ ಎಷ್ಟು ಬರುತ್ತೆ? 1.00. ಫ್ರ್ಯಾಕ್ಷನಲ್ ಪಾರ್ಟ್ 0 ಆಯ್ತಲ್ವಾ ಇಲ್ಲಿ? ಸೊ ಐ ಕ್ಯಾನ್ ಸ್ಟಾಪ್, ರೈಟ್? ಐ ಕ್ಯಾನ್ ಸ್ಟಾಪ್ ದ ಮಲ್ಟಿಪ್ಲಿಕೇಶನ್ ಫಾರ್ ದ ಪ್ರೋಸೆಸ್ ಅಲ್ವಾ? ಸೊ ಇದರಲ್ಲಿ ಕ್ಯಾರಿ ಎಷ್ಟು? 1 ಅನ್ನೋದು ಕ್ಯಾರಿ. ಸೊ ಹೆಂಗೆ ಸರ್ ಇದು ಹೆಂಗೆ ಬರೆಯೋದು ಕ್ಯಾರಿನಾ? ಸೊ ಫಸ್ಟ್ ಕ್ಯಾರಿ ಏನಂತ ಹೇಳಿದ್ವಿ? MSB. ಸೊ ಇದು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಇದು MSB. ಲಾಸ್ಟ್ ಕ್ಯಾರಿ ಇದೆಯಲ್ಲ, ಇದು LSB. ಸೊ ಹೆಂಗೆ ಬರೀಬೇಕು? ಟಾಪ್ ಟು ಬಾಟಮ್ ಬರೀಬೇಕು. ಓಕೆನಾ? ಸೊ ಆನ್ಸರ್ ಏನು ಬರುತ್ತೆ ಇಲ್ಲಿ? ಹೋಲ್ ಆನ್ಸರ್ ಇಲ್ಲಿ ಬರೀತಾ ಇದ್ದೀನಿ. ಸೊ 42 ಬೈನರಿಲಿ 101010 ಪಾಯಿಂಟ್ ಹಾಕಬೇಕು. ಪಾಯಿಂಟ್ ಆದಮೇಲೆ ಆನ್ಸರ್ ಬರೀರಿ 0101 ಅಲ್ವಾ? ಸೊ ಫಸ್ಟ್ ಕ್ಯಾರಿ 0 ಬಂದಿದೆ, ಲಾಸ್ಟ್ ಕ್ಯಾರಿ 1 ಬಂದಿದೆ. ಸೊ ಟಾಪ್ ಟು ಬಾಟಮ್ ಬರೀರಿ 0101. 0.0101 ಟು ದ ಬೇಸ್ 2. ಓಕೆನಾ? ಸೊ ಇದು ನಿಮ್ಮ ಆನ್ಸರ್ ಫಾರ್ 42.3125. ಇಫ್ ಯು ಕನ್ವರ್ಟೆಡ್ ಟು ಬೈನರಿ ನಿಮ್ಗೆ ಈ ಆನ್ಸರ್ ಬರಬೇಕು, 101010.0101. ಪ್ಲೀಸ್ ವೆರಿಫೈ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಐ ವಿಲ್ ರೆಸ್ಪಾಂಡ್. ಓಕೆನಾ? ಸೊ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಡೆಸಿಮಲ್ ಟು ಬೈನರಿ ಹೆಂಗೆ ಮಾಡಿದ್ರೆ ಹಾಗೆ ಮಾಡಬೇಕು. ಬಟ್ ಇಲ್ಲಿ ಫ್ರ್ಯಾಕ್ಷನಲ್ ಪಾರ್ಟ್ನ ನೀವು ಡಿವೈಡ್ ಬೈ 2 ಮಾಡೋ ಬದಲು ಮಲ್ಟಿಪ್ಲೈ ಬೈ 2 ಮಾಡಬೇಕು. ಆಮೇಲೆ ಪ್ರಾಡಕ್ಟ್ ಆ್ಯಂಡ್ ಕ್ಯಾರಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಎಲ್ಲಿ ತನಕ ರಿಪೀಟ್ ಮಾಡಬೇಕು? ಫ್ರ್ಯಾಕ್ಷನಲ್ ಪಾರ್ಟ್ ಇದು 0 ಬರೋ ತನಕ ಪ್ಲೀಸ್ ಡೂ ದ ಮಲ್ಟಿಪ್ಲಿಕೇಶನ್. ಬಂದಿಲ್ಲ ಅಂದರೆ ಇಲ್ಲಿ ಕ್ಯಾರಿ ಇದೆಯಲ್ಲ, ಈ ಕ್ಯಾರಿ ರಿಪೀಟ್ ಆಗುತ್ತೆ ಒಂದೊಂದ್ಸಲಿ. ಆ ರಿಪೀಟ್ ಆಗೋ ತನಕ ಆದರೂ ಡೂ ದ ಕ್ಯಾಲ್ಕುಲೇಷನ್ಸ್. ಓಕೆ, ಸೊ ಡೆಸಿಮಲ್ ಟು ಬೈನರಿ, ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕನ್ವರ್ಷನ್ಗೆ ಹೋಗೋಣ. ಕನ್ವರ್ಷನ್ ಫ್ರಮ್ ಬೈನರಿ ಟು ಡೆಸಿಮಲ್, ಉಲ್ಟಾ. ಸೊ ಆಲ್ರೆಡಿ ಹೇಳಿದ್ನಲ್ಲ ಎಕ್ಸಾಂಪಲಲ್ಲಿ, ಒಂದು ಬೈನರಿನ ಡೆಸಿಮಲ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಟೇಕ್ ದ ಪೊಸಿಷನಲ್ ವೇಟ್ಸ್ ಅಲ್ವಾ? ಸೊ ನೀವು ನೆನ್ಪಿಟ್ಕೊಳ್ಳಿ, ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಪೊಸಿಷನಲ್ ವೇಟ್ಸ್ ತೊಗೊಳ್ಳಿ, ಮರಿಬೇಡಿ. ಓಕೆ, ಯೂನಿಟ್ಸ್, ಹಂಡ್ರೆಡ್ಸ್, 1000, 0, 1, 2 ಹಾಕೊಂಡು ಹೋಗಿ ಎಲ್ಲ ಬೈನರಿ ಬಿಟ್ಸ್ಗೆ. ಓಕೆ, ಸೊ ಸ್ಟೆಪ್ಸ್ ಇದೆ. ಐ ಥಿಂಕ್ ಸ್ಟೆಪ್ಸ್ ನಿಮ್ಗೆ ಗೊತ್ತಿದೆ ಇವಾಗ. ಮಲ್ಟಿಪ್ಲೈ ಈಚ್ ಬಿಟ್ ಆಫ್ ದ ಬೈನರಿ ನಂಬರ್ ಬೈ ಇಟ್ಸ್ ಪೊಸಿಷನಲ್ ವೇಟ್. ಸೊ ಪೊಸಿಷನಲ್ ವೇಟ್ ಹಾಕೊಂಡು ಹೋಗಿ ಆಮೇಲೆ ಮಲ್ಟಿಪ್ಲೈ ಮಾಡಿ ಯಾವ ಬೇಸಿಂದ ಯಾವ ಬೇಸ್ಗೆ ಕನ್ವರ್ಷನ್ ಮಾಡಬೇಕಂತ. ಸ್ಟೆಪ್ 2, ಆ್ಯಡ್ ಆಲ್ ದ ಪ್ರಾಡಕ್ಟ್ಸ್. ಓಕೆ, ಈಗ ಬೈನರಿಯಿಂದ ಡೆಸಿಮಲ್ಗೆ ನಾವು ಮಾಡೋದ್ರಿಂದ ಸೊ ಬೇಸ್ 2 ತೊಗೊತೀವಲ್ವ, ಬೈನರಿ ಇಸ್ ಬೇಸ್ 2, ಬೇಸ್ 10ಗೆ ಕನ್ವರ್ಟ್ ಮಾಡಬೇಕು. ಸೊ ಮಲ್ಟಿಪ್ಲೈ ಬೈ 2 ಓನ್ಲಿ, 2 ಪವರ್ಸ್ ಅಲ್ಲಿ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಎಕ್ಸಾಂಪಲ್ ನೋಡೋಣ ಬೈನರಿಯಿಂದ ಡೆಸಿಮಲ್ನ ಹೇಗೆ ಕನ್ವರ್ಟ್ ಮಾಡೋದು ಅಂತ. ಸೊ ಒಂದು ಪ್ರಾಬ್ಲಮ್ ಇದೆ, ಕನ್ವರ್ಟ್ 11011. ಸೊ 11011 ಬೈನರಿನ ಅಲ್ವಾ, 01 ಮಾತ್ರ ಇದೆ. ಸೊ ಇದನ್ನು ಡೆಸಿಮಲ್ ಬೇಸ್ 10ಗೆ ಕನ್ವರ್ಟ್ ಮಾಡಿ. ಬೇಸ್ 2ನ ಬೇಸ್ 10ಗೆ ಕನ್ವರ್ಟ್ ಮಾಡಿ. ಸೊ ಕ್ವೆಶನ್ ಬರ್ಕೊಂಬೋಣ, 11011. ಸೊ ಇದು ಕ್ವೆಶನ್.
ಇದನ್ನು ಡೆಸಿಮಲ್ಗೆ ಹೆಂಗೆ ಕನ್ವರ್ಟ್ ಮಾಡೋದು? ಸೊ ನಾನು ಹೇಳಿದೆ ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ಗೆ ಪೊಸಿಷನಲ್ ವೇಟ್ ತೊಗೊಳ್ಳಿ. ಪೊಸಿಷನಲ್ ವೇಟ್ ಇಸ್ 0, 1, 2, 3 ಆ್ಯಂಡ್ 4. ಸೊ ಯಾವಾಗಲೂ ಲಾಸ್ಟ್ ಅಂದರೆ ಈ ಕಡೆಯಿಂದ ನೀವು ಪೊಸಿಷನಲ್ ವೇಟ್ ಹಾಕೊಂಡು ಹೋಗಿ, ಈ ಕಡೆಯಿಂದ ಹಾಕೊಂಡು ಹೋಗಬೇಡಿ, ಓಕೆನಾ? ಸೊ ಈಗ ಕ್ಯಾಲ್ಕುಲೇಷನ್ ಮಾಡಿ. ಸೊ ಪ್ರಾಡಕ್ಟ್ನ ಆ್ಯಡ್ ಮಾಡಿ. ಸೊ ಇದೇನು ಬೈನರಿ ಬಿಟ್ ಇಸ್ 1 ಇಂಟು 2 ಪವರ್ 4. ಇಲ್ಲಿ 2 ಪವರ್ಸ್ ತೊಗೊಳ್ಳಿ, ಯಾಕಂದರೆ ಬೈನರಿ ಬೇಸ್ ಇಸ್ 2 ಅಲ್ವಾ? ಸೊ ಪ್ರಾಡಕ್ಟ್ ಮಾಡುವಾಗ 2 ಪವರ್ಸಲ್ಲಿ ತೊಗೊಳ್ಳಿ. ಸೊ ಇದು ನೆಕ್ಸ್ಟ್ ಬಿಟ್ ಇಸ್ 1. ಸೊ 1 ಇಂಟು 2 ಪವರ್ 3. ಸೊ 2 ಪವರ್ಸಲ್ಲೇ ತೊಗೊಬೇಕೆಲ್ಲ, ಓಕೆ? 2 ಪವರ್ 3 ಪ್ಲಸ್ 0 ಇಂಟು 2 ಸ್ಕ್ವೇರ್. 0 ಇಂಟು 2 ಪವರ್ಸಲ್ಲಿ ತೊಗೊಳ್ಳಿ ಪೊಸಿಷನಲ್ ವೇಟ್ ಎಲ್ಲ, ಓಕೆನಾ? ಪ್ಲಸ್ ನೆಕ್ಸ್ಟ್ ಬಿಟ್ ಏನಿದೆ 1 ಇಂಟು 2 ಪವರ್ 1 ಪ್ಲಸ್ 1 ಇಂಟು 2 ಪವರ್ 0 ಅಲ್ವಾ? ಸೊ ಇದೆಲ್ಲ ಆ್ಯಡ್ ಮಾಡಿ, ಯು ವಿಲ್ ಗೆಟ್ ದ ಈಕ್ವಲೆಂಟ್ ಡೆಸಿಮಲ್ ವ್ಯಾಲ್ಯೂ, ಓಕೆನಾ? ಸೊ 1 ಇಂಟು 2 ಪವರ್ 4, 2ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ 16 ಪ್ಲಸ್ 1 ಇಂಟು 2 ಕ್ಯೂಬ್. 2 ಇಂಟು 2 ಇಂಟು 2 ಎಷ್ಟು? 8. 0 ಇಂಟು ಎನಿಥಿಂಗ್ 0 ಅಲ್ವಾ? 1 ಇಂಟು 2 ಪವರ್ 1. 2 ಪವರ್ 1 ಎಷ್ಟು? 2ನೇ. 1 ಇಂಟು 2 ಇಸ್ 2. 1 ಇಂಟು 2 ಪವರ್ 0. ಸೊ 2 ಪವರ್ 0, ಎನಿಥಿಂಗ್ ಪವರ್ 0 ಎಷ್ಟು? 1. 1 ಇಂಟು 1 ಇಸ್ 1. ಕರೆಕ್ಟಾ? ಸೊ ಎಲ್ಲ ಆ್ಯಡ್ ಮಾಡಿ. ಸೊ 16 ಪ್ಲಸ್ 8 ಇಸ್ 24. 24 ಪ್ಲಸ್ 2 26 ಪ್ಲಸ್ 1 27 ಬರ್ತಿದೆ ನನಗೆ ಡೆಸಿಮಲಲ್ಲಿ. ಪ್ಲೀಸ್ ಚೆಕ್ಔಟ್. 27 ಕರೆಕ್ಟಾಗಿ ಬರ್ತಿದೆಯಾ ನಿಮಗೆ ಈ ಕ್ವೆಶನ್ಗೆ? ಸೊ ವೆರಿಫೈ ಮಾಡಿ. ಇಲ್ಲಾಂದರೆ 27ನ ಬೈನರಿ ಕನ್ವರ್ಟ್ ಮಾಡಿ, ಚೆಕ್ ಮಾಡಿ. ಡಿವೈಡ್ ಬೈ 2, ನೋಟ್ ಡೌನ್ ದ ರಿಮೈಂಡರ್ ಆ್ಯಂಡ್ ಕೋಶಂಟ್. ನೋಟ್ ಮಾಡಿ, ಜಸ್ಟ್ ಟ್ರೈ ಮಾಡಿ, ಇದೇ ಆನ್ಸರ್ ಬರಬೇಕು ನಿಮಗೆ. ಸೊ ನಾನು ಜಸ್ಟ್ ಇಲ್ಲಿ ಮಾಡ್ತೀನಿ, ಜಸ್ಟ್ ಟು ಚೆಕ್ಔಟ್. 27 2 ಇಂದ ಡಿವೈಡ್ ಮಾಡ್ತೀನಿ, ಕೋಶಂಟ್ ಮತ್ತು ರಿಮೈಂಡರ್ ಮಾಡಿ ನೋಡ್ತೀನಿ. 2 13s are 26, remainder is 1. 2 6s are 12, remainder is 1. 2 3s are 6, remainder is 0. 2 1s are 2, remainder is 1. 2 zeros are 0, remainder is 1 ಅಲ್ವಾ? ಕೋಶಂಟ್ 0 ಆಗೋ ತನಕ ಮಾಡ್ತೀರಾ. ಸೊ ಏನು ಬಂತು ಬೈನರಿಲಿ? ಲಾಸ್ಟ್ ರಿಮೈಂಡರ್ MSB ಅಲ್ವಾ? ಫಸ್ಟ್ ರಿಮೈಂಡರ್ LSB. ಸೊ ಏನು ಬಂತಿಲ್ಲಿ ಆನ್ಸರ್? 1 1 0 1 1. ಕರೆಕ್ಟಾ? ಸೊ 1 1 0 1 1 ಕರೆಕ್ಟಾಗಿದೆ. 27 ಇಫ್ ಐ ಕನ್ವರ್ಟ್ ಟು ಬೈನರಿ ಇದೇ ಆನ್ಸರ್ ಬರ್ತಿದೆ ನನಗೆ. ಸೊ ಈ ಆನ್ಸರ್ ಕರೆಕ್ಟ್ ಅಂತ ಹೇಳ್ಬೋದಲ್ವಾ? ಸೊ 1 1 0 1 1ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ಆನ್ಸರ್ ಏನು ಬರ್ತಿದೆ? 27. ಓಕೆ ಸ್ಟೂಡೆಂಟ್ಸ್, ಸೊ ಏನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ ಲೆಟ್ ಮೀ ನೋ, ಓಕೆ? ಬೈನರಿಯಿಂದ ಡೆಸಿಮಲ್ ಕನ್ವರ್ಟ್ ಮಾಡೋಕೆ ಅರ್ಥ ಆಯಿತು ಅಂದ್ಕೊತೀನಿ. ಪವರ್ಸ್ ಆಫ್ 2 ಅಲ್ಲಿ ಪೊಸಿಷನಲ್ ವೇಟ್ಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ, ಓಕೆ? ಸೊ ಒನ್ ಮೋರ್ ಸಮ್ ಸಾಲ್ವ್ ಮಾಡೋಣ. ಸೊ ಈ ಟೈಮ್ ಫ್ರ್ಯಾಕ್ಷನಲ್ ಪಾರ್ಟ್ ಕೂಡ ಇದೆ ಬೈನರಿಗೆ. ಲೆಟ್ಸ್ ಜಸ್ಟ್ ಸಾಲ್ವ್ ದಿಸ್ ಎಕ್ಸಾಂಪಲ್. ಸೊ ಕ್ವೆಶನ್ ಬರ್ಕೊಂಬೋಣ. 1000101.101. ಸೊ ಇದು ಬೈನರಿಲಿದೆ, ಕನ್ವರ್ಟೆಡ್ ಟು ಡೆಸಿಮಲ್ ಅಂತ ಹೇಳ್ತಿದ್ದಾರೆ. ಸೊ ಪೊಸಿಷನಲ್ ವೇಟ್ಸ್ ನಿಮ್ಗೆ ಗೊತ್ತಲ್ವಾ? ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ ಅಂದರೆ ಟೇಕ್ ದ ಪೊಸಿಷನಲ್ ವೇಟ್ಸ್. ಸೊ ದಿಸ್ ಇಸ್ 0, ಇದು 1 2 3 4 ಆ್ಯಂಡ್ 5 ಪೊಸಿಷನಲ್ ವೇಟ್ಸ್. ಫ್ರ್ಯಾಕ್ಷನಲ್ ಪಾರ್ಟಿಗೆ ಏನು ಮಾಡೋದು ಸರ್? ಡೌಟ್ ಇದೆ ಅಲ್ವಾ? ಸೊ ಫ್ರ್ಯಾಕ್ಷನಲ್ ಪಾರ್ಟ್ ಯು ಹ್ಯಾವ್ ಟು ಟೇಕ್ -1 -2 -3. ಫ್ರ್ಯಾಕ್ಷನಲ್ ಪಾರ್ಟ್ನ ಪೊಸಿಷನಲ್ ವೇಟ್ ಸ್ಟಾರ್ಟ್ ಫ್ರಮ್ -1 -2 -3. ಇನ್ನೇನೇನು ಬಿಟ್ಸ್ ಇದೆಯೋ ಅದಕ್ಕೆಲ್ಲ ಮೈನಸ್ ಹಾಕೊಂಡು ಹೋಗಿ, ಓಕೆ? ಸೊ ಇದನ್ನು ಸಾಲ್ವ್ ಮಾಡಿದ್ರೆ 1 ಇಂಟು 2 ಪವರ್ 5 ಎಷ್ಟು ಬರುತ್ತೆ? 1 ಇಂಟು 2 ಪವರ್ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿ 2ನ, ಯು ವಿಲ್ ಗೆಟ್ 32, ಓಕೆ? ಸೊ 0 ಇಂಟು 2 ಪವರ್ 4 0ನೇ. 0 ಇಂಟು 2 ಕ್ಯೂಬ್ ಇಸ್ 0. 1 ಇಂಟು 2 ಸ್ಕ್ವೇರ್. 1 ಇಂಟು 2 ಸ್ಕ್ವೇರ್ ಎಷ್ಟು? 4 ಅಲ್ವಾ? 1 ಇಂಟು 2 ಸ್ಕ್ವೇರ್ನ ಜಸ್ಟ್ 2 ಸ್ಕ್ವೇರ್ ಅಂತಲೇ ಬರ್ದೀನಿ, ಬಿಕಾಸ್ 1 ಇಂಟು 2 ಸ್ಕ್ವೇರ್ ಇಸ್ 4 ಓನ್ಲಿ. ಮತ್ತು 0 ಇಂಟು 2 ಪವರ್ 1 0ನೇ ಅಲ್ವಾ? 1 ಇಂಟು 2 ಪವರ್ 0. ಸೊ 2 ಪವರ್ 0 ಇಸ್ 1. 1 ಇಂಟು 1 ಎಷ್ಟು? 1. ಪ್ಲಸ್ 1 ಇಂಟು 2 ಪವರ್ -1 ಪ್ಲಸ್ 0 ಇಂಟು 2 ಪವರ್ -2 0ನೇ ಅಲ್ಲ? ಪ್ಲಸ್ 1 ಇಂಟು 2 ಪವರ್ -3. 1 ಇಂಟು 2 ಪವರ್ -3. ಸೊ ಜಸ್ಟ್ ಆ್ಯಡ್ ಅಪ್ ಮಾಡಿ ಆಲ್ ದ ಪ್ರಾಡಕ್ಟ್ಸ್, ಯು ಶುಡ್ ಗೆಟ್ ದ ಆನ್ಸರ್. 2 ಪವರ್ 5 ಎಷ್ಟು? 32 ಪ್ಲಸ್ 2 ಸ್ಕ್ವೇರ್ ಇಸ್ 4 ಪ್ಲಸ್ 1 ಪ್ಲಸ್ 1 ಇಂಟು 2 ಪವರ್ -1. ಸೊ ಇದು ಹೆಂಗೆ ಸಾಲ್ವ್ ಮಾಡೋದು? 1 ಇಂಟು 2 ಪವರ್ -1 ಅಂತ ಇರ್ಬೋದು. ಸೊ ಇಲ್ಲಿ ಡಿವಿಷನ್ ಮಾಡಿ. 1
divided by 2 power plus 1. ಸೊ ಇಲ್ಲಿ ಕನ್ಫ್ಯೂಷನ್ ಇರ್ಬೋದು 1 into 2 power minus 1. ಸೊ ಅದನ್ನು ಐ ಹ್ಯಾವ್ ರಿಟನ್ ಇಟ್ ಆಸ್ 1 divided by 2 power plus 1. ಸೊ ಇದನ್ನು ಸಾಲ್ವ್ ಮಾಡಿ. ಓಕೆ 1/2 ಆಗುತ್ತದು. ನೆಕ್ಸ್ಟ್ 1 into 2 power minus 3 ಹೆಂಗೆ ಬರೀಬೋದು 1 divided by 2 power plus 3 ಅಂತ ಬರೀಬೋದಲ್ಲ. ಸೊ 1 divided by 2 power plus 3. ಸೊ ಎಷ್ಟು ಬರ್ತಿಲ್ಲಿ ಆನ್ಸರ್ 32 plus 4 36 37. ಸೊ 37 ಪ್ಲಸ್ 1/2 1/2 ಎಷ್ಟು ಬರ್ತಿಲ್ಲಿ 1/2 power plus 1 ಅಂದರೆ 1/2ನೇ. ಸೊ ಇಲ್ಲಿ 0.5 ಬರುತ್ತೆ. ನೆಕ್ಸ್ಟ್ 1/2 power 3 1/8 ಅಲ್ವಾ. ಸೊ 1/8 ಐ ಥಿಂಕ್ 0.125 ಬರಬೇಕು ನಿಮಗೆ ಪ್ಲಸ್ 0.125. ಸೊ ಎಷ್ಟು ಬರ್ದು ಆನ್ಸರ್ ಕ್ಯಾಲ್ಕುಲೇಷನ್ ಮಾಡಿ. ಇವನ್ ಐ ವಿಲ್ ಜಸ್ಟ್ ಡೂ ಇಟ್ ಸೊ ದಟ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಹಿಯರ್. 37 ಪ್ಲಸ್ 0.5 ಪ್ಲಸ್ 0.125. ಸೊ ಆನ್ಸರ್ ನಿಮಗೆ 37.625 ಬರಬೇಕು ಇನ್ ಡೆಸಿಮಲ್. 37.625 ಇನ್ ಡೆಸಿಮಲ್. ಸೊ ಬೈನರಿ ಟು ಡೆಸಿಮಲ್ ಕನ್ವರ್ಷನ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ ನಂಬರ್ ಸಿಸ್ಟಮ್ ಕೇಳಿದ್ರೆ ಪೊಸಿಷನಲ್ ವೇಟ್ಸ್ ತೊಗೊಳ್ಳಿ. ಇವಾಗ ಆಕ್ಟಲ್ ಟು ಡೆಸಿಮಲ್ ಕೇಳಿದ್ರೆ ಸೊ ಪೊಸಿಷನಲ್ ವೇಟ್ ತೊಗೊಂಡು 8 ಪವರ್ಸಲ್ಲಿ ಮಲ್ಟಿಪ್ಲೈ ಮಾಡಿ. ಇಲ್ಲಿ 2 ಪವರ್ಸಲ್ಲಿ ಮಲ್ಟಿಪ್ಲೈ ಮಾಡಿದ್ದೀವಿ ಅಲ್ವಾ, 2 ಪವರ್ಸ್ ಎಲ್ಲ ಕಡೆ. ಸೊ ಅಲ್ಲಿ ಆಕ್ಟಲ್ ಟು ಡೆಸಿಮಲ್ 8 ಪವರ್ಸಲ್ಲಿ ಮಲ್ಟಿಪ್ಲೈ ಮಾಡಿ. ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ಕೇಳಿದ್ರೆ 16 ಪವರ್ಸಲ್ಲಿ ಮಲ್ಟಿಪ್ಲೈ ಮಾಡಿ. ಓಕೆ ವಿ ವಿಲ್ ಡೂ ಆಲ್ ದ ಕ್ಯಾಲ್ಕುಲೇಷನ್ಸ್. ಬಟ್ ಬೈನರಿ ಟು ಡೆಸಿಮಲ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಪ್ಲೀಸ್ ಚೆಕ್ಔಟ್ ದಿಸ್ ಆನ್ಸರ್. ಸರಿ ಇದೆಯಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ರಿಪ್ಲೈ. ಓಕೆ ಸೊ ನೆಕ್ಸ್ಟ್ ಕನ್ವರ್ಷನ್ಗೆ ಹೋಗೋಣ. ಡೆಸಿಮಲ್ ಟು ಆಕ್ಟಲ್ ಹೆಂಗೆ ಸರ್ ಇದು ಡೆಸಿಮಲ್ ಟು ಆಕ್ಟಲ್? ಇವಾಗ ಡೆಸಿಮಲ್ ಟು ಬೈನರಿ ಮಾಡಿದೀವಲ್ವಾ ಸ್ಟೂಡೆಂಟ್ಸ್. ಡೆಸಿಮಲ್ ಅಂದರೆ ಏನು? ಬೇಸ್ ಇಸ್ 10, ಬೈನರಿ ಬೇಸ್ ಇಸ್ 2. ಇಲ್ಲಿ ಬೇಸ್ 8ಗೆ ಕನ್ವರ್ಟ್ ಮಾಡಬೇಕು ನೀವು. ಆಕ್ಟಲ್ ಅಂದರೆ ಎಷ್ಟು ಡಿಜಿಟ್ಸ್ ಇರುತ್ತೆ? 0 to 7 ಇರುತ್ತಲ್ವಾ. ನಿಮ್ಗೆ ಆನ್ಸರ್ 8 ಏನಾದರೂ ಬಂದರೆ ಇಟ್ ಈಸ್ ರಾಂಗ್, ನಿಮ್ಮ ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ಯಾಕೆ ಸರ್ ತಪ್ಪು ಮಾಡೀನಿ? 8 ಬರಲ್ಲ ಅಲ್ವಾ ಸ್ಟೂಡೆಂಟ್ಸ್ ಆಕ್ಟಲಲ್ಲಿ. 0 ಇಂದ 7 ಮಾತ್ರ ಬರಬೇಕು ಆನ್ಸರ್ಸಲ್ಲಿ. ಅಂದರೆ 0 1 2 3 4 5 6 7 ಇಷ್ಟು ಡಿಜಿಟ್ಸ್ ಇರ್ಬೋದು. 8 ಏನಾದರೂ ನಿಮ್ಮ ಆನ್ಸರಲ್ಲಿ ಬಂದರೆ ರಾಂಗಾಗಿ ಕನ್ವರ್ಟ್ ಮಾಡಿರಾ ಡೆಸಿಮಲ್ ಟು ಆಕ್ಟಲ್ ಅಂತ ಅರ್ಥ. ಸೊ ಡೆಸಿಮಲ್ ಟು ಬೈನರಿ ಹೆಂಗೆ ಮಾಡಿದ್ರಿ? ಡಿವೈಡ್ ಬೈ 2 ಮಾಡಿದ್ರಿ. ಕೋಷನ್ ಟು ರಿಮೈಂಡರ್ ನೋಟ್ ಡೌನ್ ಮಾಡ್ಕೊಳ್ಳ್ರಿ. ರೈಟ್. ಸೊ ಇಲ್ಲಿ ಸೇಮ್ ಥಿಂಗ್ ಡಿವೈಡ್ ಬೈ 8 ಮಾಡಿ ಅಷ್ಟೇ, ಇನ್ನೇನಿಲ್ಲ. ಡೆಸಿಮಲ್ ಟು ಬೈನರಿ 2 ಇಂದ ಡಿವೈಡ್ ಮಾಡಿದ್ರಿ, ಕೋಷನ್ ರಿಮೈಂಡರ್ ನೋಡಿದ್ರಿ. ಸೊ ಕೋಷನ್ 0 ಆಗೋ ತನಕ ಡಿವಿಷನ್ ಮಾಡಿದ್ರಿ. ಇಲ್ಲೂ ಕೂಡ ಸೇಮ್ ಥಿಂಗ್, ಬಟ್ ಒಂದೇ ಚೇಂಜ್, ಡಿವೈಡ್ ಬೈ 8 ಅಷ್ಟೇ. ಓಕೆ ಸ್ಟೆಪ್ಸ್ ನೋಡ್ಕೊಂಡು ಹೊಟ್ಟೋಣ. ಡಿವೈಡ್ ದ ಗಿವನ್ ಡೆಸಿಮಲ್ ನಂಬರ್ ಬೈ 8. ಓಕೆ ಸೊ ಒಂದು ಡೆಸಿಮಲ್ ನಂಬರ್ ಇದ್ದರೆ ಫಸ್ಟ್ ಏನು ಮಾಡಬೇಕು? ಆಕ್ಟಲ್ ಕನ್ವರ್ಟ್ ಮಾಡೋಕ್ಕೆ ಡಿವೈಡ್ ಬೈ 8. ಸ್ಟೆಪ್ 2 ನೋಟ್ ದ ಕೋಷಂಟ್ ಆ್ಯಂಡ್ ರಿಮೈಂಡರ್. ಸೇಮ್ ಸ್ಟೆಪ್ಪು, ಕೋಷಂಟ್ ಏನು ರಿಮೈಂಡರ್ ಏನು ನೋಡ್ಕೊಳ್ಳಿ. ಸ್ಟೆಪ್ 3 ರಿಪೀಟ್ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2 ಅಂಟಿಲ್ ಕೋಷಂಟ್ ಬಿಕಮ್ಸ್ 0. ಸೊ ಮೂರನೇ ಸ್ಟೆಪ್ ಏನು? ಸೊ ಸೇಮ್ ಸ್ಟೆಪ್ಪು, ಡೆಸಿಮಲ್ ಟು ಬೈನರಿ ಮಾಡಿದ್ರಲ್ಲ ಸೇಮ್ ಸ್ಟೆಪ್ಪೇ. ರಿಪೀಟ್ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2 ಅಂಟಿಲ್ ಕೋಷಂಟ್ ಬಿಕಮ್ಸ್ 0. ಲಾಸ್ಟ್ ಸ್ಟೆಪ್, ಫಸ್ಟ್ ರಿಮೈಂಡರ್ ವಿಲ್ ಬಿ LSB ಆ್ಯಂಡ್ ದ ಲಾಸ್ಟ್ ರಿಮೈಂಡರ್ ವಿಲ್ ಬಿ MSB. ದ ಈಕ್ವಲೆಂಟ್ ಆಕ್ಟಲ್ ನಂಬರ್ ಇಸ್ ರಿಟನ್ ಫ್ರಮ್ MSB to LSB. ಸೊ ಇಲ್ಲೂ ಕೂಡ ಫಸ್ಟ್ ರಿಮೈಂಡರ್ ಇಸ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಲಾಸ್ಟ್ ರಿಮೈಂಡರ್ನ MSB ಅಂತ ಕರಿತೀವಿ. ಆಕ್ಟಲ್ ನಂಬರ್ ಹೆಂಗೆ ಬರೀಬೇಕು? ಫ್ರಮ್ ಬಾಟಮ್ ಟು ಟಾಪ್ ಬರೀಬೇಕು. ಫ್ರಮ್ ಯು ಹ್ಯಾವ್ ಟು ರೈಟ್ ಇಟ್ ಫ್ರಮ್ MSB to LSB, ನಾಟ್ ದ ಅದರ್ ವೇ ಅರೌಂಡ್. ಓಕೆನಾ? ಸೊ ಸೇಮ್ ಥಿಂಗ್ ಡೆಸಿಮಲ್ ಟು ಬೈನರಿ ಮಾಡಿದ್ವಲ್ಲ ಸೇಮ್. ಇಲ್ಲಿ ಡಿವೈಡ್ ಬೈ 2 ಬದಲು ವಿ ವಿಲ್ ಡಿವೈಡೆಡ್ ಬೈ 8. ಓಕೆನಾ ಸ್ಟೂಡೆಂಟ್ಸ್? ಸೊ ಕೆಲವೊಂದು ಸಮ್ಸ್ ನೋಡೋಣ ಡೆಸಿಮಲಿಂದ ಆಕ್ಟಲ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ. ಸೊ ಫಸ್ಟ್ ಪ್ರಾಬ್ಲಮ್ 464 ಇದೆ. ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಆಕ್ಟಲ್ ನಂಬರ್ ಸಿಸ್ಟಮ್, ರೈಟ್? 464 ಡೆಸಿಮಲಲ್ಲಿದೆ. ಕನ್ವರ್ಟ್ ಇಟ್ ಟು ಆಕ್ಟಲ್ ಏನು ಮಾಡ್ತೀರಾ? ಡಿವೈಡ್ ಬೈ 8, ಯಾಕಂದರೆ ಬೇಸ್ ಆಫ್ ಆಕ್ಟಲ್ ಇಸ್ 8, ರೈಟ್? 8 5s are 40 ಅಲ್ವಾ? 8 5s are 40. 46 minus 40 is 6. 64. 8 8s are 64, right? ಸೊ 8 ಬರ್ತಿಲ್ಲಿ, ಕರೆಕ್ಟಾ? 58 into 8 is 564. ರಿಮೈಂಡರ್ 0 ಬರುತ್ತೆ. ಸೊ ಡಿವೈಡ್ ಮಾಡ್ತಾ ಹೋಗಿ 8 7s are 56, ರೈಟ್? ಕೋಷಂಟ್ ಇಲ್ಲಿ 7 ಬರುತ್ತೆ. 58 minus 56 ರಿಮೈಂಡರ್ 2 ಬರುತ್ತೆ. ಸೊ 7 8 ಇಂದ ಡಿವೈಡ್ ಮಾಡ್ಬೋದಾ? ಇಲ್ಲ. ಸೊ ಕೋಷಂಟ್ 0 ಆಯ್ತು ಇಲ್ಲಿ. 8 0s are 0. 7 minus 0 ರಿಮೈಂಡರ್ ಏನು ಬರುತ್ತೆ? 7 ಬರುತ್ತೆ. ಸೊ ರಿಮೈಂಡರ್ ಏನಾಗಬೇಕು? ಲಾಸ್ಟ್ ರಿಮೈಂಡರ್ ಇಸ್ MSB, ರೈಟ್? ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಇದೆ. ಫಸ್ಟ್ ರಿಮೈಂಡರ್ ಇಸ್ LSB. ಸೊ ಬಾಟಮಿಂದ ಟಾಪ್ ಬರೀಬೇಕು. ಆನ್ಸರ್ ಏನು? 720. ಆನ್ಸರ್ ಇಸ್ 720 ಇನ್
ಆಕ್ಟಲ್. ಸೊ 464 ಡೆಸಿಮಲಲ್ಲಿ ನೀವು ಕೊಟ್ಟರೆ ಆಕ್ಟಲ್ ಕನ್ವರ್ಟ್ ಮಾಡಬೇಕಾದ್ರೆ ಬೇಸ್ 8, ದ ಆನ್ಸರ್ ಐ ಆಮ್ ಗೆಟಿಂಗ್ ಇಸ್ 720. ಪ್ಲೀಸ್ ಚೆಕ್ ಇಟ್ ಔಟ್. ಸೊ ಐ ಆಮ್ ಗೆಟಿಂಗ್ ದ ಆನ್ಸರ್ ಇಸ್ 720. ಸೊ ಇನ್ನೊಂದು ಸಮ್ ನೋಡೋಣ. ಡೆಸಿಮಲ್ ಟು ಆಕ್ಟಲ್ ಸೇಮ್ ಸ್ಟೆಪ್ಸ್ ಫಾಲೋ ಮಾಡಿ, ಬಟ್ ಇಲ್ಲಿ ಡೆಸಿಮಲ್ ಫ್ರ್ಯಾಕ್ಷನ್ ಇದೆ. ಸೊ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ ಏನು ಮಾಡಿದ್ರಿ? ಸೊ ಹೋಲ್ ನಂಬರ್ ಸಪ್ರೇಟಾಗಿ ತೊಗೊಂಡ್ರಿ, ಫ್ರ್ಯಾಕ್ಷನಲ್ ಪಾರ್ಟ್ ಸಪ್ರೇಟಾಗಿ ತೊಗೊಂಡ್ರಿ ಅಲ್ವಾ? ಇಲ್ಲೂ ಅದೇ ಮಾಡಬೇಕಾಗತ್ತೆ. ಹೋಲ್ ನಂಬರ್ ಸಪ್ರೇಟಾಗಿ ತೊಗೊಳ್ಳಿ, ಫ್ರ್ಯಾಕ್ಷನಲ್ ಪಾರ್ಟ್ ಸಪ್ರೇಟಾಗಿ ತೊಗೊಳ್ಳಿ. ಸೊ ಫಸ್ಟ್ 126 ಯು ಹ್ಯಾವ್ ಟು ಸಾಲ್ವ್. ಆಫ್ಟರ್ ದಟ್ 0.675 ಸಾಲ್ವ್ ಮಾಡಬೇಕು. ಸೊ ಫಸ್ಟ್ 126ನ ಆಕ್ಟಲ್ಗೆ ಕನ್ವರ್ಟ್ ಮಾಡೋಣ, ರೈಟ್? ಸೊ 126 ಡಿವೈಡೆಡ್ ಬೈ 8 ಫಸ್ಟ್. ಸೊ ಬರೀ ಹೋಲ್ ನಂಬರ್ ತೊಗೊತಾಯಿನ 126. ಫ್ರ್ಯಾಕ್ಷನಲ್ ಪಾರ್ಟ್ ಏನು ಮಾಡ್ಬೇಕು? ಫ್ರ್ಯಾಕ್ಷನಲ್ ಪಾರ್ಟ್ನ ಮಲ್ಟಿಪ್ಲೈ, ಡಿವೈಡ್ ಬೈ 8 ಅಲ್ಲ, ಮಲ್ಟಿಪ್ಲೈ, ರೈಟ್? ಸೊ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ ಏನು ಮಾಡಿದ್ರಿ? ಸೊ ಹೋಲ್ ನಂಬರ್ನ ಡಿವೈಡೆಡ್ ಬೈ 2 ಮಾಡಿದ್ರಿ, ಫ್ರ್ಯಾಕ್ಷನಲ್ ಪಾರ್ಟ್ ಮಲ್ಟಿಪ್ಲೈ ಬೈ 2 ಮಾಡಿದ್ರಿ. ಇಲ್ಲೂ ಅದೇ ಥರ ಹೋಲ್ ನಂಬರ್ 8ಇಂದ ಡಿವೈಡ್ ಮಾಡ್ತೀರಾ, ಫ್ರ್ಯಾಕ್ಷನಲ್ ಪಾರ್ಟ್ 8ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಹೋಲ್ ನಂಬರ್ನ ಡಿವೈಡ್ ಮಾಡಿ 8ಇಂದ, 8 ones are 8, 12 minus 8 is 4, 46, ರೈಟ್? ಸೊ 8 5s are 40 ಅಲ್ವಾ? 46 minus 40 ಎಷ್ಟು ಬಂತು? 6, ಕರೆಕ್ಟ್ ಅಲ್ವಾ? ಹೆಂಗೆ ಬಂತಿದು? ಸೊ ಹೆಂಗೆ ಬಂತಿದು? 8 ones are 8 ಅಲ್ವಾ? ಸೊ ರಿಮೈಂಡರ್ ಎಷ್ಟು ಬಂತು? 12 minus 8 is 4, 46. ಸೊ 46 ಕಂಪ್ಲೀಟಾಗಿ ಡಿವೈಡ್ ಮಾಡೋಕ್ಕಾಗಲ್ಲ. 8 5s are 40, ರಿಮೈಂಡರ್ 46 minus 40 is 6, ರೈಟ್? ಸೊ 15ನ 8ಇಂದ ಡಿವೈಡ್ ಮಾಡಿ, 8 ones are 8 ಅಲ್ವಾ? ಸೊ ಪಾಯಿಂಟ್ ಹಾಕಂಗಿಲ್ಲ. 8 ones are 8, ರಿಮೈಂಡರ್ ಏನು? 15 minus 8 is, ರಿಮೈಂಡರ್ is 7. ಸೊ 1ಇಂದ 8 ಡಿವೈಡ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಕೋಷಂಟ್ 0 ಆಯಿತು ಫೈನಲ್ ಸ್ಟೆಪ್ಪಲ್ಲಿ. ಕೋಷಂಟ್ 0 ಆಗತ್ತಂಗ ಮಾಡಿ. ಸೊ 1 minus 0 is 1. ಸೊ ಆನ್ಸರ್ ಏನು? 176 ಬರ್ತಿದೆ. 176 ಇನ್ ಆಕ್ಟಲ್. ಸೊ ಆನ್ಸರಲ್ಲಿ 8 ಬರಬಾರ್ದು, ಯಾಕಂದರೆ ಆಕ್ಟಲಲ್ಲಿ 8 ಇಲ್ಲ, 0 to 7 ಮಾತ್ರ ಇರೋದು. ಓಕೆ, ಚೆಕ್ ದಿಸ್ ಔಟ್. ಏನಾದ್ರು ಮಿಸ್ಟೇಕ್ ಇದ್ದರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಫ್ರ್ಯಾಕ್ಷನಲ್ ಪಾರ್ಟ್ 0.675. ಸೊ ಫ್ರ್ಯಾಕ್ಷನಲ್ ಪಾರ್ಟ್ ಇಲ್ಲಿ ಮಾಡ್ತೀನಿ ಸಪ್ರೇಟಾಗಿ, 0.675. ಸೊ ಪ್ರಾಡಕ್ಟ್ ನೋಟ್ ಡೌನ್ ಮಾಡಿ, ಕ್ಯಾರಿ ನೋಟ್ ಡೌನ್ ಮಾಡಿ, ಕರೆಕ್ಟಾ? ಸೊ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ ಹೆಂಗೆ ಮಾಡಿದ್ರಿ? ಫ್ರ್ಯಾಕ್ಷನಲ್ ಪಾರ್ಟ್ ಮಲ್ಟಿಪ್ಲೈ ಬೈ 2 ಮಾಡಿದ್ರಿ, ಇಲ್ಲಿ ಮಲ್ಟಿಪ್ಲೈ ಬೈ 8. ಯಾಕೆ ಸರ್? ಯಾಕಂದರೆ ಆಕ್ಟಲ್ ಕನ್ವರ್ಟ್ ಮಾಡ್ತೀರಲ್ಲ, ಆಕ್ಟಲ್ ಬೇಸ್ 8 ಅಲ್ವಾ? ಸೊ ವಿಲ್ ಜಸ್ಟ್ ಡೂ ದ ಕ್ಯಾಲ್ಕುಲೇಷನ್. ಸೊ 0.675 ಇಂಟು 8 ಎಷ್ಟು ಬರುತ್ತೆ ನೋಡಿ? 0.675 ಇಂಟು 8, ಪ್ರಾಡಕ್ಟ್ 5.4 ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಜಸ್ಟ್ ಚೆಕ್ ಮಾಡಿ, ಪ್ರಾಡಕ್ಟ್ 5.4 ಬರುತ್ತೆ. ಸೊ ಕ್ಯಾರಿ ಎಷ್ಟು? ಕ್ಯಾರಿ ಬರೀ ಇಂಟೀಜರ್ ಪಾರ್ಟ್ ತೊಗೊಬೇಕಲ್ವ, ಹೋಲ್ ನಂಬರ್ಸ್, ಕ್ಯಾರಿ 5 ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ 5.4 ತೊಗೊತೀರಾ? ಇಲ್ಲ, 0.4 ಕ್ಯಾರಿನ ಎಕ್ಸ್ಕ್ಲೂಡ್ ಮಾಡ್ಬೇಕು ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಸೊ 0.4 ಇಂಟು 8. ಸೊ ಇಲ್ಲಿ ಇಂಟು 8 ನಾನು ಬರೆದಿಲ್ಲ, ಜಸ್ಟ್ ಬರೀರಿ. ಸೊ ಇಂಟು 8 ಎಷ್ಟು ಬರುತ್ತೆ? 0.4 ಇಂಟು 8 ಎಷ್ಟು ಬರುತ್ತೆ? ಯು ವಿಲ್ ಗೆಟ್ 3.2 ಅಲ್ವಾ? ಕ್ಯಾರಿ ಎಷ್ಟು? ಕ್ಯಾರಿ ಇಸ್ 3. ನೆಕ್ಸ್ಟ್ ಸ್ಟೆಪ್ 0.2, 3.2 ತೊಗೊಬಾರ್ದು, ಕ್ಯಾರಿನ ಬಿಟ್ಟು ಮಲ್ಟಿಪ್ಲೈ ಮಾಡಿ, 0.2 ಇಂಟು 8. ಸೊ 1.6 ಬರುತ್ತೆ. ಸೊ ಎಲ್ಲಿ ತನಕ ಮಾಡಬೇಕಿದು? ಈ ಫ್ರ್ಯಾಕ್ಷನಲ್ ಪಾರ್ಟ್ 0 ಬರಬೇಕಲ್ವಾ? ಇನ್ನೂ ಬಂದಿಲ್ಲ. ಸೊ ವಿಲ್ ಕೀಪ್ ಡೂಯಿಂಗ್. ಕ್ಯಾರಿ ಎಷ್ಟಿದ್ರದ್ದು? 1. ಸೊ ಕ್ಯಾರಿ ಬಿಟ್ಟು ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ, 0.6 ಇಂಟು 8 ಇಸ್ 4.8 ಅಲ್ವಾ? 8 6 are 48, ಪಾಯಿಂಟ್ ಹಾಕ್ತೀರಾ, 4.8, ಕ್ಯಾರಿ 4 ಬರುತ್ತೆ. ನೆಕ್ಸ್ಟ್ 0.8 ಇಂಟು 8 6.4 ಬರ್ತಿದೆ. ಸೊ ಕ್ಯಾರಿ ಎಷ್ಟು ಇಲ್ಲಿ? 6.4ಅಲ್ಲಿ 6. ನೆಕ್ಸ್ಟ್ ಇಟ್ರೇಷನ್ 0.4 ಇಂಟು 8 ಇಸ್ 3.2. ಸೊ 3.2 ಎಲ್ಲೋ ಬಂದಿದೆ ಅಲ್ವಾ? ಇಲ್ಲಿ ಬಂದಿದೆ, ರೈಟ್? ಕ್ಯಾರಿ ರಿಪೀಟ್ ಆಗಿದೆ. ಸೊ ಕ್ಯಾರಿ ಇಸ್ 3 ಅಗೇನ್. ಸೊ ಇಲ್ಲಿ ಫ್ರ್ಯಾಕ್ಷನಲ್ ಪಾರ್ಟ್ 0 ಆಗೋಂಗೆ ಕಾಣಿಸ್ತಿಲ್ಲ. ಸೊ ಇದು ನೆನ್ಪಿಟ್ಕೊಬೇಕು. ಎಲ್ಲಿ ತನಕ ಮಾಡಬೇಕು ಅಂದರೆ ಕ್ಯಾರಿ ರಿಪೀಟ್ ಆಗೋ ತನಕ ಅಟ್ಲೀಸ್ಟ್ ಮಾಡಿ. ಓಕೆ, ಸೊ ಕ್ಯಾರಿ ಇಲ್ಲಿ ದಿಸ್ ಇಸ್ ದ ಫಸ್ಟ್ MSB. ಫಸ್ಟ್ ಕ್ಯಾರಿ ಇಸ್ MSB ಅಲ್ವಾ? ಲಾಸ್ಟ್ ಕ್ಯಾರಿ ಇಸ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಹೆಂಗೆ ಬರೀಬೇಕಿದು ಆನ್ಸರ್? MSBಯಿಂದ LSB, ಟಾಪ್ ಟು ಬಾಟಮ್. ಫ್ರ್ಯಾಕ್ಷನಲ್ ಪಾರ್ಟ್ ಯಾವಲ್ಲೂ ಟಾಪ್ ಟು ಬಾಟಮ್, ಹೋಲ್ ನಂಬರ್ ಕನ್ವರ್ಷನಲ್ಲಿ ಬಾಟಮ್ ಟು ಟಾಪ್. ಓಕೆ, ಈ ಮಿಸ್ಟೇಕ್ ಮಾಡಬೇಡಿ. ಸೊ ಆನ್ಸರ್ ಏನು ಬಂತು ಇಲ್ಲಿ? ಸೊ ಆನ್ಸರ್ ಏನು ಬಂತು? ಹೋಲ್ ನಂಬರ್ದು ಆಕ್ಟಲ್ಗೆ 176 ಪಾಯಿಂಟ್. ಸೊ 531463 531463 ಇನ್
ಆಕ್ಟಲ್ ಬೇಸ್ 8 ಕರೆಕ್ಟಾ? ಸೊ ಪ್ಲೀಸ್ ಡೂ ದ ಕನ್ವರ್ಷನ್ಸ್. ಏನಾದ್ರು ಡೌಟ್ ಇದ್ದರೆ ನಂಗೆ ಪೋಸ್ಟ್ ಮಾಡಿ. ಸೊ ಡೆಸಿಮಲ್ ಫ್ರ್ಯಾಕ್ಷನ್ ಟು ಆಕ್ಟಲ್ ಇದು ಮಾಡಿದ್ದೀವಿ. ಡೆಸಿಮಲ್ ಪಾರ್ಟ್ ಸಪ್ರೇಟಾಗಿ ಆಕ್ಟಲ್ಗೆ ಕನ್ವರ್ಟ್ ಮಾಡಿದ್ದೀವಿ, ಡಿವೈಡ್ ಬೈ 8 ಮಾಡಿದ್ದೀವಿ. ಫ್ರ್ಯಾಕ್ಷನಲ್ ಪಾರ್ಟ್ ಮಲ್ಟಿಪ್ಲೈ ಬೈ 8 ಮಾಡಿದ್ದೀವಿ. ಎಲ್ಲಿ ತನಕ ಫ್ರ್ಯಾಕ್ಷನಲ್ ಪಾರ್ಟ್ 0 ಆಗೋ ತನಕ ನೋಡಿದ್ವಿ, ಬಟ್ ಇಲ್ಲಿ ಫ್ರ್ಯಾಕ್ಷನಲ್ ಪಾರ್ಟ್ 0 ಆಗಿಲ್ಲ. ಅಟ್ಲೀಸ್ಟ್ ಕ್ಯಾರಿ ರಿಪೀಟ್ ಆಗಿದೆಯಾ ನೋಡಿದ್ವಿ. ಇಲ್ಲಿ ಕ್ಯಾರಿ 3 ಆ್ಯಂಡ್ ದಿಸ್ 3 ರಿಪೀಟೆಡ್. ಸೊ ವಿ ಹ್ಯಾವ್ ಸ್ಟಾಪ್ಡ್ ದ iteration. Okay now students, so this was decimal to octal and decimal fraction to octal conversions. Okay now, so the next we will do the reverse, andre octal to decimal heng madodu we will just find out. Okay, so ಈ decimal fraction to octal ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕನ್ವರ್ಷನ್ ಹೋಗೋಣ. ಯಾವುದು ನೆಕ್ಸ್ಟ್ ಕನ್ವರ್ಷನ್? ಉಲ್ಟಾ, octal to decimal. Okay, so what is the next conversion? Octal to decimal. ಸೊ ಹೆಂಗೆ ಮಾಡೋದು ಕನ್ವರ್ಷನ್ ಫ್ರಮ್ ಆಕ್ಟಲ್ ಟು ಡೆಸಿಮಲ್? ಸೊ ಬೈನರಿ ಟು ಡೆಸಿಮಲ್ ಹೆಂಗೆ ಮಾಡಿದ್ರಿ? ಪೊಸಿಷನಲ್ ವೇಟ್ಸ್ ತೊಗೊಂಡ್ರಿ ಅಲ್ಲ. ಸೊ ಅಲ್ಲಿ ಪವರ್ಸ್ ಆಫ್ 2 ತೊಗೊಂಡ್ರಿ. ಇಲ್ಲಿ ಆಕ್ಟಲ್ ಟು ಡೆಸಿಮಲಲ್ಲಿ ಪವರ್ಸ್ ಆಫ್ 8 ತೊಗೊಬೇಕು, ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ಮಲ್ಟಿಪ್ಲೈ ಈಚ್ ಡಿಜಿಟ್ ಆಫ್ ಆಕ್ಟಲ್ ನಂಬರ್ ಬೈ ಇಟ್ಸ್ ವೇಟ್. ಸೊ ಪೊಸಿಷನಲ್ ವೇಟ್ಸ್ ಹಾಕೊಂಡು ಹೋಗ್ತಿರಲ್ಲ 0 1 2. ಸೊ ಪವರ್ ಆಫ್ 8 ಅಲ್ಲಿ ಮಲ್ಟಿಪ್ಲೈ ಮಾಡಿ, ಆ್ಯಡ್ ಆಲ್ ದ ಪ್ರಾಡಕ್ಟ್ಸ್. ಅಷ್ಟೇ, ಎರಡೇ ಸ್ಟೆಪ್ಪು, ರೈಟ್? ಸೊ ಬೈನರಿ ಟು ಡೆಸಿಮಲ್ ಹೆಂಗೆ ಮಾಡಿದ್ರಿ? ಪವರ್ಸ್ ಆಫ್ 2 ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರಿ ಪೊಸಿಷನಲ್ ವೇಟ್ಸಲ್ಲಿ, ಆಮೇಲೆ ಎಲ್ಲ ಪ್ರಾಡಕ್ಟ್ ಆ್ಯಡ್ ಮಾಡಿದ್ರಿ. ಇಲ್ಲಿ ಪವರ್ ಆಫ್ 8 ತೊಗೊಂಡು ಪೊಸಿಷನಲ್ ವೇಟ್ಸ್ ಎಲ್ಲ ಮಲ್ಟಿಪ್ಲೈ ಮಾಡಿ ಅಗೇನ್ ಆ್ಯಡ್ ದ ಪ್ರಾಡಕ್ಟ್. ಸೊ ಆಕ್ಟಲಿಂದ ಡೆಸಿಮಲ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಒಂದು ಸಮ್ ನೋಡೋಣ. ದಿಸ್ ದ ಸಮ್. ಸೊ ಇದು ಆಕ್ಟಲಲ್ಲಿದೆ 605.12, ರೈಟ್? ಸೊ ಇದು ಹೆಂಗೆ ಆಕ್ಟಲಲ್ಲಿದೆ ಕರೆಕ್ಟ್ ಅಲ್ವಾ? 0 to 7 ಅಲ್ಲೇ ಇದೆ ಅಲ್ವಾ? ಆಲ್ ದ ಕ್ಯಾರೆಕ್ಟರ್ಸ್ 605.12, 8 ಇಲ್ಲ ಇಲ್ಲಿ. ಸೊ ಬೇಸ್ 8 ಅದು ಅಷ್ಟೇ. ಬೇಸ್ 8 ಅಂದರೆ ಆಕ್ಟಲ್ ಅಂತ ಅರ್ಥ. ಇದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಕ್ವೆಶನ್ ಬರ್ಕೊಂಬೋಣ. 605.12. ಸೊ ಇದು ಆಕ್ಟಲಲ್ಲಿದೆ. ಹೌ ಟು ಕನ್ವರ್ಟ್ ಇಟ್ ಟು ಡೆಸಿಮಲ್? ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ಗೆ ಹೆಂಗೆ ಮಾಡ್ತೀರಾ? ಪೊಸಿಷನಲ್ ವೇಟ್, ರೈಟ್? ಪೊಸಿಷನಲ್ ವೇಟ್ ಫಸ್ಟ್ ಹಾಕೊಳ್ಳಿ. 0 1 2 ಪಾಯಿಂಟ್ ಆದಮೇಲೆ ಹೆಂಗೆ ಹಾಕ್ತೀರಾ? -1 ಆ್ಯಂಡ್ -2, ಕರೆಕ್ಟಾ? ಸೊ -1 ಆ್ಯಂಡ್ -2 ಅಂತ ಹಾಕ್ತೀರಾ. ಸೊ ಈಗ ಏನು ಮಾಡ್ತೀರಾ ನೆಕ್ಸ್ಟ್ ಸ್ಟೆಪ್? ಸೊ ಪವರ್ಸ್ ಆಫ್ 8 ತೊಗೊಳ್ಳಿ. ಓಕೆ, 6 into 8 square, ಕರೆಕ್ಟಾ? 8 to the power 2 ಪ್ಲಸ್ 0 into 8 power 1. 0 into 8 power 1 0ನೇ. ನೆಕ್ಸ್ಟ್ 5 into 8 power 0 ಪ್ಲಸ್ 1 into 8 power -1 ಪ್ಲಸ್ 2 into 8 power -2, ಕರೆಕ್ಟಾ? ಸೊ ಈಗ ಎಲ್ಲ ಪ್ರಾಡಕ್ಟ್ಸ್ನು ಆ್ಯಡ್ ಮಾಡಿ ನನಗೆ ಡೆಸಿಮಲ್ ವ್ಯಾಲ್ಯೂ ಹೇಳಿ. ಸೊ ಗ್ಯಾಲಕ್ಸಿ ಯೂಸ್ ಮಾಡಿ ಟೇಕ್ ದ ಆನ್ಸರ್ಸ್. ಐ ವಿಲ್ ಜಸ್ಟ್ ಡೂ ಇಟ್ ಇನ್ ಫೋನ್. ಸೊ ಏನು ಬರುತ್ತೆ? 8 square 8 into 8 into 6 ಮಾಡಿ, ಯು ವಿಲ್ ಗೆಟ್ 384 ಪ್ಲಸ್ 0 into 8 power 1 is 0 ಪ್ಲಸ್ 5 into 8 power 0. 8 power 0 1, 5 into 1 is 5. ಸೊ ಇದು ನೋಡಿ, 1 into 8 power -1 ಅಂದರೆ 1 divided by 8 power +1 ಆಗುತ್ತೆ. ಇದು 1 divided by 8 power +1 ಆಗುತ್ತೆ. ಪ್ಲಸ್ 2 into 8 power -2 is 2 divided by 8 power +2 ಅಂದರೆ 1/8 ಫೈಂಡ್ ಮಾಡಿ. 2/64, 8 square is 64 ಅಲ್ಲ? ಸೊ 1/8 ಎಷ್ಟು ಬರುತ್ತೆ? ವಿಲ್ ಜಸ್ಟ್ ಫೈಂಡ್ ಔಟ್. 0.125 ಬರುತ್ತೆ. ನೆಕ್ಸ್ಟ್ 2/64 ಮಾಡಿ ನೋಡಿ. ಸೊ 2/64 ನಿಮಗೆ ಪ್ಲಸ್ 0.03125 ಬರ್ತಿದೆ. ಸೊ ಎಲ್ಲ ಆ್ಯಡ್ ಮಾಡಿ ಟೆಲ್ ಮಿ ದ ಫೈನಲ್ ಆನ್ಸರ್. 384 ಪ್ಲಸ್ 5 ಪ್ಲಸ್ 0.125 ಪ್ಲಸ್ 0.03125 ಆ್ಯಡ್ ಮಾಡಿ ಎಲ್ಲ. ಜಸ್ಟ್ ಟೆಲ್ ಮಿ ದ ಆನ್ಸರ್. ಪ್ಲಸ್ 0.01. ಸೊ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ಹೇಳಿ. 4 ಪ್ಲಸ್ 5 ಪ್ಲಸ್. ಸೊ ಯು ಶುಡ್ ಗೆಟ್ 389. ನನಗೆ 389.15625 ಬರ್ತಿದೆ ಇನ್ ಡೆಸಿಮಲ್ ಹಾಕ್ಬೇಕು. ಲಾಸ್ಟಲ್ಲಿ ಬೇಸ್ 10 ಹಾಕಬೇಕು. 389.15625 ಐ ಆಮ್ ಗೆಟಿಂಗ್ ದ ಆನ್ಸರ್. ಸೊ ವೆರಿಫೈ ಮಾಡಿ. ಸೊ ಆಕ್ಟಲ್ ಟು ಡೆಸಿಮಲ್ ಅರ್ಥ ಆಗಿದೆ ಅಲ್ವಾ? ಸೊ ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ಗೆ ಪೊಸಿಷನಲ್ ವೇಟ್ಸ್ ತೊಗೊತೀರಾ ಆ್ಯಂಡ್ ಆ ಪವರ್ ಜೊತೆ ಮಲ್ಟಿಪ್ಲೈ ಮಾಡಿ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ತೀರಾ. ಕರೆಕ್ಟ್ ಸ್ಟೂಡೆಂಟ್ಸ್?
ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಡೆಸಿಮಲ್ ಟು ಆಕ್ಟಲ್ ಅರ್ಥ ಆಗಿದೆ ಅಲ್ವಾ? ಡಿವೈಡ್ ಬೈ 8 ಮಾಡ್ತೀರಾ, ಫ್ರಾಕ್ಷನಲ್ ಪಾರ್ಟ್ ಮಲ್ಟಿಪ್ಲೈ ಬೈ 8 ಮಾಡ್ತೀರಾ. ಸೊ ಆಕ್ಟಲ್ ಟು ಡೆಸಿಮಲ್, ಸೊ ಪೊಸಿಷನಲ್ ವೇಟ್ಸ್ ತೊಗೊತೀರಾ, ದೆನ್ ಯು ವಿಲ್ ಟೇಕ್ ಪವರ್ ಆಫ್ 8 ಆ್ಯಂಡ್ ಆ್ಯಡ್ ದ ಪ್ರಾಡಕ್ಟ್ಸ್. ಕರೆಕ್ಟಾ? ಸೊ ವಿವ್ ಡನ್ 4 ಕನ್ವರ್ಷನ್ಸ್. ಡೆಸಿಮಲ್ ಟು ಬೈನರಿ ಆಗಿದೆ, ಬೈನರಿ ಟು ಡೆಸಿಮಲ್ ಆಗಿದೆ, ಡೆಸಿಮಲ್ ಟು ಆಕ್ಟಲ್, ಆಕ್ಟಲ್ ಟು ಡೆಸಿಮಲ್ ಆಗಿದೆ. ನೆಕ್ಸ್ಟು ಡೆಸಿಮಲ್ ಟು ಹೆಕ್ಸಾ ನೋಡೋಣ, ಹೆಕ್ಸಾ ಟು ಡೆಸಿಮಲ್ ನೋಡೋಣ. ಓಕೆ, ಸೊ ಸೇಮು ಸ್ಟೆಪ್ಸ್ ನೀವೇನು ಮೆಮರೈಸ್ ಮಾಡಬೇಕಾಗಿಲ್ಲ. ಡೆಸಿಮಲ್ ಟು ಹೆಕ್ಸಾ ಹೆಂಗೆ ಮಾಡೋದು? ಡೆಸಿಮಲ್ ಟು ಬೈನರಿ ಹೆಂಗೆ ಮಾಡಿದ್ರಿ? ಯು ಡಿವೈಡೆಡ್ ಬೈ 2 ಕೋಷಂಟ್ ರಿಮೈಂಡರ್ ನೋಡಿದ್ರಿ, ಕೋಷನ್ 0 ಆಗೋ ತನಕ ಮಾಡಿದ್ರಿ. ಇಲ್ಲಿ ಡಿವೈಡ್ ಬೈ 16 ಅಷ್ಟೇ ವ್ಯತ್ಯಾಸ. ಡಿವೈಡ್ ದ ಗಿವನ್ ನಂಬರ್ ಬೈ 16. ಡೆಸಿಮಲ್ ಟು ಹೆಕ್ಸಾ ಹೆಂಗೆ ಮಾಡೋದು? ಸೊ ಡೆಸಿಮಲ್ ಡಿವೈಡೆಡ್ ಬೈ 16. ನೋಟ್ ದ ಕೋಷಂಟ್ ಆ್ಯಂಡ್ ರಿಮೈಂಡರ್, ಸೇಮ್ ಸ್ಟೆಪ್ಪು. ಥರ್ಡ್ ಸ್ಟೆಪ್, ರಿಪೀಟ್ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2 ಅಂಟಿಲ್ ಕೋಷಂಟ್ ಬಿಕಮ್ಸ್ 0. ಮಿಕ್ಕಿದೆಲ್ಲ ಪ್ರೋಸೆಸ್ ಸೇಮೇ. ಫಸ್ಟ್ ರಿಮೈಂಡರ್ ಏನು ಬರುತ್ತೆ? ಸೊ ಅದು LSB. ಲಾಸ್ಟ್ ರಿಮೈಂಡರ್ ಏನು ಬರುತ್ತೆ? ಅದು MSB. ಹೆಂಗೆ ಬರೀತೀರಾ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ? ಸೊ ಫ್ರಮ್ MSB ಟು LSB. ರಿಮೈನಿಂಗ್ ಸ್ಟೆಪ್ಸ್ ಎಲ್ಲ ಸೇಮು. ಡಿವೈಡ್ ಬೈ 2 ಮಾಡೋ ಬದಲು ಡೆಸಿಮಲ್ ಬೈನರಿ ಡಿವೈಡ್ ಬೈ 2 ಮಾಡಿದ್ರಲ್ಲ, ಡೆಸಿಮಲ್ ಟು ಬೈನರಿ, ಡೆಸಿಮಲ್ ಟು ಆಕ್ಟಲ್ ಡಿವೈಡ್ ಬೈ 8 ಮಾಡಿದ್ರಲ್ಲ, ಡೆಸಿಮಲ್ ಟು ಹೆಕ್ಸಾ ಒಂದೇ ಚೇಂಜ್, ಡಿವೈಡ್ ಬೈ 16. ಓಕೆ, ಸೊ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. 559 ಇದೆ, 559 ಡೆಸಿಮಲಲ್ಲಿದೆ, ಕನ್ವರ್ಟೆಡ್ ಟು ಹೆಕ್ಸಾಡೆಸಿಮಲ್ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ಕ್ವೆಶನ್ ಬರ್ಕೊಂಬೋಣ. 559, ಸೊ ಇದು ಡೆಸಿಮಲಲ್ಲಿದೆ ಅಲ್ವಾ? 0 to 9, ಇದು 0 to 9 ಅಲ್ಲಿದೆ, ಇದು 0 to 9 ಅಲ್ಲಿದೆ. ದಿಸ್ ಇಸ್ 9 ವಿಚ್ ಇಸ್ ಇನ್ 0 to 9. ಸೊ ಡೆಸಿಮಲಲ್ಲಿದೆ, ಹೆಕ್ಸಾಗಿ ಕನ್ವರ್ಟ್ ಮಾಡಿ, ಅಂದರೆ ಬೇಸ್ 16ಗೆ ಕನ್ವರ್ಟ್ ಮಾಡಿ. ಸೊ ಡಿವೈಡ್ ದ ವ್ಯಾಲ್ಯೂ ಬೈ 16. ಡೆಸಿಮಲ್ ಟು ಹೆಕ್ಸಾ ಫಸ್ಟ್ ಸ್ಟೆಪ್, ಡಿವೈಡ್ ಬೈ 16. ಸೊ ಏನು ಬರುತ್ತೆ ಕೋಷಂಟ್? 16 3s are 48 ಅಲ್ವಾ? 16 3s are 48. 55 minus 48 ಎಷ್ಟು ಬರುತ್ತೆ? 7 ಬರುತ್ತೆ. 79 ಕಂಪ್ಲೀಟಾಗಿ ಡಿವೈಡ್ ಮಾಡೋಕ್ಕಾಗಲ್ಲ, ಬಟ್ 16 4s are 64. 79 minus 64, ರಿಮೈಂಡರ್ 15. ಕರೆಕ್ಟಾ? ಸೊ 34 ಕೋಷಂಟು, ರಿಮೈಂಡರ್ 15. ಈಗ 34 ಡಿವೈಡ್ ಮಾಡಿ 16ಇಂದ. 16 2s are 32. ರಿಮೈಂಡರ್ ಎಷ್ಟು? 34 minus 32, ರಿಮೈಂಡರ್ ಇಸ್ 2. 2 ಡಿವೈಡ್ ಮಾಡೋಕ್ಕಾಗತ್ತಾ 16ಇಂದ? ಆಗಲ್ಲ. ಕೋಷಂಟ್ 0 ಬಂತು. ರಿಮೈಂಡರ್ ಎಷ್ಟು? 2 minus 0, 2. ಸೊ ಯಾವ್ದು MSB? ಲಾಸ್ಟ್ ರಿಮೈಂಡರ್ ಇಸ್ MSB. ಫಸ್ಟ್ ರಿಮೈಂಡರ್ ಏನು? LSB. ಸೊ ಆನ್ಸರ್ ಏನಿಲ್ಲಿ? 2 to 15. ಸೊ ಆನ್ಸರ್ ಸ್ಟಿಲ್ ತಪ್ಪಿದೆ. ಯಾಕೆ ಸರ್ ಅಂತ ಕೇಳ್ಬೋದು. ಎಸ್, ತಪ್ಪಿದೆ. 15 ಇದೆಯಾ ಹೆಕ್ಸಾಲಿ? ಇಲ್ಲ ಅಲ್ವಾ? ಸೊ 15 ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಹೆಕ್ಸಾಲಿ? 10ನ A ಅಂತ ರೆಪ್ರೆಸೆಂಟ್ ಮಾಡ್ತೀವಿ, 11ನ B ಅಂತ ರೆಪ್ರೆಸೆಂಟ್ ಮಾಡ್ತೀವಿ, 12ನ C ಅಂತ ಮಾಡ್ತೀವಿ, 13ನ D ಅಂತ ಮಾಡ್ತೀವಿ, 14ನ E ಅಂತ ಮಾಡ್ತೀವಿ, 15ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ಹೆಕ್ಸಾಲಿ? F, ರೈಟ್? ಇಲ್ಲಿ 15 ಇಲ್ಲ ಹೆಕ್ಸಾಲಿ. ಸೊ 15 ಬದಲು ವಿ ಹ್ಯಾವ್ ಟು ಯೂಸ್ F. ಸೊ ನಿಮ್ಮ ಆನ್ಸರ್ ಇಸ್ 22F ಟು ದ ಬೇಸ್ 16. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ವೆರಿ ಸಿಂಪಲ್. ಡೆಸಿಮಲ್ ಟು ಬೈನರಿ ನಿಮ್ಗೆ ಗೊತ್ತಾದರೆ ಮಿಕ್ಕಿದ್ದು ಮಾಡ್ಬೋದಲ್ವಾ? ಡೆಸಿಮಲ್ ಟು ಬೈನರಿ ಡಿವೈಡ್ ಬೈ 2 ಮಾಡ್ತೀರಾ, ಡೆಸಿಮಲ್ ಟು ಆಕ್ಟಲ್ ಡಿವೈಡ್ ಬೈ 8 ಮಾಡ್ತೀರಾ, ಡೆಸಿಮಲ್ ಟು ಹೆಕ್ಸಾ ಡಿವೈಡ್ ಬೈ 16 ಮಾಡ್ತೀರಾ. ಮಿಕ್ಕಿದೆಲ್ಲ ಸ್ಟೆಪ್ಸು ಸೇಮು. ಕೋಷಂಟ್ ರಿಮೈಂಡರ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಎಲ್ಲಿ ತನಕ ರಿಪೀಟ್ ಮಾಡ್ತೀರಾ? ಸೊ ಕೋಷನ್ 0 ಆಗೋ ತನಕ ರಿಪೀಟ್ ಮಾಡಿ. ಸೊ ಫಸ್ಟ್ ರಿಮೈಂಡರ್ ಇಸ್ LSB, ಲಾಸ್ಟ್ ರಿಮೈಂಡರ್ MSB. ಹೆಕ್ಸಾಡೆಸಿಮಲ್ ಇಸ್ ರಿಟನ್ ಫ್ರಮ್ MSB ಟು LSB, ಬಾಟಮ್ ಟು ಟಾಪ್, ರೈಟ್? ಸೊ ಡೆಸಿಮಲ್ ಟು ಹೆಕ್ಸಾಡೆಸಿಮಲ್ ಒಂದು ಎಕ್ಸಾಂಪಲ್ ನೋಡಿದ್ವಿ. So we'll just go to the next conversion from hexadecimal to decimal. Okay, binary to decimal ಮಾಡಿದ್ದೀವಿ, octal to decimal ಮಾಡಿದ್ದೀವಿ, hexadecimal to decimal ಹೆಂಗೆ ಮಾಡೋದು? ಸೊ ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ ನಂಬರ್ ಸಿಸ್ಟಮ್ ಏನು ಮಾಡಬೇಕು? ಪೊಸಿಷನಲ್ ವೇಟ್ಸ್ ತೊಗೊಂಡು ಅದರ ಬೇಸ್ ಜೊತೆ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಬೇಕು ಪ್ರಾಡಕ್ಟ್ಸ್ನ. ಕರೆಕ್ಟಾ? ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ಗೆ, ಬೈನರಿಯಿಂದ ಡೆಸಿಮಲ್ಗೆ ಹೆಂಗೆ ಮಾಡಿದ್ರಿ? ಪವರ್ಸ್ ಆಫ್ 2 ತೊಗೊಂಡ್ರಿ. ಆಕ್ಟಲಿಂದ ಡೆಸಿಮಲ್ ಪವರ್ಸ್ ಆಫ್ 8 ತೊಗೊಂಡ್ರಿ. ಹೆಕ್ಸಾಯಿಂದ ಡೆಸಿಮಲ್ ಅಥವಾ ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ಪವರ್ಸ್ ಆಫ್ 16 ತೊಗೊಳ್ಬೇಕು. ಓಕೆ, ಸ್ಟೆಪ್ 1, ಮಲ್ಟಿಪ್ಲೈ ಈಚ್ ಡಿಜಿಟ್ ಆಫ್ ಹೆಕ್ಸಾಡೆಸಿಮಲ್ ನಂಬರ್ ಬೈ ಇಟ್ಸ್ ಪೊಸಿಷನಲ್ ವೇಟ್. ಸೊ ಹೆಕ್ಸಾಡೆಸಿಮಲಿಂದ ಡೆಸಿಮಲ್ಗೆ ಫಸ್ಟ್ ಸ್ಟೆಪ್, ಮಲ್ಟಿಪ್ಲೈ ಈಚ್ ಹೆಕ್ಸಾಡೆಸಿಮಲ್ ಡಿಜಿಟ್ ಬೈ ಇಟ್ಸ್ ವೇಟ್. ಪೊಸಿಷನಲ್ ವೇಟ್ ಇದೆಯಲ್ಲ, 0 1 2 ಹಾಕೊಂಡು ಹೋಗ್ತಿರಲ್ಲ, ದಟ್ ಇಸ್ ಸ್ಟೆಪ್ 2. ಆ್ಯಡ್ ಆಲ್ ದ ಪ್ರಾಡಕ್ಟ್ಸ್. ಸೇಮ್ ಸ್ಟೆಪ್ಸು. ಓಕೆ, ಬಟ್ ಇಲ್ಲಿ 16 ಪವರ್ ತೊಗೊತೀರಾ ಅಷ್ಟೇ. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಕನ್ವರ್ಟ್ 3B4. ಸೊ ಏನಿದು? 3B4. B ಅಂದರೆ ಏನು ಸರ್? ಹೆಕ್ಸಾಡೆಸಿಮಲ್ B ಅಂದರೆ ಏನು?
11 ಅಲ್ವಾ, 11ನ ನಾವು ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ಯು ಕನ್ವರ್ಟ್ ಇಟ್ ಟು ಡೆಸಿಮಲ್. ಕ್ವೆಶನ್ ವಿಲ್ ರೈಟ್ ಡೌನ್ 3B4. ಬೇಸ್ 16 ಅಲ್ಲಿದೆ, ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಬೇಸ್ 10 ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಪೊಸಿಷನಲ್ ವೇಟ್ಸ್ ಹಾಕೊಂಡು ಹೋಗಿ 0, 1, 2 ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್. ಸೊ ಮಲ್ಟಿಪ್ಲೈ ಮಾಡೋಣ. ಇವಾಗ ಪವರ್ 16 ತೊಗೊಬೇಕು, ಕರೆಕ್ಟ್. ಸೊ 3 × 16 ಸ್ಕ್ವೇರ್ ಪ್ಲಸ್ ಡೆಸಿಮಲಲ್ಲಿ ಬಿ ಇದೆಯಾ, ಡೆಸಿಮಲ್ ಬಿ ಇಲ್ಲ. ಸೊ ಬಿ ಬದಲು ಏನು ತೊಗೊಬೇಕು, ಡೆಸಿಮಲಲ್ಲಿ 11 ತೊಗೊಬೇಕು. ಓಕೆ, 11 × 16 ಪವರ್ 1 ಪ್ಲಸ್ 4 × 16 ಪವರ್ 0. ಸೊ ಕ್ಯಾಲ್ಕುಲೇಷನ್ ಮಾಡಿ, ಐ ಜಸ್ಟ್ ಡೂ ಇಟ್ ಇನ್ ದ ಫೋನ್. ಸೊ ವೆರಿಫೈ ಮಾಡಿ ನೀವು. 16 ಸ್ಕ್ವೇರ್ ಇಂಟು 3, 16 × 16 ಇಂಟು 3 ಇಸ್ 768. ನಂಗೆ 768 ಬರ್ತಿದೆ. ಪ್ಲಸ್ 16 × 11. ಸೊ 16 10s are 160. 16 × 11 ಏನು ಬರುತ್ತೆ, 176. ಪ್ಲಸ್ 4 × 16 ಪವರ್ 0. 4 × 1 ಅಲ್ವಾ, ಸೊ ಇಟ್ ಇಸ್ 4. ಸೊ 768 ಪ್ಲಸ್ 180 ಮಾಡಿ. ಸೊ ಏನು ಬರುತ್ತೆ, 948 ಇಸ್ ದ ಆನ್ಸರ್. 948 ಬೇಸ್ 10 ಅಂತ ಬರಿಬೇಕು. ಇದು ಸರಿನಾ ಇಲ್ವಾ, ಹೆಂಗೆ ಚೆಕ್ ಮಾಡೋದು, ವಾಪಸ್ ಡೆಸಿಮಲಿಂದ ಹೆಕ್ಸಾಡೆಸಿಮಲ್ಗೆ ಕನ್ವರ್ಟ್ ಮಾಡಿ, ಕರೆಕ್ಟಾ. ಸೊ ಇದನ್ನು ಡಿವೈಡ್ ಬೈ 16 ಮಾಡಿ ಕೋಶಂಟ್ ರಿಮೈಂಡರ್ ನೋಟ್ ಡೌನ್ ಮಾಡಿದ್ರೆ ನಿಮ್ಗೆ ಇದೇ ಆನ್ಸರ್ ಬರಬೇಕು, 3B4 ಬರಬೇಕು, ವಿಚ್ ಯು ವಿಲ್ ಗೆಟ್. ಇದು ಸರಿ ಇದೆ ಆನ್ಸರು. ಪ್ಲೀಸ್ ವೆರಿಫೈ ಇಟ್ ಒನ್ಸ್ ಮೋರ್. ಓಕೆ, ಸೊ ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ಅರ್ಥ ಆಗಿದೆ ಅಲ್ವಾ. ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ಗೆ ಪೊಸಿಷನಲ್ ವೇಟ್ಸ್ ತೊಗೊಳ್ಳಿ, ಮಲ್ಟಿಪ್ಲೈ ಮಾಡಿ, ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಿ. ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ಇದೆ, ದಟ್ ಈಸ್ ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ಓನ್ಲಿ. ಬಟ್ ಇಲ್ಲಿ ಡೆಸಿಮಲ್ ಫ್ರಾಕ್ಷನ್ ತೊಗೊಂಡಿನಿ. ವಿಲ್ ಜಸ್ಟ್ ಟೇಕ್ ಡೌನ್ ದ ಕ್ವೆಶನ್. 5AF ಪಾಯಿಂಟ್ ಇ ಹೆಕ್ಸಾಡೆಸಿಮಲಲ್ಲಿ ಕನ್ವರ್ಟೆಡ್ ಟು ಡೆಸಿಮಲ್. ಸೊ ಪೊಸಿಷನಲ್ ವೇಟ್ಸ್ ತೊಗೊಳ್ಳಿ. ದಿಸ್ ಇಸ್ 0, 1, 2. ಪಾಯಿಂಟ್ ಆದಮೇಲೆ ಪೊಸಿಷನಲ್ ವೇಟ್ ಇಸ್ -1, ಕರೆಕ್ಟಾ. ಸೊ ಜಸ್ಟ್ ರೈಟ್ ಡೌನ್ ಏನು ಬರುತ್ತೆ ಇಲ್ಲಿ, 5 × 16 ಪವರ್ಸ್ ಅಲ್ವಾ. ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ಪವರ್ 16 ತೊಗೊತೀರಾ. 5 × 16 ಸ್ಕ್ವೇರ್ ಪ್ಲಸ್ ಎ. ಸೊ ಡೆಸಿಮಲಲ್ಲಿ ಎ ಇಲ್ಲ, ನೀವು 10 ಅಂತ ತೊಗೊಬೇಕು. 10 × 16 ಪವರ್ 1 ಪ್ಲಸ್ ಎಫ್ಗೆ ಏನು ತೊಗೊತೀರಾ ಡೆಸಿಮಲಲ್ಲಿ, ಟೇಕ್ 15. 15 × 16 ಪವರ್ 0 ಪ್ಲಸ್ ಇ. ಇ ಅಂದರೆ ಎಷ್ಟು, 14 ಅಲ್ವಾ. ಇ 14, ಎಫ್ 15. ಸೊ 14 × 16 ಪವರ್ -1. -1 ಯಾಕೆ, ಆಫ್ಟರ್ ದ ಫ್ರಾಕ್ಷನಲ್ ಪಾರ್ಟ್ ಅಥವಾ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ನೀವು ಪೊಸಿಷನಲ್ ವೇಟ್ -1 ಕೊಡ್ತೀರಾ, ಕರೆಕ್ಟಾ. ಸೊ ಮಲ್ಟಿಪ್ಲೈ ಮಾಡಿ, ಟೆಲ್ ಮಿ ದ ಆನ್ಸರ್. ಸೊ ಎಷ್ಟು ಬರುತ್ತೆ ಇಲ್ಲಿ, 16 ಸ್ಕ್ವೇರ್ ಇಂಟು 5. ಸೊ 1280 ಪ್ಲಸ್ 10 × 16 is 160 ಪ್ಲಸ್ 15 × 16 ಪವರ್ 0. 16 ಪವರ್ 0 1. ಸೊ ಪ್ಲಸ್ 15. 14 × 16 ಪವರ್ -1 ಅಂದರೆ ಡಿವೈಡ್ ಮಾಡಿ, 14/16 ಪವರ್ +1 ಆಗುತ್ತೆ, ಕರೆಕ್ಟಾ. 14/16 ನಿಮಗೆ 0.875 ಬರುತ್ತೆ. ಓಕೆ, ಸೊ ಇದೇನು ಮಾಡೀನಿ, 14/16 ಪವರ್ +1 ಅಂತ ಮಾಡಿದೆ. ಓಕೆನಾ. ಸೊ ಇದೆಲ್ಲ ಆ್ಯಡ್ ಮಾಡಿ ಏನು ಬರುತ್ತೆ, ಟೆಲ್ ಮಿ ದ ಆನ್ಸರ್. ಸೊ 0.875 ಪ್ಲಸ್ 175 ತೊಗೊತಾ ಇದೀನಿ. 160 + 15 is 175 ಪ್ಲಸ್ 1280. ಸೊ ನನಗೆ ಬರ್ತಿರೋ ಆನ್ಸರ್ 1455.875. ಟು ದ ಬೇಸ್ ಏನಾಗಬೇಕು, 10. ಡೆಸಿಮಲ್ is base 10. ಸೊ ಈ ಆನ್ಸರ್ ಕರೆಕ್ಟಾಗಿದೆ. ಐ ವೆರಿಫೈಡ್ ದ ಆನ್ಸರ್. ಪ್ಲೀಸ್ ಯು ಆಲ್ಸೋ ವೆರಿಫೈ. ಹೆಂಗೆ ವೆರಿಫೈ ಮಾಡ್ತೀರಾ, ಸೊ ಈ ಡೆಸಿಮಲ್ನ ಮತ್ತೆ ಹೆಕ್ಸಾಗೆ ಕನ್ವರ್ಟ್ ಮಾಡಿ. ಸೊ ಏನು ಮಾಡ್ತೀರಾ, ಸೊ ಇದನ್ನು ಡಿವೈಡ್ ಬೈ 16 ಮಾಡ್ತೀರಾ, ಹೋಲ್ ನಂಬರ್ನ. ಫ್ರ್ಯಾಕ್ಷನಲ್ ಪಾರ್ಟ್ನ ಮಲ್ಟಿಪ್ಲೈ ಬೈ 16. ಆಮೇಲೆ ಪ್ರಾಡಕ್ಟ್ ಕ್ಯಾರಿ ನೋಟ್ ಡೌನ್ ಮಾಡಿ. ಯು ಶುಡ್ ಗೆಟ್ ದ ಸೇಮ್ ಆನ್ಸರ್ ವಿಚ್ ಯು ವಿಲ್ ಗೆಟ್. ಸೊ ಈ ಆನ್ಸರ್ ಸರಿ ಇದೆ. ಸೊ ಎನಿ ಡೌಟ್ಸ್ ಇದ್ದರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್, ಐ ವಿಲ್ ರೆಸ್ಪಾಂಡ್. ಸೊ ಡೆಸಿಮಲ್ ಟು ಹೆಕ್ಸಾ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹೆಕ್ಸಾ ಟು ಡೆಸಿಮಲ್ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ 6 ಕನ್ವರ್ಷನ್ಸ್ ಮಾಡಿದ್ದೀವಿ. ಆಗ ಯಾವ್ದ್ಯಾವುದು, ಡೆಸಿಮಲ್ ಟು ಬೈನರಿ, ಬೈನರಿ ಟು ಡೆಸಿಮಲ್, ಡೆಸಿಮಲ್ ಟು ಆಕ್ಟಲ್, ಆಕ್ಟಲ್ ಟು ಡೆಸಿಮಲ್, ಡೆಸಿಮಲ್ ಟು ಹೆಕ್ಸಾ, ಹೆಕ್ಸಾ ಟು ಡೆಸಿಮಲ್. ಆಯಿತು, 6 ಕನ್ವರ್ಷನ್ಸ್ ಮಾಡೀವಿ. ಅಷ್ಟೇನಾ ಅಂದರೆ ಇಲ್ಲ, ಇನ್ನು ಬೈನರಿ ಆಕ್ಟಲ್ ಇದೆಯಲ್ಲ, ಬೈನರಿ ಹೆಕ್ಸಾ ಇದೆಯಲ್ಲ, ವಿ ವಿಲ್ ಸಿ ಹೌ ಟು ಡೂ ದ್ಯಾಟ್. ಓಕೆ, ಸೊ ನೆಕ್ಸ್ಟ್ ಕನ್ವರ್ಷನ್ ಬೈನರಿಯಿಂದ ಆಕ್ಟಲ್.
ಸೊ ಬೈನರಿಯಿಂದ ಆಕ್ಟೆಲ್ ಅಂದರೆ ಬೇಸ್ 2 ಇಂದ ಬೇಸ್ 8ಗೆ ಹೇಗೆ ಕನ್ವರ್ಟ್ ಮಾಡೋದು. ಓಕೆ, ದಟ್ ಈಸ್ ದ ಸ್ಟೆಪ್. ನೋಡೋಣ. ಸೊ ಬೇಸ್ 2 ಇಂದ ಬೇಸ್ 8ಗೆ ಹೇಗೆ ಕನ್ವರ್ಟ್ ಮಾಡೋದು. ಸೊ ಇಲ್ಲಿ ಸ್ಟೆಪ್ಸ್ ಇದೆ. ವಿಲ್ ಜಸ್ಟ್ ಗೋ ಥ್ರೂ ದ ಸ್ಟೆಪ್ಸ್. In the given binary number, the binary digits are grouped into groups of 3 bits starting from the binary point and convert each group into its equivalent octal number. ಏನು ಹೇಳ್ತಿದ್ದಾರೆ ಅಂದರೆ, ಬೈನರಿ ಯಾವುದೇ ನಂಬರ್ ಇದ್ದರೂ 1010 ಅಲ್ಲಿ ಬೈನರಿ ಇದ್ದರೂ ನೀವು 3 ಬಿಟ್ಸ್ ಆಗಿ ಗ್ರೂಪ್ ಮಾಡಿ ಅಂತ ಹೇಳ್ತಿದ್ದಾರೆ. ಏನಕ್ಕೆ ಸರ್ 3 ಬಿಟ್ಸೇ ಗ್ರೂಪ್ ಮಾಡಬೇಕಂದ್ರೆ, ಆಕ್ಟಲ್ ನಂಬರ್ ಸಿಸ್ಟಮ್ ಅಂದರೆ ಬೇಸ್ ಎಷ್ಟು 8. ಈ 8ನ ನಾನು 2 ಕ್ಯೂಬ್ ಅಂತ ಬರಿಬೋದಲ್ವಾ. ಸೊ 3 ಬಿಟ್ಸ್ ನಂಗೆ ಬೇಕು. ಒಂದು ಬೈನರಿ ನಂಬರ್ ಗ್ರೂಪ್ ಮಾಡೋಕ್ಕೆ ಐ ನೀಡ್ 3 ಬಿಟ್ಸ್ ಟು ಕನ್ವರ್ಟ್ ಇಟ್ ಟು ಆಕ್ಟಲ್. ಓಕೆನಾ. ಸ್ಟೆಪ್ 2 ನೋಡೋಣ. ಫಾರ್ ಹೋಲ್ ನಂಬರ್ಸ್ ಇಟ್ ಮೇ ಬಿ ನೆಸಸರಿ ಟು ಆ್ಯಡ್ ಅ 0 ಆಸ್ ದ MSB. ಸೊ ಇದೇನು ಅಂತ ಹೇಳ್ತೀನಿ. ಸಿಮಿಲರ್ಲಿ when representing fractions it may be necessary to add a trailing 0 in the LSB to complete the grouping of 3 bits. ಅಂದರೆ what their meaning is, ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಬೈನರಿ ನಂಬರ್ದು ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ಸೊ ಹಿಂಗೆ ಒಂದು ಬೈನರಿ ನಂಬರ್ ತೊಗೊಳ್ಳೋಣ. ಅವ್ರು ಏನು ಹೇಳ್ತೀರಂದರೆ, ಲಾಸ್ಟ್ ಪಾಯಿಂಟಲ್ಲಿ ಫಾರ್ ಹೋಲ್ ನಂಬರ್ಸ್ ಅಂದರೆ ಬರೀ ಹೋಲ್ ನಂಬರ್ ಫ್ರ್ಯಾಕ್ಷನಲ್ ಪಾರ್ಟ್ ಇಲ್ಲ ಅಂದರೆ ನೀವು ಗ್ರೂಪ್ ಮಾಡಬೇಕಾಗಿರೋದು ಹಿಂಗೆ 3 ಬಿಟ್ಸ್ ಹಿಂಗೆ ಗ್ರೂಪ್ ಮಾಡ್ತೀರಾ. ಬಟ್ ಇಲ್ಲಿ ಬರೀ 2 ಬಿಟ್ಸ್ ಬಂದರೆ ಏನು ಮಾಡ್ತೀರಾ, ಆ್ಯಡ್ ಅ 0 ಆ್ಯಸ್ MSB. ಸೊ 3 ಬಿಟ್ಸ್ ಗ್ರೂಪ್ ಮಾಡೋಕ್ಕೆ ನಮ್ಗೆ ಇಲ್ಲಿ ಬರೀ 2 ಇದೆ. ಸೊ ಆವಾಗ ನೀವು MSB ಆಗಿ ಇನ್ನೊಂದು ಬಿಟ್ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ಫ್ರ್ಯಾಕ್ಷನಲ್ ಪಾರ್ಟ್ ಇದ್ದರೆ, ಇಲ್ಲಿ ಫ್ರ್ಯಾಕ್ಷನಲ್ ಪಾರ್ಟ್ ಇದೆಯಲ್ಲ 0.11. ಸೊ similarly when representing fractions it may be necessary to add trailing 0 in the LSB. ಸೊ ಇಲ್ಲಿ ಹೆಂಗೆ ಗ್ರೂಪ್ ಮಾಡ್ತೀರಾ, ಫಸ್ಟ್ 2 ಬಿಟ್ ಗ್ರೂಪ್ ಮಾಡ್ತೀರಾ. ಬಟ್ ನಮ್ಗೆ 3 ಬೇಕಲ್ಲ, ಸೊ ನೀವೇ ಒಂದು 0 ಆ್ಯಡ್ ಮಾಡಿ ಆಸ್ ದ ಟ್ರೇಲಿಂಗ್ LSB. ಸೊ ಹೋಪ್ ಯು ಅಂಡರ್ಸ್ಟುಡ್ ದ ಸ್ಟೆಪ್ಸ್. ಸೊ ಇದನ್ನು ಬೈನರಿ ಟು ಆಕ್ಟಲ್ ಕನ್ವರ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲೊಂದು ಚಿಕ್ಕ ಟೇಬಲ್ ಇದೆ. ಆ ಟೇಬಲ್ ಮೆಮರೈಸ್ ಮಾಡಿದ್ರೆ ನಿಮ್ಗೆ ಕನ್ವರ್ಷನ್ಸ್ ಮಾಡೋಕ್ಕೆ ಇನ್ನೂ ಸಿಂಪಲ್ ಆಗುತ್ತೆ. ಓಕೆ, ಸೊ ಆ ಟೇಬಲ್ ತೋರಿಸ್ತೀನಿ. ಸೊ ಕನ್ವರ್ಷನ್ಸ್ ಫ್ರಮ್ ಬೈನರಿ ಟು ಆಕ್ಟಲಲ್ಲಿ ಒಂದು ಟೇಬಲ್ ನೆನ್ಪಿಟ್ಕೊಬೇಕು. ಆಕ್ಟಲ್ ಅಂದರೆ ಸ್ಟೂಡೆಂಟ್ಸ್ ಬೇಸ್ ಎಷ್ಟು 8 ಅಲ್ವಾ. 8 ಇಸ್ ಆಕ್ಟಲ್. ಬೈನರಿ ಬೇಸ್ ಎಷ್ಟು 2. ಸೊ ಆಕ್ಟಲ್ 8ನ ಐ ಕ್ಯಾನ್ ರೈಟ್ 2 ಕ್ಯೂಬ್ ಅಲ್ವಾ. ಸೊ ಒಂದು ಆಕ್ಟಲ್ ಡಿಜಿಟ್ನ ಬೈನರಿಗೆ ಕನ್ವರ್ಟ್ ಮಾಡೋಕ್ಕೆ ಎಷ್ಟು ಬಿಟ್ಸ್ ಬೇಕು, 3 ಬಿಟ್ಸ್ ಬೇಕಲ್ವಾ. ಸೊ 2 ಕ್ಯೂಬ್ 3 ಬಿಟ್ಸ್ ಬೇಕು ನಮಗೆ ಒಂದು ಆಕ್ಟಲ್ ಡಿಜಿಟ್ನ ಬೈನರಿಗೆ ಕನ್ವರ್ಟ್ ಮಾಡೋಕ್ಕೆ. ಸೊ ಇಲ್ಲಿ ನಾನು ಬರ್ದೀನಿ 0 to 7 ಆಕ್ಟಲ್ ಡಿಜಿಟ್ಸ್, ರೈಟ್. 0 to 7 ಆಕ್ಟಲ್ ಡಿಜಿಟ್ಸ್ ಬರ್ದೀನಿ. ಅದು ಬೈನರಿ ಈಕ್ವಲೆಂಟ್ ನಾನು ಬರ್ದೀನಿ. ಏನಂತ ಬರ್ದೀನಿ, 3 ಬಿಟ್ಸ್. ಸೊ ಹೆಂಗೆ ರೆಪ್ರೆಸೆಂಟ್ ಮಾಡಿದ್ದೀನಿ, 0ನ 000 ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ, 1ನ 001, 2ನ 010, 3ನ 011, 4ನ 100, 5ನ 101, 6ನ 110, 7ನ 111 ಅಂತ ರೆಪ್ರೆಸೆಂಟ್ ಮಾಡೀನಿ. ಹೆಂಗೆ ಸರ್ ಇದು ಬೈ ಹಾರ್ಟ್ ಮಾಡಿದ್ದೀರಾ ಸರ್ ನೀವು ಬರೋಕ್ಕೆ ಮುಂಚೆ ಅಂತ ನೀವು ಕೇಳ್ಬೋದು. ನೋ, ನಾನು ಒಂದು ಫಾರ್ಮ್ಯಾಟ್ ನೆನ್ಪಿಟ್ಕೊಂಡಿದ್ದೀನಿ. ನಿಮಗೊಂದು ಈಸಿ ಫಾರ್ಮ್ಯಾಟ್ ಹೇಳ್ಕೊಡ್ತೀನಿ ಕೇಳಿ. ಸೊ ಇದೆಲ್ಲ ಡಿಜಿಟ್ಸ್ನ ಬೈನರಿಲಿ ರೆಪ್ರೆಸೆಂಟ್ ಮಾಡೋಕ್ಕೆ, ಆಕ್ಟೆಲ್ನ ಬೈನರಿ ರೆಪ್ರೆಸೆಂಟ್ ಮಾಡೋಕ್ಕೆ, ಸೊ ನೀವೇನು ಮಾಡಿ, ಫಸ್ಟ್ ಕಾಲಮ್ ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ಕಾಲಮಲ್ಲಿ 4 zeros 4 ones ಇದೆ, ಕರೆಕ್ಟಾ. ಸೊ ಇದು ನೆನ್ಪಿಟ್ಕೊಳ್ಳೋಕ್ಕೆ ಆಕ್ಟೆಲ್ ನಂಬರ್ಸ್ ಬರ್ಕೊಳ್ಳಿ. 0 to 7 ಬರ್ಕೊಂಡು ಅದನ್ನು ಬೈನರಿಲಿ ಹೇಗೆ ಕನ್ವರ್ಟ್ ಮಾಡೋದಂದರೆ, ಫಸ್ಟ್ ಕಾಲಮ್ will consist of 4 zeros and 4 ones. ಸೊ ಫಸ್ಟ್ ಕಾಲಮ್ ಏನು, ಫಸ್ಟ್ 4 zeros ಆಮೇಲೆ 4 ones ಫಸ್ಟ್ ಕಾಲಮಲ್ಲಿ. ಸೆಕೆಂಡ್ ಕಾಲಮು 2 zeros ಆಮೇಲೆ 2 ones, 2 zeros ಆಮೇಲೆ 2 ones. ಓಕೆ, ಸೆಕೆಂಡ್ ಕಾಲಮಲ್ಲಿ 2 zeros ಆಮೇಲೆ 2 ones. ಈ ಪ್ಯಾಟರ್ನಲ್ಲಿ ಹೋಗುತ್ತೆ. ಥರ್ಡ್ ಕಾಲಮಲ್ಲಿ ಹೆಂಗೆ ಹೋಗುತ್ತೆ, 0 1 0 1 0 1 ಹೋಗುತ್ತೆ. ಆಲ್ಟರ್ನೇಟಿಂಗ್ ಪ್ಯಾಟರ್ನ್, 0 ಆಮೇಲೆ 1 ಆಮೇಲೆ 0 ಆಮೇಲೆ 1 ಆ ಥರ ಹೋಗುತ್ತೆ. ಸೊ ಹಿಂಗೆ ನೀವು ಈಸಿಯಾಗಿ ನೆನ್ಪಿಟ್ಕೊಬೋದು. ಇದು ನೆನ್ಪಿಟ್ಕೊಂಡ್ರೆ ಸ್ವಲ್ಪ ಕನ್ವರ್ಷನ್ಸ್ ಮಾಡೋದು ಸಿಂಪಲ್ ಆಗುತ್ತೆ. ಗೊತ್ತಾಯ್ತಲ್ವಾ ಸ್ಟೂಡೆಂಟ್ಸ್. 0 to 7 ಆಕ್ಟಲಲ್ಲಿ ನಾನು 3 ಬಿಟ್ಸ್ ಯೂಸ್ ಮಾಡಿ ಆ ಆಕ್ಟಲ್ ನಂಬರ್ನ ಬೈನರಿಗೆ ಕನ್ವರ್ಟ್ ಮಾಡಿದ್ದೀನಿ. ಓಕೆ, ಹೆಂಗೆ ನೆನ್ಪಿಟ್ಕೊಳ್ಳೋದು, ಫಸ್ಟ್ ಕಾಲಮಲ್ಲಿ 4 zeros ಆಮೇಲೆ 4 ones, ಸೆಕೆಂಡ್ ಕಾಲಮಲ್ಲಿ 2 zeros ಆಮೇಲೆ 2 ones, 2 zeros ಆಮೇಲೆ 2 ones, ಲಾಸ್ಟ್ ಕಾಲಮಲ್ಲಿ 0 1 0 1 ಕಾಂಬಿನೇಷನ್ಸ್ ಇರುತ್ತೆ. ಸೊ ಈ ಟೇಬಲ್ ಗೊತ್ತಿದ್ರೆ ನಾವಿನ್ನು ಈಸಿಯಾಗಿ ಮಾಡ್ಬೋದು. ಸೊ ಬೈನರಿಯಿಂದ ಆಕ್ಟಲ್ ಹೇಗೆ ಮಾಡೋದು, ಒಂದು ಸಮ್ ಇದೆ. ವಿಲ್ ಜಸ್ಟ್ ಲುಕ್ ಎಟ್ ದ ಬೈನರಿ ನಂಬರ್ ಆ್ಯಂಡ್ ಟ್ರೈ ಟು ಕನ್ವರ್ಟ್ ಇಟ್ ಟು ಆಕ್ಟಲ್. ಏನಿದೆ ಕ್ವೆಶನಲ್ಲಿ, ಸೊ ಬರೀ ಬೈನರಿ ಇದೆ ಅಲ್ವಾ, 0 and 1. ಸೊ ಇದು 1 0 1 0 1 1 ಕ್ವೆಶನ್ ಬರ್ಕೊಂಬೋಣ. ಇದನ್ನು ಬೇಸ್ 8ಗೆ ಕನ್ವರ್ಟ್ ಮಾಡು ಅಂತ ಹೇಳ್ತಿದ್ದಾರೆ ಆಕ್ಟಲ್ಗೆ. ಸೊ ಏನು ಮಾಡ್ಬೇಕು ನೀವು,
3 ಬಿಟ್ ಆಗಿ ಗ್ರೂಪ್ ಮಾಡಿ. ಓಕೆ, ಇದು ಹೋಲ್ ನಂಬರ್ ಅಲ್ಲ, ಇಲ್ಲೇನು ಫ್ರಾಕ್ಷನಲ್ ಪಾರ್ಟ್ ಇಲ್ಲ. ಸೊ 3 ಬಿಟ್ ಇಲ್ಲಿಂದ ಗ್ರೂಪ್ ಮಾಡ್ತಾ ಹೋಗಿ. ಸೊ ಇದು 3 ಬಿಟ್, ಸೊ ದಿಸ್ ಇಸ್ 3 ಬಿಟ್ಸ್. ಇಲ್ಲಿ ಬರೀ 1 ಬಿಟ್ ಇದೆ. ಸೊ ಏನು ಓದಿದ್ವಿ ಆ ಸೆಕೆಂಡ್ ಸ್ಟೆಪ್ಪಲ್ಲಿ? ಸೊ ಆ್ಯಡ್ 2 more bits ಟು ದ MSB, ಯಾಕಂದರೆ 3 ಬಿಟ್ಸ್ ಬೇಕು ನಮಗೆ. ಸೊ ನೀವಿಲ್ಲಿ 2 0 ಆ್ಯಡ್ ಮಾಡಿ ಇದನ್ನು ಗ್ರೂಪ್ ಮಾಡಿ 3 ಬಿಟ್ಗೆ. ಸೊ 001 ಆಕ್ಟಲಲ್ಲಿ ಏನು? ಆ ಟೇಬಲ್ ರೆಫರ್ ಮಾಡಿದೀವಲ್ವ, 001 ಆಕ್ಟಲಲ್ಲಿ ಏನು? 1. ಕರೆಕ್ಟಾ? 001 ಆಕ್ಟಲಲ್ಲಿ 1. ಸೊ ಡೌಟ್ ಇದ್ದರೆ ನೋಡಿ, ಇಲ್ಲಿ ನಾನು ಸ್ಲೈಡ್ ತೋರಿಸ್ತೀನಿ. 001 ಆಕ್ಟಲಲ್ಲಿ ಇಟ್ ಇಸ್ 1. ಕರೆಕ್ಟಾ? ಸೊ ಈ ಟೇಬಲ್ ನೆನ್ಪಿಟ್ಕೊಬೇಕಂತ ಅದಕ್ಕೆ ಹೇಳೋದು. ಟೇಬಲ್ನ ಒಂದ್ಸಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಬರ್ಕೊಳ್ಳಿ. ಓಕೆ, ಸೊ ವಿಲ್ ಗೋ ಬ್ಯಾಕ್ ಟು ದ ಪ್ರಾಬ್ಲಮ್. ಸೊ 001 ಏನು ಬಂದ ಆನ್ಸರ್? 1 ಬಂತು. 010 2 ಬರುತ್ತೆ ಆಕ್ಟಲಲ್ಲಿ. 010 ಇಸ್ 2, 111 ಇಸ್ 7. ಸೊ ಆನ್ಸರ್ ಏನು ಬಂತು? 127 ಇನ್ ಆಕ್ಟಲ್. ಅಂದರೆ ದಿಸ್ 1010 ಆಕ್ಟಲ್ಗೆ 3 ಬಿಟ್ಸ್ ಆಗಿ ಗ್ರೂಪ್ ಮಾಡ್ತೀರಾ. ಆನ್ಸರ್ ಬರೋದು 127. ಓಕೆ ಸ್ಟೂಡೆಂಟ್ಸ್, ಇನ್ನೊಂದು ಸಮ್ ಇದೆ, ವಿಲ್ ಜಸ್ಟ್ ಟ್ರೈ ಔಟ್ ಅನದರ್ ಒನ್. ಸೊ ಕನ್ವರ್ಟ್ 1010.1101 ಟು ಆಕ್ಟಲ್. ಸೊ ಕ್ವೆಶನ್ ಬರೆಯೋಣ. 1010.1101 ಇದನ್ನು ಆಕ್ಟಲ್ಗೆ ಕನ್ವರ್ಟ್ ಮಾಡಿ. ಬೇಸ್ 8. ಸೊ ಹೇಗೆ ಮಾಡ್ತೀರಾ? ಸ್ಟೆಪ್ ಸೇಮು. ಸೊ 3 ಬಿಟ್ಸಾಗಿ ಗ್ರೂಪ್ ಮಾಡಿ ಹೋಲ್ ನಂಬರ್ನ, ಫ್ರಾಕ್ಷನಲ್ ಪಾರ್ಟ್ನ 3 ಬಿಟ್ಸಾಗಿ ಗ್ರೂಪ್ ಮಾಡಿ. ಸೊ ಹೋಲ್ ನಂಬರ್ ತೊಗೊತೀನಿ ಫಸ್ಟು. ಇಲ್ಲಿ 3 ಬಿಟ್ಸ್ ಗ್ರೂಪ್ ಮಾಡ್ತೀನಿ, ಇಲ್ಲಿ 3 ಬಿಟ್ಸ್ ಗ್ರೂಪ್ ಮಾಡ್ತೀನಿ. ಸೊ ಗ್ರೂಪ್ ಆಗಿದೆ. ಸೊ ಫ್ರಾಕ್ಷನಲ್ ಪಾರ್ಟಿಗೆ ಬರೋಣ. ಇಲ್ಲಿ 3 ಬಿಟ್ಸ್ ಗ್ರೂಪ್ ಮಾಡ್ತೀನಿ. ಸೊ ಗ್ರೂಪ್ ಹಿಂಗೆ ಮಾಡಬೇಕು, ಆಫ್ಟರ್ ಡೆಸಿಮಲ್ ಪಾಯಿಂಟೇ ಗ್ರೂಪ್ ಮಾಡಬೇಕು. ಇಲ್ಲಿ 3 ಬಿಟ್ಸ್, ಇಲ್ಲಿ ಬರೀ 2 ಬಿಟ್ಸ್ ಆಯಿತು. ಏನು ಮಾಡ್ತೀರಾ? LSBಗೆ ಆ್ಯಡ್ ದ ಟ್ರೇಲಿಂಗ್ 0. 1 ಬಿಟ್ ಬೇಕು ನಮಗಿನ್ನ, ಇಲ್ಲಿ 0 ಆ್ಯಡ್ ಮಾಡಿ. ಸೊ ಏನು ಬರುತ್ತೆ? 101 ಎಷ್ಟು? ಆಕ್ಟಲಲ್ಲಿ 101 ಇಸ್ 5 ಅಲ್ವಾ? 1004, 101 5, 010 2 ಬರುತ್ತೆ. ಪಾಯಿಂಟ್ 111 ಲಾಸ್ಟ್ ಅಲ್ವಾ? 7, 010 2 ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಇನ್ ಆಕ್ಟಲ್. 52.72. 52.72 ಇದು 1 ಅಲ್ಲ, 52.72. ಓಕೆ, ಸೊ ಇದು ಆನ್ಸರ್. ವೆರಿಫೈ ಮಾಡಿ ಕರೆಕ್ಟಾಗಿದೆ ಆನ್ಸರು. ಸೊ ಇದನ್ನು ಕನ್ವರ್ಟ್ ಮಾಡಿ ನೋಡಿ, 3 ಬಿಟ್ಸ್ ಆಗಿ ಗ್ರೂಪ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್ ಎಸ್ 52.72. ಓಕೆ ಸ್ಟೂಡೆಂಟ್ಸ್, ಏನೋ ಡೌಟ್ಸ್ ಇರೋ ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಬೈನರಿ ಟು ಆಕ್ಟಲ್ ವೆರಿ ಈಸಿ. 3 ಬಿಟ್ಸ್ ಗ್ರೂಪ್ ಮಾಡಿ ಅದನ್ನು ಆಕ್ಟಲ್ಗೆ ಕನ್ವರ್ಟ್ ಮಾಡ್ತೀರಾ. ಓಕೆ, ಇವಾಗ ಆಪೋಸಿಟ್ ಮಾಡೋಣ. ಆಕ್ಟಲ್ ಟು ಬೈನರಿ. ಒಂದು ಆಕ್ಟಲ್ ನಂಬರ್ ಕೊಡ್ತೀನಿ, ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ ಅಂದರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಆಕ್ಟಲ್ ನಂಬರ್ ಇರುತ್ತಲ್ಲ, ಅದು 3 ಬಿಟ್ ಬೈನರಿಲಿ ಏನು ಬರುತ್ತೆ ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಕ್ಟಲ್ ಟು ಬೈನರಿ ಕನ್ವರ್ಷನ್ ಆದಂಗೆ. ಸೊ ಒಂದೇ ಸ್ಟೆಪ್ ಇರೋದು. ಈಚ್ ಆಕ್ಟಲ್ ಡಿಜಿಟ್ ಇಸ್ ರೆಪ್ರೆಸೆಂಟೆಡ್ ಬೈ 3 ಬಿಟ್ ಬೈನರಿ ನಂಬರ್. ಸೊ ಆಪೋಸಿಟ್ ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಬೈನರಿ ಟು ಆಕ್ಟಲ್ ಹೆಂಗೆ ಮಾಡಿದ್ರಿ? 3 ಬಿಟ್ಸ್ ಗ್ರೂಪ್ ಮಾಡಿದ್ರಿ. ಆಕ್ಟಲ್ ಟು ಬೈನರಿ ಏನು ಮಾಡ್ತೀರಾ? ಒಂದು ಆಕ್ಟಲ್ ಡಿಜಿಟ್ ಕೊಟ್ಟಿರ್ತಾರೆ, ಅದನ್ನು ಬೈನರಿ 3 ಬಿಟ್ಸ್ ಆಗಿ ರೆಪ್ರೆಸೆಂಟ್ ಮಾಡಿ. ವೆರಿ ಸಿಂಪಲ್. ಹೌ ಸರ್? ಐ ಆಮ್ ನಾಟ್ ನೋಯಿಂಗ್. ಸೊ ಕ್ವೆಶನ್ ಇದೆ, ವಿ ವಿಲ್ ಸಾಲ್ವ್. 645 ಇದು ಆಕ್ಟಲ್ ಅಲ್ವಾ? 8 ಇಲ್ಲ ಇಲ್ಲಿ. 645 ಇಟ್ ಈಸ್ ಆಕ್ಟಲ್. ಸೊ ಇದನ್ನು ಬೈನರಿ ಕನ್ವರ್ಟ್ ಮಾಡಿ. 645 ಕನ್ವರ್ಟೆಡ್ ಟು ಬೇಸ್ 2. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. 6ಗೆ ಬೈನರಿಲಿ ಏನು ಆನ್ಸರ್? 110 ಅಲ್ವಾ? 110 6ಗೆ. ಸೊ 4ಗೆ ವಾಟ್ ಈಸ್ ದ ಆನ್ಸರ್ ಬೈನರಿಲಿ? 100. 5ಗೆ 101. ಸೊ ಇದು ಐ ಹ್ಯಾವ್ ರೆಪ್ರೆಸೆಂಟೆಡ್ ಇನ್ ಬೈನರಿ ಫಾರ್ಮ್ಯಾಟ್. ಸೊ 645 ಬೈನರಿಲಿ 110, 4 is 100, 5 is 101. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋದು. ಆಕ್ಟಲ್ ಡಿಜಿಟ್ನ 3 ಬಿಟ್ ಬೈನರಿಲಿ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್. ಓಕೆ, ಸೊ ಇನ್ನೊಂದು ಕ್ವೆಶನ್ ಇದೆ. 73.16 ಇದನ್ನು ಬೈನರಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. 73.16 ಆಕ್ಟಲ್ ಬೈನರಿಗೆ ಕನ್ವರ್ಟ್ ಮಾಡಿ. ಬೇಸ್ 2ಗೆ ಅಲ್ವಾ? ಬೇಸ್ 2 ತಾನೆ ಬೈನರಿ. ಸೊ 7 ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ ಬೈನರಿಲಿ? 3 ಬಿಟ್ಸ್. 7 111 ಅಲ್ವಾ? 7 3 ಇಸ್ 011. 011 3. ಪಾಯಿಂಟ್ 1 ಏನು? 001. 6110. ಸೊ ಇದು ಯಾವುದು ನಂಬರ್ ಸಿಸ್ಟಮ್? ಬೈನರಿ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ.
ಬೈನರಿ ಟು ಆಕ್ಟಲ್ ಹೆಂಗೆ ಮಾಡ್ತೀರಾ, 3 ಬಿಟ್ಸ್ ಗ್ರೂಪ್ ಮಾಡ್ತಾ ಹೋಗ್ತೀರಾ. ಆಕ್ಟಲ್ ಟು ಬೈನರಿ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈ ಟೇಬಲ್ ನೋಡ್ಕೊಳ್ಳಿ, ಮತ್ತೆ ಕನ್ಫ್ಯೂಷನ್ ಇದ್ದರೆ ಸಿ ದ ಟೇಬಲ್. ಸೊ ಈ ಟೇಬಲ್ ನೆನ್ಪಿಟ್ಕೊಳ್ಳಿ. ಸೊ ಎಲ್ಲ ಆಕ್ಟಲ್ ಡಿಜಿಟ್ಗೂ 3 ಬಿಟ್ ಬೈನರಿ ಈಕ್ವಿವೆಲೆಂಟ್ ಇದೆ. ಸೊ ನಾನು ನೆನ್ಪಿಟ್ಕೊಳ್ಳೋದು ಈಸಿ ವೇ ಹೇಳಿದ್ನಲ್ಲ. ಸೊ ಫಸ್ಟ್ ಕಾಲಮ್ 4 zeros 4 1, ಸೆಕೆಂಡ್ ಕಾಲಮ್ 2 zeros 2 1s ಬರುತ್ತೆ, ಲಾಸ್ಟ್ ಕಾಲಮ್ 0 1 ಅಲ್ಲಿ ಪ್ಯಾಟರ್ನ್ ಮುಂದುವರಿಯುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಆಕ್ಟಲ್ ಟು ಬೈನರಿ ಮತ್ತು ಬೈನರಿ ಟು ಆಕ್ಟಲ್ ಎರಡೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಕನ್ವರ್ಷನ್, ಬೈನರಿ ಟು ಆಕ್ಟಲ್ ಮಾಡಿದ್ವಿ ಅಲ್ವಾ. ಈಗ ಬೈನರಿ ಟು ಹೆಕ್ಸಾಡೆಸಿಮಲ್ ಮಾಡೋಣ. ಬೇಸ್ 2 ಇಂದ ಬೇಸ್ 16 ಮಾಡೋಣ. ಓಕೆ, ಸೊ ಹೆಂಗೆ ಮಾಡೋದು ಸರ್ ಅಂದರೆ, ಸೇಮ್ ಬೈನರಿ ಟು ಆಕ್ಟಲಲ್ಲಿ ಎಷ್ಟು ಬಿಟ್ ಗ್ರೂಪ್ ಮಾಡಿದ್ರಿ, 3 ಬಿಟ್ಟು. ಇಲ್ಲಿ ಹೆಕ್ಸಾ ಅಂದ್ರೇನು, 16 ಏನು ಬೇಸು. ಸೊ 16 2 power 4 ಬರೀಬೋದಲ್ವಾ. ಸೊ 4 ಬಿಟ್ಸ್ ಬೇಕು ಒಂದು ಹೆಕ್ಸಾಡೆಸಿಮಲ್ ಬೈನರಿಗೆ. 4 ಬಿಟ್ಸ್ ವಿ ನೀಡ್ ಟು ಯೂಸ್. ಸೊ ಹೆಂಗೆ ಕನ್ವರ್ಟ್ ಮಾಡೋದು ಬೈನರಿಯಿಂದ ಹೆಕ್ಸಾಗೆ? ಫಸ್ಟ್ ಸ್ಟೆಪ್, ಇನ್ ದ ಗಿವನ್ ಬೈನರಿ ನಂಬರ್ the binary digits are grouped into groups of 4 bits starting from the binary point and convert each group into its equivalent hexadecimal ಬರಬೇಕಿಲ್ಲಿ. ಸೊ this is the correction, this is hexadecimal. ಓಕೆ, ಆಕ್ಟಲ್ ಅಂತಿತ್ತು, ಬಟ್ ಸ್ಟೆಪ್ ಸೇಮೇ. ಇಲ್ಲಿ 3 ಬಿಟ್ ಗ್ರೂಪ್ ಮಾಡೋ ಬದಲು 4 ಬಿಟ್ಸ್ ಗ್ರೂಪ್ ಮಾಡ್ತೀವಿ. ಓಕೆ ಸ್ಟೂಡೆಂಟ್ಸ್, ಸೊ ಸ್ಟೆಪ್ 2 ನೋಡೋಣ. ಸೇಮು, ಫಾರ್ ಹೋಲ್ ನಂಬರ್ಸ್ ಇಟ್ ಮೇ ಬಿ ನೆಸಸರಿ ಟು ಆ್ಯಡ್ 0 ಆಸ್ ದ MSB. ಅಂದರೆ ಹೋಲ್ ನಂಬರ್ಸ್ಗೆ 2 ಬಿಟ್ ಗ್ರೂಪ್ ಆದರೆ ಇನ್ನೆರಡು 0 ಆ್ಯಡ್ ಮಾಡಿ MSBಗೆ. ಫ್ರ್ಯಾಕ್ಷನ್ಸ್ಗೆ 2 ಬಿಟ್ ಗ್ರೂಪ್ ಆದರೆ ಇನ್ನೆರಡು 0 LSB ಆಗಿ ಆ್ಯಡ್ ಮಾಡಿ. ಓಕೆ, ಸ್ಟೆಪ್ ಸೇಮು. ಸಿಮಿಲರ್ಲಿ when representing fractions it may be necessary to add trailing 0 in the LSB to complete grouping of 4 bits. ಸೊ ಇದು ಒಂದು ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಗ್ರೂಪಿಂಗ್ ಆಫ್ 4 bits, 3 ಅಲ್ಲ. ಓಕೆ, ಜಸ್ಟ್ ಒಂದು ಎರರ್ ಇದೆ. ಸೊ ಸೇಮ್ ಸ್ಟೆಪ್ ಸೇಮು, ಬಟ್ ಇಲ್ಲಿ 4 ಬಿಟ್ಸ್ ಗ್ರೂಪ್ ಮಾಡ್ತೀವಿ. ಓಕೆ ಸ್ಟೂಡೆಂಟ್ಸ್, ಸೊ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ಬೈನರಿ ಟು ಹೆಕ್ಸಾ ವೆರಿ ಸಿಂಪಲ್. ಸೊ ಹೋಗೋಕ್ಕೆ ಮುಂಚೆ ಈ ಟೇಬಲ್ ಇದೆ. ಏನು ಸರ್ ಇಷ್ಟು ದೊಡ್ಡ ಟೇಬಲ್, ಹೆಂಗೆ ಮೆಮರೈಸ್ ಮಾಡೋದು? ಸೊ ಸ್ಟೂಡೆಂಟ್ಸ್, ಹೆಕ್ಸಾಡೆಸಿಮಲ್ ಬೇಸ್ ಎಷ್ಟು? 16 ರೈಟ್. 0 to 9 ಆ್ಯಂಡ್ A to F. ಸೊ ಅದಷ್ಟು ಕ್ಯಾರೆಕ್ಟರ್ಸ್ ನಾನು ಬರ್ದೀನಿ ಇಲ್ಲಿ, 0 to 9 ಆ್ಯಂಡ್ A to F. ಸೊ ಇದ್ರದ್ದು ಹೆಕ್ಸಾಡೆಸಿಮಲ್ ಬೈನರಿ ಈಕ್ವಿವೆಲೆಂಟ್ ಹೆಂಗೆ ನೆನ್ಪಿಟ್ಕೊಳ್ಳೋದು? 4 ಬಿಟ್ಸ್ ಬೇಕಲ್ವಾ. ಒಂದು ಹೆಕ್ಸಾಡೆಸಿಮಲ್ ನಂಬರ್ನ ಬೈನರಿ ಕನ್ವರ್ಟ್ ಮಾಡೋದಕ್ಕೆ 4 ಬಿಟ್ಸ್ ಬೇಕು. ಯಾಕೆ? ಹೆಕ್ಸಾಡೆಸಿಮಲ್ ಬೇಸ್ ಎಷ್ಟು? 16. ಇದ್ರ ಬೇಸ್ ಬೈನರಿದು 2. 16ನ 2 power 4 ಅಂತ ಕರಿಬೋದಲ್ಲ. ಸೊ 4 ಬಿಟ್ಸ್ ಬೇಕು ನಮಗೆ ಒಂದು ಹೆಕ್ಸಾಡೆಸಿಮಲ್ ನಂಬರ್ ಬೈನರಿ ಕನ್ವರ್ಟ್ ಮಾಡೋಕ್ಕೆ. ವಿ ನೀಡ್ 4 ಬೈನರಿ ಬಿಟ್ಸ್. ಸೊ ಹೆಂಗೆ ಸರ್ ಇಷ್ಟು ನೆನ್ಪಿಟ್ಕೊಳ್ಳೋದು ಅಂದರೆ, ಮಕ್ಕಳೇ ಫಸ್ಟ್ ಕಾಲಮ್ ಅಗೇನ್ ಈಸಿ ವೇ ಹೇಳ್ತಾ ಇದ್ದೀನಿ. ಫಸ್ಟ್ ಕಾಲಮಲ್ಲಿ 8 zeros ಬರುತ್ತೆ. 1 2 3 4 5 6 7 8 zeros ಬಂದು, ಲಾಸ್ಟ್ 8 zeros ಬಂದು, ನೆಕ್ಸ್ಟ್ 8 ones ಬರುತ್ತೆ ಫಸ್ಟ್ ಕಾಲಮಲ್ಲಿ. 8 zeros ಆಮೇಲೆ 8 ones. ಸೆಕೆಂಡ್ ಕಾಲಮಲ್ಲಿ 4 zeros 4 ones, ಆ ಪ್ಯಾಟರ್ನ್ ಹೋಗುತ್ತೆ. ಸೊ ಫಸ್ಟ್ ಕಾಲಮ್ ಏನು ಬರುತ್ತೆ? 8 zeros ಫಾಲೋಡ್ ಬೈ 8 ones. ಓಕೆ, ನೆಕ್ಸ್ಟು ಸೆಕೆಂಡ್ ಕಾಲಮ್ ಹೆಂಗೆ ನೆನ್ಪಿಟ್ಕೊಳ್ಳೋದು? 4 zeros. ಸೊ ಇಲ್ಲಿ ನೋಡ್ಬೋದು 4 zeros 1 2 3 4 ಆಮೇಲೆ 4 ones. 4 zeros 4 ones, ಆ ಪ್ಯಾಟರ್ನಲ್ಲಿ ಹೋಗುತ್ತೆ. 4 0 4 ones. ಥರ್ಡ್ ಕಾಲಮಲ್ಲಿ 2 zeros 2 ones ಪ್ಯಾಟರ್ನ್ ಹೋಗುತ್ತೆ. ಸೊ 2 zeros 2 ones 2 zeros 2 ones, ಈ ಪ್ಯಾಟರ್ನಲ್ಲೇ ಹೋಗುತ್ತೆ. ಓಕೆ, ಸೊ 2 zeros ಆ್ಯಂಡ್ 2 ones. ಲಾಸ್ಟು ಫೋರ್ತ್ ಕಾಲಮ್ ಏನಾಗುತ್ತೆ? 0 1 0 1 ಇರುತ್ತೆ. 0 1 0 1 ಹಾಗೆ ಮುಂದುವರಿಯುತ್ತೆ. ಸೊ ಈ ಟೇಬಲ್ ಈಸಿಯಾಗಿ ನೆನ್ಪಿಟ್ಕೊಬೇಕು ನೀವು. ಸೊ ಈ ಟೇಬಲ್ ನೆನಪಿಲ್ಲ ಅಂದರೆ ಅಗೇನ್ ಪ್ರಾಬ್ಲಮ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಪ್ಲೀಸ್ ರಿಮೆಂಬರ್ ದ ಟೇಬಲ್. ಬೈನರಿ ಟು ಹೆಕ್ಸಾ ಕನ್ವರ್ಟ್ ಮಾಡೋಕ್ಕೆ ಅಥವಾ ಹೆಕ್ಸಾ ಟು ಬೈನರಿ ಕನ್ವರ್ಟ್ ಮಾಡೋಕ್ಕೆ ಈ ಟೇಬಲ್ ಇದ್ದರೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಬೈನರಿ ಟು ಹೆಕ್ಸಾ ಒಂದು ಪ್ರಾಬ್ಲಮ್ ನೋಡೋಣ. ಸೊ ಬೈನರಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ. ಕನ್ವರ್ಟ್ 0 1 1 0 1 0 1 1 00 ಟು ಹೆಕ್ಸಾಡೆಸಿಮಲ್. ಸೊ ಎಷ್ಟು ಗ್ರೂಪ್ ಮಾಡಬೇಕು ಬೈನರಿಯಿಂದ ಹೆಕ್ಸಾಡೆಸಿಮಲ್ಗೆ? 4 ಬಿಟ್ಸ್ ಗ್ರೂಪ್ ಮಾಡಬೇಕಲ್ವಾ. ಸೊ ಬೈನರಿ ನಂಬರ್ ಬರ್ಕೊಳ್ಳೋಣ. 0 1 1 0 1 0 1 1 0 0. ಸೊ ಇದು ಬೈನರಿ. ಇದನ್ನು ಬೇಸ್ 16ಗೆ ಕನ್ವರ್ಟ್ ಮಾಡಬೇಕಂದ್ರೆ ನಾವು 4 ಬಿಟ್ಸ್ ಗ್ರೂಪ್ ಮಾಡಬೇಕು. ಸೊ 4 ಬಿಟ್ಸ್ ಇಲ್ಲಿ ಗ್ರೂಪ್ ಮಾಡ್ತಾ ಇದ್ದೀನಿ. 4 ಬಿಟ್ಸ್ ಇಲ್ಲಿ 4 ಬಿಟ್ಸ್ ಗ್ರೂಪ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಬರೀ 2 ಬಿಟ್ ಇದೆ MSB ಕಡೆ. ಏನು ಮಾಡಬೇಕು? ಇನ್ನು 2 ಬಿಟ್ಸ್ MSBಗೆ ಹಾಕಿ. 0 0
01 ಆಗುತ್ತದು. ಸೊ 0001 ಹೆಕ್ಸಾಡೆಸಿಮಲಲ್ಲಿ ಏನು ವ್ಯಾಲ್ಯೂ 1 ಅಲ್ವಾ? ನೋಡ್ಬೋದು 0001 ಏನಾಗತ್ತೆ ವ್ಯಾಲ್ಯೂ 0001 is 1 ಅಲ್ವಾ? ಸೊ ಲೆಟ್ಸ್ ಜಸ್ಟ್ ಗೋ ಬ್ಯಾಕ್. ನೆಕ್ಸ್ಟು 1010 ನಾನು ಎ ಅಂತ ಬರೀತೀನಿ, ಯಾಕಂದರೆ 1010 ಹೆಕ್ಸಾಲ್ ಇಲ್ಲ. ಹೆಂಗೆ ಸರ್ ಎ ಬಂತು? ಜಸ್ಟ್ ಲುಕ್ ಎಟ್ ದ ಟೇಬಲ್. 1010ನ ಎ ಅಂತ ಬರಿತೀವಿ. ಸೊ 10 ಬದಲು ವಿ ವಿಲ್ ಸೇ ಎ. 1010ನ ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಲ್ವ, 10ನ ಎ, 11ನ ಬಿ, ಹಾಗೆ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್? ಸೊ ಲೆಟ್ಸ್ ಜಸ್ಟ್ ಗೋ ಬ್ಯಾಕ್. 1100 ಇದನ್ನು ವಿ ವಿಲ್ ಸೇ ಸಿ. ಸೊ ಇದನ್ನು ಬೇಸ್ 16 ಅಂತ ಕರಿತೀವಿ. ಸೊ ಹೆಂಗೆ ಬಂತು ಸರ್ ಸಿ? 1100 ಸಿ ಹೆಂಗೆ ಬಂತು ಅಂದರೆ, ಈ ಟೇಬಲ್ಗೆ ಹೋಗಿ ವಾಟ್ ಈಸ್ 1100? 1100ನ ವಿ ಸೇ ಸಿ. ಓಕೆ ಸ್ಟೂಡೆಂಟ್ಸ್, ಸೊ ಟೇಬಲ್ ನನಗೆ ಗೊತ್ತಿದೆ, ಸೊ ನಾನು ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ. ಪ್ಲೀಸ್ ಲರ್ನ್ ದ ಟೇಬಲ್ ಗೊತ್ತಿದ್ರೆ ವಿ ಕ್ಯಾನ್ ಡೂ ದ ಕನ್ವರ್ಷನ್ಸ್ ಮೋರ್ ಈಸಿಲಿ. ಓಕೆ, ಸೊ ಲೆಟ್ಸ್ ಡೂ ಅನದರ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲೊಂದು ದೊಡ್ಡ ನಂಬರ್ ಇದೆ, ಕನ್ವರ್ಟ್. ಕ್ವೆಶನ್ ಬರ್ಕೊಂಬಿಡ್ತೀನಿ. 10111.111101. ಸೊ ಇಲ್ಲಿ ಫ್ರ್ಯಾಕ್ಷನ್ಸು ಇದೆ. 4 ಬಿಟ್ಸ್ ಗ್ರೂಪ್ ಮಾಡ್ತಾ ಹೋಗಿ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹೋಲ್ ನಂಬರ್. ಫಸ್ಟ್ ಇದು 4, ನೆಕ್ಸ್ಟ್ ಇದು 4 ಗ್ರೂಪ್ ಆಗಿದೆ. ಏನು ಝೀರೋಸ್ ಬೇಕಾಗಿಲ್ಲ MSB ಕಡೆ. ಸೊ ಇಲ್ಲಿ 4 1s ಗ್ರೂಪ್ ಆಗಿದೆ. ಇಲ್ಲಿ ಬರೀ 2 ನಂಬರ್ಸ್ ಇದೆ, 0 1. ಸೊ ಇನ್ನೂ 2 0 ಹಾಕ್ಬೇಕು, LSB ಅಲ್ವಾ 4 ಬಿಟ್ಸ್ ಗ್ರೂಪ್ ಮಾಡೋಕ್ಕೆ. ಸೊ ಇನ್ನೂ 2 zeros ಹಾಕಿದೆ. ಸೊ 1011 ಏನಂತ ಕರಿತೀವಿ? 1011 ಬಿ ಅಂತ ಕರಿತೀವಿ. ಸೊ 1011 ಇಸ್ ಬಿ ಇನ್ ಹೆಕ್ಸಾಡೆಸಿಮಲ್. 1011 ಮತ್ತೆ ಬಿ ಅಂತ ಕರಿತೀವಿ. ಓಕೆ, ಸೊ 0.1111 ಎಫ್, ಇಟ್ ಇಸ್ ಎಫ್. 01004. ಓಕೆ, ಸೊ ಇದು ಹೆಕ್ಸಾ. ಸೊ ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? 1011 ಬಿ ಅಂತ ಕರಿತೀವಿ, ಇದು ಕೂಡ ಬಿನೇ. 0.1111 ಇಸ್ ಎಫ್, 0100 ಇಸ್ 4. ಸೊ ನೀವು ಕೇಳ್ಬೋದು ಬಿ ಹೆಂಗೆ ಬಂತು? ಅಗೇನ್ ಗೋ ಬ್ಯಾಕ್ ಟು ದ ಟೇಬಲ್. ಸೊ 1011 ಏನಂತ ಕರಿತೀವಿ? ಬಿ ಅಂತ ಕರಿತೀವಿ. ಓಕೆ, 1011 ಬಿ, ರೈಟ್? ಸೊ 1111 ಇದ್ರೆ ಎಫ್. ಹೆಕ್ಸಾಡೆಸಿಮಲ್ಲಿ 1111 ಇಸ್ ಎಫ್. ಸೊ ಸ್ಟೂಡೆಂಟ್ಸ್, ಬೈನರಿ ಟು ಹೆಕ್ಸಾಡೆಸಿಮಲ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಟೇಬಲ್ ಕಲೀರಿ. ಟೇಬಲ್ ಕಲ್ತ್ರೆ ಇಟ್ ಈಸ್ ಈಸಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಗ್ರೂಪ್ ಮಾಡಿ, ನಿಮ್ಗೆ ಮೆಮರಿಲಿರುತ್ತೆ ಟೇಬಲ್. ಒಂದ್ಸಲಿ ಬರೆದು ಪ್ರಾಕ್ಟೀಸ್ ಮಾಡಿ. ಒನ್ಸ್ ಯು ಪ್ರಾಕ್ಟೀಸ್ ಇಟ್, ಫಸ್ಟ್ ಕಾಲಮಲ್ಲಿ ಬೈನರಿ ಟು ಹೆಕ್ಸಾಲಿ 8 zeros and 8 ones. ಸೆಕೆಂಡ್ ಕಾಲಮಲ್ಲಿ 4 zeros 4 ones. ಥರ್ಡ್ ಕಾಲಮಲ್ಲಿ 2 zeros 2 ones. ಲಾಸ್ಟ್ ಕಾಲಮಲ್ಲಿ 0 1 ಕಾಂಬಿನೇಷನ್ಸ್ ಇರುತ್ತೆ, ರೈಟ್? ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಬೈನರಿ ಟು ಹೆಕ್ಸಾಡೆಸಿಮಲ್ ಏನೋ ಡೌಟ್ಸ್ ಇದೆ, ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಇವಾಗ ನಾವು ನೆಕ್ಸ್ಟ್ ನೋಡೋಣ ಹೆಕ್ಸಾಡೆಸಿಮಲ್ ಟು ಬೈನರಿ. ಸೊ ಆಕ್ಟಲ್ ಟು ಬೈನರಿ ಹೆಂಗೆ ಮಾಡಿದ್ರಿ? ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಲ್ವಾ 3 ಬಿಟ್ನ. ಸೇಮ್ ಥಿಂಗ್ ಇಲ್ಲಿ 4 ಬಿಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಒಂದು ಹೆಕ್ಸಾಡೆಸಿಮಲ್ ನಂಬರ್ ಕೊಟ್ಟರೆ ಅದು ಬೈನರಿಲಿ ಆ ಟೇಬಲ್ ಕನ್ವರ್ಷನ್ಸ್ ಇದೆಯಲ್ಲ, ಸೊ ಆ ಹೆಕ್ಸಾಡೆಸಿಮಲ್ ಡಿಜಿಟ್ನ 4 ಬಿಟ್ಟಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ವಿ ಕ್ಯಾನ್ ಕನ್ವರ್ಟ್ ಇಟ್ ಟು ಬೈನರಿ. ಸೊ ಸ್ಟೆಪ್ ಏನು? ಈಚ್ ಹೆಕ್ಸಾಡೆಸಿಮಲ್ ಡಿಜಿಟ್ ಇಸ್ ರೆಪ್ರೆಸೆಂಟೆಡ್ ಬೈ 4 bit ಬೈನರಿ ನಂಬರ್, ಹೌದಲ್ವಾ? ಸೊ ಏನೇ ಹೆಕ್ಸಾಡೆಸಿಮಲ್ ಡಿಜಿಟ್ ಕೊಟ್ಟರು, ABCD ಕೊಟ್ಟರು, ಅದನ್ನು 4 ಬಿಟ್ಟಲ್ಲಿ ಬೈನರಿಲಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಒಂದು ಕ್ವೆಶನ್ ನೋಡೋಣ. ಕನ್ವರ್ಟ್ 23F ಟು ಬೈನರಿ. ಏನು? 23F ಇದು ಹೆಕ್ಸಾಲ್ ಇದೆ, ಇದನ್ನು ಬೈನರಿ ಕನ್ವರ್ಟ್ ಮಾಡಿ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 2ನ ಏನಂತ ಕರಿತೀವಿ? 2ನ ಬೈನರಿಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? 4 ಬಿಟ್ಸಲ್ಲಿ 0 0 1 0. 3ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? 0 0 1 1. ಎಫ್ನ ಬರೀ 4 ones ಅಲ್ವಾ? ಸೊ ಇದು ಎಫ್. ಸೊ ದಿಸ್ ಇಸ್ ದ ಆನ್ಸರ್. ಅರ್ಥ ಆಗಿದೆ ಅಲ್ವಾ ಸ್ಟೂಡೆಂಟ್ಸ್? 2 3F ಕನ್ಫ್ಯೂಷನ್ ಇದೆ, ಗೋ ಬ್ಯಾಕ್ ಟು ದ ಸ್ಲೈಡ್. ಸೊ 2 3, 2ನ 0 0 1 0, 3ನ 0 0 1 1. ಎಫ್ ಇಸ್ 1 1 1 1. ಓಕೆ, ಕರೆಕ್ಟ್ ಅಲ್ಲ? 2ನ 0 0 1 0, 3ನ 0 0 1 1, ಎಫ್ನ 1 1 1 1. ಓಕೆ ಸರ್, ಒನ್ ಮೋರ್ ಸಮ್ ಇದೆ, ಜಸ್ಟ್ ಟ್ರೈ ಟು ಸಾಲ್ವ್ ಇಟ್. CEBA. ಸೊ ಸಿನ ಬೈನರಿಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ? CEBA 4 ಬಿಟ್ಸ್ ಏನು? ಸಿಗೆ
1100 ಅಲ್ವಾ. ಸಿ ಇ ಅಂದರೆ ಎಫ್ ಮುಂಚೆ 1110. ಬಿ, ಸೊ ಬಿ ಆಲ್ರೆಡಿ ನೋಡಿದ್ದೀವಿ 1011 1011. ಎ ಅಂದರೆ 10 ಅಲ್ವಾ, 1010. ಸೊ ಇದನ್ನು ಬೇಸ್ 2 ಅಂತ ಕರಿತೀವಿ. ಓಕೆ, ಇದು 1110. ಎಸ್ ಸ್ಟೂಡೆಂಟ್ಸ್, ಸಿ ಬಿ ಎ ಡೌಟ್ ಇದ್ದರೆ ಹೋಗಿ ವಾಪಸ್ ಟೇಬಲ್ ನೋಡೋಣ. ಸಿನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, 1100. ಸಿ ಇನ 1110, ಬಿನ 1011, ಎನ 1010. ಸೊ ಸ್ಟೂಡೆಂಟ್ಸ್, ಆಲ್ ದ ಕನ್ವರ್ಷನ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಬೈನರಿ ಟು ಆಕ್ಟಲ್ 3 ಬಿಟ್ಸ್ ಗ್ರೂಪ್ ಮಾಡ್ತೀವಿ, ಆಕ್ಟಲ್ ಟು ಬೈನರಿ 3 ಬಿಟ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಬೈನರಿ ಟು ಹೆಕ್ಸಾ 4 ಬಿಟ್ಸ್ ಗ್ರೂಪ್ ಮಾಡ್ತೀವಿ, ಹೆಕ್ಸಾ ಟು ಬೈನರಿ 4 ಬಿಟ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ 2 ಟೇಬಲ್ಸ್ ಕೂಡ ಪ್ಲೀಸ್ ರಿಮೆಂಬರ್, ಬೈನರಿ ಆಕ್ಟಲ್ ಟೇಬಲ್ ಆ್ಯಂಡ್ ಬೈನರಿ ಹೆಕ್ಸಾಡೆಸಿಮಲ್ ಟೇಬಲ್ನ ಪ್ಲೀಸ್ ಮೆಮರೈಸ್, ಆವಾಗ ಕನ್ವರ್ಷನ್ಸ್ ಈಸಿ ಆಗುತ್ತೆ. ಇನ್ನು 2 ಕನ್ವರ್ಷನ್ಸ್ ಇದೆ, ಆಕ್ಟಲ್ ಟು ಹೆಕ್ಸಾಡೆಸಿಮಲ್, ಹೆಕ್ಸಾಡೆಸಿಮಲ್ ಟು ಆಕ್ಟಲ್ ಇದೆ. ವಿಲ್ ಜಸ್ಟ್ ಗೋ ಓವರ್ ಇಟ್. ಸೊ ಇನ್ನು 2 ಕನ್ವರ್ಷನ್ಸ್ ಇದೆ, ಆಕ್ಟಲ್ ಟು ಹೆಕ್ಸಾಡೆಸಿಮಲ್. ಸೊ ಏನಿದು ಆಕ್ಟಲ್ ಟು ಹೆಕ್ಸಾಡೆಸಿಮಲ್ ಹೆಂಗೆ ಮಾಡೋದು? ಸೊ ಆಕ್ಟಲ್ ಬೇಸ್ ಎಷ್ಟು 8, ಹೆಕ್ಸಾಡೆಸಿಮಲ್ ಬೇಸ್ ಎಷ್ಟು 16. ಸೊ ಇಲ್ಲಿ ಡೈರೆಕ್ಟ್ ಕನ್ವರ್ಷನ್ ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಬೇಕು. ಆಕ್ಟಲ್ನ ಹೆಕ್ಸಾಡೆಸಿಮಲ್ ಡೈರೆಕ್ಟ್ ಕನ್ವರ್ಷನ್ ಇಲ್ಲ. ಮತ್ತು ಹೆಂಗೆ ಮಾಡೋದು ಸರ್ ಅಂದರೆ, ಫಸ್ಟ್ ಆಕ್ಟಲ್ನ ಬೈನರಿ ಕನ್ವರ್ಟ್ ಮಾಡಿ, ಆ ಬೈನರಿನ ಹೆಕ್ಸಾಗಿ ಕನ್ವರ್ಟ್ ಮಾಡಿ. ಓಕೆ, ಸೊ ಇಲ್ಲಿ 2 ಟೇಬಲ್ ಇದೆಯಲ್ಲ, ಆ ಟೇಬಲ್ ಗೊತ್ತಿರಬೇಕು ಇದು ಮಾಡೋಕ್ಕೆ. ಸೊ ಟೇಬಲ್ ಗೊತ್ತಿಲ್ಲ ಅಂದರೆ ಜಸ್ಟ್ ಒಂದ್ಸಲಿ ಮೆಮರೈಸ್ ಮಾಡಿ, ಆಮೇಲೆ ಈ ಸಮ್ನ ಪ್ರಯತ್ನ ಪಡಿ. ಇವಾಗ ಸಮ್ ಮಾಡ್ತೀನಿ, ಅದನ್ನು ಪ್ರಯತ್ನ ಪಡಿ. ಸೊ ಸ್ಟೆಪ್ಸ್ ನೋಡೋಣ. ರೈಟ್ ದ ಬೈನರಿ ಈಕ್ವಲೆಂಟ್ ಆಫ್ ಈಚ್ ಆಕ್ಟಲ್ ಡಿಜಿಟ್. ಸೊ ಆಕ್ಟಲ್ನ ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡಿದ್ವಿ, 3 ಬಿಟ್ಸ್ ರೆಪ್ರೆಸೆಂಟ್ ಮಾಡಿದ್ವಿ ಅಲ್ವಾ, ಫಸ್ಟ್ ಅದನ್ನು ಮಾಡಿ. ಓಕೆ, ಸೆಕೆಂಡ್ ಸ್ಟೆಪ್, ರೀಗ್ರೂಪ್ ದಮ್ ಇಂಟು 4 ಬಿಟ್ಸ್ ಫ್ರಮ್ ದ ರೈಟ್ ಸೈಡ್ ವಿತ್ ಝೀರೋಸ್ ಆ್ಯಡೆಡ್ ವಿತ್ ನೆಸರಿ. ಸೊ ಅಂದರೆ ನೀವು ಆಕ್ಟಲ್ನ ಬೈನರಿಗೆ ಕನ್ವರ್ಟ್ ಮಾಡ್ತೀರಾ, ಆಮೇಲೆ ಆ ಬೈನರಿನ ಹೆಕ್ಸಾಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ, ಆಲ್ರೆಡಿ ನೋಡಿದ್ವಿ ಅಲ್ವಾ, 4 ಬಿಟ್ಸ್ ಗ್ರೂಪ್ ಮಾಡ್ತೀರಲ್ಲ, ಆ 4 ಬಿಟ್ಸ್ ಗ್ರೂಪ್ ಮಾಡಿ. ಕನ್ವರ್ಟ್ ಈಚ್ ಗ್ರೂಪ್ ಇಂಟು ಇಟ್ಸ್ ಹೆಕ್ಸಾಡೆಸಿಮಲ್ ಡಿಜಿಟ್. ಓಕೆನಾ? ಸೊ ಸ್ಟೆಪ್ಸ್ ನೀವು ನೆನ್ಪಿಟ್ಕೊಂಡು ಬೇಕಾಗಿಲ್ಲ, ಅನ್ಲೆಸ್ ನಿಮ್ಗೆ ಆ ಟೇಬಲ್ ಗೊತ್ತಿದ್ರೆ ಯು ಕ್ಯಾನ್ ಡೂ ದ ಕನ್ವರ್ಷನ್ಸ್ ಈಸಿಲಿ. ಸೊ ಒಂದು ಸಮ್ ನೋಡೋಣ. 274 ಆಕ್ಟಲಲ್ಲಿದೆ, ಹೆಕ್ಸಾಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ, ಡೈರೆಕ್ಟಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಸೊ 274 ಆಕ್ಟಲಲ್ಲಿದೆ. ನಾವು ಫಸ್ಟು ಏನು ಮಾಡಬೇಕು, ಈ ಆಕ್ಟಲ್ನ ಬೈನರಿ ಕನ್ವರ್ಟ್ ಮಾಡಬೇಕು. ಹೆಂಗೆ ಕನ್ವರ್ಟ್ ಮಾಡೋದು, 3 ಬಿಟ್ಸ್ ರೆಪ್ರೆಸೆಂಟ್ ಮಾಡ್ತೀವಲ್ವ ಆಕ್ಟಲ್ ಟು ಬೈನರಿ. ಸೊ 3 ಬಿಟ್ಸ್ ರೆಪ್ರೆಸೆಂಟ್ ಮಾಡಿ. 2ನ 3 ಬಿಟ್ಸಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ, 2 is 010, 7 111, 4ನ 100. ಸೊ ಇದು ಆಕ್ಟಲ್ ಟು ಬೈನರಿ ಮಾಡಿದ್ವಿ, ಫಸ್ಟ್ ಸ್ಟೆಪ್ಪು. ಆಕ್ಟಲಿಂದ ಬೈನರಿ ಕನ್ವರ್ಟ್ ಮಾಡಿ. ಈಗ ಬೈನರಿ ಟು ಹೆಕ್ಸಾ ಮಾಡಿದ್ದೀವಲ್ಲ ಆಲ್ರೆಡಿ, 4 ಬಿಟ್ಸ್ ಗ್ರೂಪ್ ಮಾಡೋದು. ಸೊ ಈಗ ಈ ಬೈನರಿನ ಹೆಕ್ಸಾ ಗ್ರೂಪ್ ಮಾಡಿ, 4 ಬಿಟ್ಸ್ ಗ್ರೂಪ್ ಮಾಡಿ. ಸೊ ಇದು 4 ಬಿಟ್ಸ್, ದಿಸ್ ಇಸ್ 4 ಬಿಟ್ಸ್. ಇಲ್ಲಿ ಒಂದೇ 0 ಇದೆ, ಆ್ಯಡ್ 3 more zeros ಟು ದ MSB. ಸೊ ನಾನು ಜಸ್ಟ್ ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ 0000 ಹೆಕ್ಸಾಡೆಸಿಮಲ್ ಏನು ಬರುತ್ತೆ, 0ನೇ ಅಲ್ವಾ. ಸೊ 0000 0ನೇ ಬರುತ್ತೆ. ಸೊ ಅದು 0 ಅಂತಲೇ ನೀವು ಹಾಗೆ ಬಿಡ್ಬೋದು. ಸೊ ಅದಾದಮೇಲೆ 1011 ಈಗಲೇ ನೋಡಿದ್ವಲ್ವ, 1011 ಏನು ಬಿ ಬರುತ್ತೆ, 1100 ಸಿ ಬರುತ್ತೆ ರೈಟ್ ಹೆಕ್ಸಾಲಿ. ಸೊ BC ಅಂತ ನೀವು ಹೇಳ್ಬೋದು, ಬೇಸ್ 16. ಸೊ ಆನ್ಸರ್ 0BC ಅಂತಿದೆ, ಬಟ್ ಆ 0ನ ಯು ಕ್ಯಾನ್ ನೆಗ್ಲೆಕ್ಟ್ ಇಟ್. ಆನ್ಸರ್ ಇಸ್ BC ಟು ದ ಬೇಸ್ 16. ಓಕೆ ಸ್ಟೂಡೆಂಟ್ಸ್, ಆಕ್ಟಲ್ ಟು ಹೆಕ್ಸಾಡೆಸಿಮಲ್ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ, ಆ್ಯಂಡ್ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಆಕ್ಟಲ್ ಟು ಹೆಕ್ಸಾಡೆಸಿಮಲ್ ಹೆಂಗೆ ಮಾಡೋದು ಅಂತ ಇಲ್ಲ. ಇನ್ ಕೇಸ್ ಎಕ್ಸಾಮಲ್ಲಿ ಕೇಳಿದ್ರೆ ಯು ಶುಡ್ ರಿಮೆಂಬರ್ ದಿಸ್. ಓಕೆ, ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಬರೀ ಇಷ್ಟೇ ಕನ್ವರ್ಷನ್ಸ್ ಇರೋದು. ಎಷ್ಟು, ಡೆಸಿಮಲ್ ಟು ಬೈನರಿ, ಬೈನರಿ ಟು ಡೆಸಿಮಲ್, ಡೆಸಿಮಲ್ ಟು ಆಕ್ಟಲ್, ಆಕ್ಟಲ್ ಟು ಡೆಸಿಮಲ್, ಡೆಸಿಮಲ್ ಟು ಹೆಕ್ಸಾ, ಹೆಕ್ಸಾ ಟು ಡೆಸಿಮಲ್, 6 ಆಯಿತು. ಮತ್ತು ಇನ್ನು 4, ಬೈನರಿ ಟು ಹೆಕ್ಸಾ, ಹೆಕ್ಸಾ ಟು ಬೈನರಿ, ಬೈನರಿ ಟು ಆಕ್ಟಲ್, ಆಕ್ಟಲ್ ಟು ಬೈನರಿ. ಸೊ 10 ಕನ್ವರ್ಷನ್ಸ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ನಾನು ಇನ್ನೂ 2 ಮಾಡಿಸ್ತಾ ಇದ್ದೀನಿ, ಆಕ್ಟಲ್ ಟು ಹೆಕ್ಸಾ, ಹೆಕ್ಸಾ ಟು ಆಕ್ಟಲ್. ಇನ್ ಕೇಸ್ ಕೇಳಿದ್ರೆ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಡೂ ಇಟ್. ಸೊ ಇದು ಅರ್ಥ ಆಯ್ತಲ್ವಾ, ಆಕ್ಟಲಿಂದ ಹೆಕ್ಸಾಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ, ಡೈರೆಕ್ಟ್ ಕನ್ವರ್ಷನ್ ಇಲ್ಲ. ಫಸ್ಟ್ ಆಕ್ಟಲ್ನ ಬೈನರಿ 3 ಬಿಟ್ಸ್ ಆಗಿ ರೆಪ್ರೆಸೆಂಟ್ ಮಾಡಿ, ಆಮೇಲೆ ಆ ಬೈನರಿನ 4 ಬಿಟ್ ಗ್ರೂಪ್ ಮಾಡಿ ಹೆಕ್ಸಾಗೆ ಕನ್ವರ್ಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಪ್ಲೀಸ್ ಪ್ರಾಕ್ಟೀಸ್ ಇಟ್. ಏನೋ ಡೌಟ್ಸ್ ಇದ್ದರೆ ನಾನು ಕೇಳಿ. ಸೊ ನೆಕ್ಸ್ಟ್ ಆಪೋಸಿಟ್ ಕನ್ವರ್ಷನ್ ನೋಡೋಣ. ಹೆಕ್ಸಾಯಿಂದ ಆಕ್ಟಲ್ ಹೆಂಗೆ ಮಾಡೋದು. ಇಲ್ಲೂ ಕೂಡ ಡೈರೆಕ್ಟ್ ಕನ್ವರ್ಷನ್ ಇಲ್ಲ. ಹೆಕ್ಸಾ ಅಂದರೆ ಬೇಸ್ 16, ಆಕ್ಟಲ್ ಅಂದರೆ ಬೇಸ್ 8. ಸೊ ಡೈರೆಕ್ಟ್ ಕನ್ವರ್ಷನ್ ಇಲ್ಲ. ಏನು ಮಾಡ್ಬೇಕು ನೀವು, ಹೆಕ್ಸಾನ ಬೈನರಿ ಕನ್ವರ್ಟ್ ಮಾಡಿ,
ಆ ಬೈನರಿನ ಆಕ್ಟಲ್ ಕನ್ವರ್ಟ್ ಮಾಡಬೇಕು. ಬೈನರಿಯಿಂದ ಆಕ್ಟಲ್ ಹೆಂಗೆ ಮಾಡ್ತೀರಾ, 3 ಬಿಟ್ಸ್ ಗ್ರೂಪ್ ಮಾಡ್ತೀರಲ್ಲ, ಸೊ ಆ ಥರ. ಸೊ ಸ್ಟೆಪ್ಸ್ ನೋಡಿ, ರೈಟ್ ದ ಬೈನರಿ ಈಕ್ವಲೆಂಟ್ ಆಫ್ ಈಚ್ ಹೆಕ್ಸಾಡೆಸಿಮಲ್ ಡಿಜಿಟ್. ಸೊ 4 ಬಿಟ್ಸ್ ರೆಪ್ರೆಸೆಂಟ್ ಮಾಡ್ತೀರಲ್ಲ ಹೆಕ್ಸಾನ ಬೈನರಿಲಿ, ಸೊ 4 ಬಿಟ್ಸ್ ರೆಪ್ರೆಸೆಂಟ್ ಮಾಡಿ. ರೀಗ್ರೂಪ್ ದಮ್ ಇಂಟು 3 ಬಿಟ್ಸ್ ಫ್ರಮ್ ದ ರೈಟ್ ಸೈಡ್ ವಿತ್ ಝೀರೋಸ್ ಆ್ಯಡೆಡ್ ಇಫ್ ನೆಸರಿ. ಸೊ ಅದೇ ಸೇಮ್ ಸ್ಟೆಪ್ಪು. ಸೊ ಅದನ್ನು 3 ಬಿಟ್ಸ್ ಗ್ರೂಪ್ ಮಾಡೋಕ್ಕೆ ಏನಾದ್ರು ಝೀರೋಸ್ ನೆಸರಿ ಇದ್ದರೆ MSB ಆ್ಯಂಡ್ LSB ಕಡೆ ಝೀರೋಸ್ ಹಾಕಿ. ಕನ್ವರ್ಟ್ ಈಚ್ ಬಿಟ್ ಇಂಟು ಇಟ್ಸ್ ಈಕ್ವಲೆಂಟ್ ಆಕ್ಟಲ್ ಡಿಜಿಟ್. ಸೊ ಇದಕ್ಕೊಂದು ಸಮ್ ನೋಡೋಣ. ಹೆಕ್ಸಾಡೆಸಿಮಲ್ ಟು ಆಕ್ಟಲ್ ಫೇಡ್ ಅಂತಿದೆ, FADE, FADE ಫೇಡ್. ಸೊ ಇದು ಬೈನರಿಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ? ಸೊ 4 ಬಿಟ್ಸ್ ಯೂಸ್ ಮಾಡಬೇಕಲ್ವಾ, ಹೆಕ್ಸಾ ಟು ಬೈನರಿ. ಹೆಕ್ಸಾ ಬೇಸ್ 16, 16 2/4 ಅಂತ ಕರಿಬೋದು. ಸೊ 4 ಬಿಟ್ಸ್ ಬೇಕು ನಮಗೆ ಹೆಕ್ಸಾಯಿಂದ ಬೈನರಿ ಕನ್ವರ್ಟ್ ಮಾಡೋಕ್ಕೆ. ಎಫ್ನ 4 ಬಿಟ್ಸ್ ಏನು ಬೈನರಿಲಿ? 1 1 1 1. ಎ ಬೈನರಿಲಿ 4 ಬಿಟ್ಸ್ ಏನು? 1 0 1 0. ಡಿ ಎಷ್ಟು? ಡಿ ಇಸ್ 1 1 0 1. ಇ 1 1 0. ಸೊ ಇದು ನಾನು ಡೈರೆಕ್ಟಾಗಿ ಹೆಕ್ಸಾಯಿಂದ ಫಸ್ಟು ಬೈನರಿ ಕನ್ವರ್ಟ್ ಮಾಡಿದ್ದೀನಿ. ಈಗ ಬೈನರಿಯಿಂದ ಆಕ್ಟಲ್ ಕನ್ವರ್ಟ್ ಮಾಡಿ. ಹೆಂಗೆ ಮಾಡ್ತೀರಾ ಬೈನರಿ ಆಕ್ಟಲ್? 3 ಬಿಟ್ಸ್ ಗ್ರೂಪ್ ಮಾಡ್ತೀರಲ್ಲ, ಸೊ ಫಸ್ಟ್ 3 ಬಿಟ್ಸ್ ಇಲ್ಲಿ ಗ್ರೂಪ್ ಮಾಡಿ, ನೆಕ್ಸ್ಟ್ 3 ಬಿಟ್ಸ್ ಇಲ್ಲಿ, ನೆಕ್ಸ್ಟ್ ಇದು 3, ನೆಕ್ಸ್ಟ್ ದಿಸ್ 3, ಆಮೇಲೆ ಈ 3. ಇಲ್ಲಿ ಬರೀ ಒಂದೇ ಬಿಟ್ ಇದೆ, ಸೊ ಆ್ಯಡ್ 2 more ಬಿಟ್ಸ್ ಟು ದ MSB. ಸೊ 0 0 1 ಆಕ್ಟಲಲ್ಲಿ ಏನು? 0 0 1 1 ಅಲ್ವಾ? 1 1 1 ಆಕ್ಟಲಲ್ಲಿ ಎಷ್ಟು? 7. 1 0 1 ಆಕ್ಟಲಲ್ಲಿ ಇಟ್ ಇಸ್ 5. 0 1 1 ಆಕ್ಟಲಲ್ಲಿ 3. ಅಗೇನ್ 0 1 1 ಇಸ್ 3. 1 1 0 6 ಅಲ್ವಾ? ಸೊ ಇದು ಬೇಸ್ 8. ಸೊ ಹೆಕ್ಸಾಯಿಂದ ಆಕ್ಟಲ್ಗೆ ಡೈರೆಕ್ಟ್ ಕನ್ವರ್ಷನ್ ಇಲ್ಲ, ಕನ್ವರ್ಟೆಡ್ ಟು ಬೈನರಿ. ಬೈನರಿ ಬಂದಮೇಲೆ 3 ಬಿಟ್ಸ್ ಗ್ರೂಪ್ ಮಾಡಿ ಅದನ್ನು ಹೆಕ್ಸಾಗೆ ಕನ್ವರ್ಟ್ ಮಾಡಿ. ಸ್ಟೂಡೆಂಟ್ಸ್ ಪ್ಲೀಸ್ ರಿಮೆಂಬರ್ ದ ಟೇಬಲ್. ಆ ಬೈನರಿ ಟು ಆಕ್ಟಲ್, ಬೈನರಿ ಟು ಹೆಕ್ಸಾ ಟೇಬಲ್ ನೆನ್ಪಿಟ್ಕೊಳ್ಳಿ, ಅವಾಗ ಸಮ್ಸ್ ಮಾಡೋದು ಇನ್ನೂ ಈಸಿ ಆಗುತ್ತೆ. ಸೊ ಎಲ್ಲ ಕನ್ವರ್ಷನ್ಸು ವಿ ಹ್ಯಾವ್ ಕವರ್ಡ್ ನೌ. ಸೊ ವಿ ಫಿನಿಶ್ ದ ಟಾಪಿಕ್. ಸೊ ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್ ಪ್ಲೀಸ್ ರಿವೈಸ್ ಮಾಡಿ. ಏನೋ ಡೌಟ್ಸ್ ಏನೋ ನಾನು ಕೇಳಿ. ಈಗ ಕೆಲವು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ವಿ ವಿಲ್ ಡೂ ದ ಎಕ್ಸಸೈಸ್ ಪ್ರಾಬ್ಲಮ್ಸ್. ಸೊ ಎಲ್ಲ ಕಾನ್ಸೆಪ್ಟ್ಸು ಡಿಸ್ಕಸ್ ಮಾಡಿದ್ದೀವಿ ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್. ನನಗೆ ಏನಾದರೂ ಡೌಟ್ಸ್ ಇರೋ ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಆ್ಯಂಡ್ ಎಲ್ಲ ಕನ್ವರ್ಷನ್ಸು ಓದಿ, ಯಾಕಂದರೆ 5 ಮಾರ್ಕ್ಸಲ್ಲಿ ಕನ್ವರ್ಷನ್ಸ್ ಕಾನ್ಸೆಪ್ಟ್ಸೇ ಕೇಳೋದು. ಕನ್ವರ್ಟ್ ಡೆಸಿಮಲ್ ಟು ಬೈನರಿ, ಡೆಸಿಮಲ್ ಟು ಆಕ್ಟಲ್ ಅಥವಾ ಹೆಕ್ಸಾ ಡೆಸಿಮಲ್ ಟು ಬೈನರಿ, ಈ ಥರ ಯಾವುದೇ ಕನ್ವರ್ಷನ್ ಕೇಳಿದ್ರು ಯು ಶುಡ್ ಬಿ ಏಬಲ್ ಟು ಸಾಲ್ವ್. ಆಯಿತಾ? ಈಗ ಕೆಲವು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ವಿ ವಿಲ್ ಸಾಲ್ವ್ ದ ಎಕ್ಸಸೈಸ್ ಪ್ರಾಬ್ಲಮ್ಸ್. ಸೊ ಫಸ್ಟ್ ಕ್ವೆಶನ್, write the base values of binary, octal and hexadecimal number system. ವೆರಿ ಸಿಂಪಲ್ ಅಲ್ವಾ? ಸೊ ಇದು 1 ಮಾರ್ಕ್ MCQ ಕೇಳೋ ಚಾನ್ಸಸ್ ಇರುತ್ತೆ, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಬೇಸ್ ಆಫ್ ಬೈನರಿ ಎಷ್ಟು? 2 ಅಲ್ವಾ? 0 and 1 ಡಿಜಿಟ್ಸ್ ಇರುತ್ತೆ. ಬೇಸ್ ಆಫ್ ಬೈನರಿ ಇಸ್ 2. ಆಕ್ಟಲ್ದು ಬೇಸ್ ಎಷ್ಟು? 8 ಅಲ್ವಾ? ಸೊ 0 to 7 ಡಿಜಿಟ್ಸ್ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಬೇಸ್ ಇಸ್ 8. ಹೆಕ್ಸಾಡೆಸಿಮಲ್ ಎಷ್ಟು? 16, ರೈಟ್? ಸೊ 0 to 9 ಡಿಜಿಟ್ಸ್ ಇರುತ್ತೆ ಹೆಕ್ಸಾಲಿ, ಆ್ಯಂಡ್ A to F 10 to 15 A to F ಅಂತ ಆಲ್ಫಾಬೆಟ್ಸ್ ಇರುತ್ತೆ. ಸೊ ಹೆಕ್ಸಾಡೆಸಿಮಲ್ ಬೇಸ್ 16, ಆಕ್ಟಲ್ ಬೇಸ್ 8, ಬೈನರಿ ಬೇಸ್ 2 ಅಲ್ವಾ? ಡೆಸಿಮಲ್ ಕೇಳಿಲ್ಲ, ಬಟ್ ಡೆಸಿಮಲ್ ಬೇಸ್ ಎಷ್ಟು? 10 ಅಲ್ವಾ? 0 to 9. ಸೊ ಆನ್ಸರ್ ಇದೆ, ಐ ಥಿಂಕ್ ಆನ್ಸರ್ ಇಸ್ ಡೈರೆಕ್ಟ್. ಬೇಸ್ ವ್ಯಾಲ್ಯೂ ಆಫ್ ಬೈನರಿ ನಂಬರ್ ಸಿಸ್ಟಮ್ ಇಸ್ 2, ಬೇಸ್ ವ್ಯಾಲ್ಯೂ ಆಫ್ ಆಕ್ಟಲ್ ಇಸ್ 8 and hexadecimal is 16. Okay, so next we will see a question on conversions. Okay, so conversions ಅಲ್ಲಿ ಒಂದು question ನೋಡೋಣ. So next question, one conversion ಇದೆ, do the following conversions from decimal to other systems. So ಇಲ್ಲಿ questions ಇದೆ, 3 questions ಇದೆ. ಸೊ ಇಲ್ಲಿ ಡೆಸಿಮಲ್ ಇಂದ ಬೈನರಿ ಕನ್ವರ್ಟ್ ಮಾಡಿ. ಸೆಕೆಂಡ್ ಕ್ವೆಶನ್, ಡೆಸಿಮಲ್ ಟು ಬೇಸ್ 8, ಬೇಸ್ 8 ಅಂದರೆ ಆಕ್ಟಲ್ ಕನ್ವರ್ಟ್ ಮಾಡೋದು. ಆಮೇಲೆ ಡೆಸಿಮಲ್ ಇಂದ ಬೇಸ್ 16, ದಟ್ ಈಸ್ ಹೆಕ್ಸಾ ಡೆಸಿಮಲ್ಗೆ ಕನ್ವರ್ಟ್ ಮಾಡೋದು. ಫಸ್ಟ್ ಹೆಂಗೆ ಮಾಡೋದು? ಡೆಸಿಮಲ್ ಟು ಬೈನರಿ, ಸೊ ಡಿವೈಡ್ ಬೈ 2 ಮಾಡ್ತೀರಲ್ಲ, ಸೊ ಜಸ್ಟ್ ಇಲ್ಲಿ ಮಾಡೋಣ, ಸಾಲ್ವ್ ಮಾಡೋಣ. 120, ಸೊ ಡಿವೈಡೆಡ್ ಬೈ 2, ಡೆಸಿಮಲ್ ಟು ಬೈನರಿ ಕನ್ವರ್ಟ್ ಮಾಡಿ ಕೋಶಂಟ್ ಆ್ಯಂಡ್ ರಿಮೈಂಡರ್ ಮಾಡೋಣ. ಸೊ 120 by 2 60 ಕೋಶಂಟ್ ಬರುತ್ತೆ, ರಿಮೈಂಡರ್ 0 ಬರುತ್ತೆ. 60 by 2 ಕೋಶಂಟ್ 30, ರಿಮೈಂಡರ್ 0. ಸೊ 30 by 2 15 ಅಲ್ವಾ ಕೋಶಂಟು, ರಿಮೈಂಡರ್ 0. ಸೊ ನೆಕ್ಸ್ಟ್ 15 by 2 ಕೋಶಂಟ್ 7, ರಿಮೈಂಡರ್ 1 ಬರುತ್ತೆ. ಸೊ 7 by 2 ಕೋಶಂಟ್ 3, ಸೊ ರಿಮೈಂಡರ್ 1 ಬರುತ್ತಲ್ವಾ. 7 minus 6 is 1. ಸೊ 2 1s are 2, ರಿಮೈಂಡರ್ 1. ಲಾಸ್ಟಲ್ಲಿ 2 zeros are 0, 1 minus 0 is 1.
ಸೊ ನಮಗಿಲ್ಲಿ ಆನ್ಸರ್ ಬರೋದು 4 1s and 3 zeros, ಕರೆಕ್ಟ್. ಸೊ 4 1s and 3 0. ಸೊ ಇದು 120 ನಾನು ಬೈನರಿಗೆ ಕನ್ವರ್ಟ್ ಮಾಡಿದ್ದೀನಿ. ನೆಕ್ಸ್ಟು 889. ಸೊ ಜಸ್ಟ್ ಇಲ್ಲಿ ಗೆರೆ ಹಾಕಿ 889 ಡೆಸಿಮಲಿಂದ ಆಕ್ಟಲ್ಗೆ ಕನ್ವರ್ಟ್ ಮಾಡಿ. ಡೆಸಿಮಲಿಂದ ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡಿದ್ರಿ? ಡಿವೈಡ್ ಬೈ 2 ಮಾಡಿದ್ರಿ. ಡೆಸಿಮಲಿಂದ ಆಕ್ಟಲ್ಗೆ ಡಿವೈಡ್ ಬೈ 8 ಅಲ್ವಾ? ಸೊ 889 ಯು ಡಿವೈಡೆಡ್ ಬೈ 8 ಅರ ಕರೆಕ್ಟಾ? ಡಿವೈಡ್ ಬೈ 8. ಸೊ ಕೋಶೆಂಟ್ ರಿಮೈಂಡರ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಎಷ್ಟು ಬರುತ್ತೆ? 8 11s are 88, 8 1s are 8 ಅಲ್ವಾ? ಸೊ ಕೋಶೆಂಟ್ 111 ಬರುತ್ತೆ. ಸೊ 888 ಬರುತ್ತೆ. 111 into 8 ರಿಮೈಂಡರ್ 1. 889 minus 888 ರಿಮೈಂಡರ್ 1 ಬರುತ್ತೆ. ಸೊ ಮತ್ತೆ ಡಿವೈಡ್ ಮಾಡೋಣ. 8 1s are 8. ಸೊ 31 ಬರುತ್ತೆ. 11 minus 8 3 31. ಸೊ 8 3s are 24 ಅಲ್ವಾ? ಸೊ 31 minus 24 ರಿಮೈಂಡರ್ 7 ಬರುತ್ತೆ. ನೆಕ್ಸ್ಟ್ 13ನ ಡಿವೈಡ್ ಮಾಡಿ 8ಇಂದ. 8 1s are 8 ರಿಮೈಂಡರ್ ಎಷ್ಟು ಬರುತ್ತೆ? 13 minus 8 5 ಬರುತ್ತಲ್ವಾ? ಸೊ 1 and 5. ನೆಕ್ಸ್ಟ್ 1 ಡಿವೈಡ್ ಮಾಡಿ 8ಇಂದ ಆಗೋದಿಲ್ಲ. ಸೊ ಕೋಶೆಂಟ್ 0 ಆಯ್ತು ಇವಾಗ. 8 zeros are 0. 1 minus 0 is 1. ಸೊ ಆನ್ಸರ್ ಎಷ್ಟು ಬರುತ್ತೆ? ಸೊ 1571. 1571. ಸೊ ಇದು ಐ ಹ್ಯಾವ್ ಕನ್ವರ್ಟೆಡ್ ದ ಡೆಸಿಮಲ್ ಟು ಆಕ್ಟಲ್. ಸೊ ಇನ್ನೊಂದು ಕ್ವೆಶನ್ ಇದೆ, ಡೆಸಿಮಲ್ ಟು ಹೆಕ್ಸಾ ಮಾಡಿ ಅಂತ. ಡೆಸಿಮಲ್ ಟು ಬೈನರಿ ಡಿವೈಡ್ ಬೈ 2 ಮಾಡಿದ್ರಿ. ಡೆಸಿಮಲ್ ಟು ಆಕ್ಟಲ್ ಡಿವೈಡ್ ಬೈ 8 ಮಾಡಿದ್ರಿ. ಡೆಸಿಮಲ್ ಟು ಹೆಕ್ಸಾ ಹೆಂಗೆ ಮಾಡ್ತೀರಾ? ಡಿವೈಡ್ ಬೈ 16 ಅಲ್ವಾ? 789 16ಇಂದ ಡಿವೈಡ್ ಮಾಡಿ. ಕೋಶೆಂಟ್ ರಿಮೈಂಡರ್ ನೋಟ್ ಡೌನ್ ಮಾಡ್ಕೊಳ್ಳಿ ಟಿಲ್ ಕೋಶೆಂಟ್ ಬಿಕಮ್ಸ್ 0. 16 4s ಎಷ್ಟು? 64. 149 ಇದೆ. ಸೊ 149. ಸೊ 16 9s are 144 ಅಲ್ವಾ? ಸೊ 149. ಸೊ 144. ಸೊ ರಿಮೈಂಡರ್ ಎಷ್ಟು ಬರುತ್ತೆ? 5. ಸೊ 149 minus 144 is 5. ಹೌದು. ಸೊ 49 ಡಿವೈಡ್ ಬೈ 16. 16 3s are 48 ರಿಮೈಂಡರ್ 1 ಬರುತ್ತೆ. 3 16 ಡಿವೈಡ್ ಮಾಡೋಕ್ಕಾಗಲ್ಲ. ಸೊ 16 zeros are 0. 3 minus 0 is 3. ಸೊ ಆನ್ಸರ್ ಎಷ್ಟು ಬರುತ್ತೆ? 315 ಟು ದ ಬೇಸ್ 16. ಸೊ ಪ್ಲೀಸ್ ವೆರಿಫೈ ದ ಆನ್ಸರ್. ನಂಗೆ ಏನೋ ಡೌಟ್ಸ್ ಇದ್ದರೆ ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ನಂಗೆ ಫಸ್ಟ್ ಆನ್ಸರ್ ಡೆಸಿಮಲ್ ಟು ಬೈನರಿ ಬಂದಿದ್ದು 4 1s and 3 zeros. 889 ಡೆಸಿಮಲ್ ಟು ಆಕ್ಟೆಲ್ ಬಂದಿದ್ದ ಆನ್ಸರ್ 1571. ಆ್ಯಂಡ್ ಲಾಸ್ಟ್ 789 ಡೆಸಿಮಲಿಂದ ಹೆಕ್ಸಾ ನಂಗೆ ಆನ್ಸರ್ ಬಂದಿದ್ದು 315. ಸೊ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್ ಆ್ಯಂಡ್ ಐ ವಿಲ್ ರಿಪ್ಲೈ. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ರೈಟ್ ದ ಬೈನರಿ ಈಕ್ವಿವೆಲೆಂಟ್ ಆಫ್ ದ ಫಾಲೋಯಿಂಗ್ ಆಕ್ಟಲ್ ನಂಬರ್ಸ್. ಕ್ವೆಶನ್ ನೀಟಾಗಿ ಓದಿ. ರೈಟ್ ದ ಬೈನರಿ ಈಕ್ವಿವೆಲೆಂಟ್ ಆಫ್ ದ ಫಾಲೋಯಿಂಗ್ ಆಕ್ಟಲ್ ನಂಬರ್ಸ್ ಅಂದರೆ ನೀವು ಬೈನರಿ ಈಕ್ವಿವೆಲೆಂಟ್ ಬರೀಬೇಕು. ಈ ಆಕ್ಟಲ್ದು ಬೈನರಿ ನಂಬರ್ಸ್ ಬರೀಬೇಕು. ಅಂದರೆ ಇಟ್ ಈಸ್ ಆಕ್ಟಲ್ ಟು ಬೈನರಿ ಕನ್ವರ್ಷನ್ ಅಲ್ವಾ? ಸೊ ಫಸ್ಟ್ ಒನ್ನು 2306 ಇದು ಆಕ್ಟಲಲ್ಲಿದೆ. ನೀವು ಇದನ್ನು ಬೈನರಿಲಿ ಬರೀಬೇಕು ಅಂತ ಹೇಳ್ತಿದ್ದಾರೆ. ಸೊ 2ನ ಆ ಟೇಬಲ್ ಇದೆಯಲ್ಲ, ಸೊ 2ನ ಬೈನರಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? 3 ಬಿಟ್ಸಲ್ಲಿ. ಆಕ್ಟೆಲ್ 2 ಕ್ಯೂಬ್ ಅಲ್ವಾ? ಸೊ 3 ಬಿಟ್ಸ್ ಯೂಸ್ ಮಾಡ್ತೀವಿ, ರೈಟ್? ಸೊ 2ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಬೈನರಿಲಿ? 0 1 0. 3ನ 0 1 1. 0 ಇಸ್ 0 ಎಷ್ಟು? 0 0 0ನೇ ಅಲ್ವಾ? 6 1 1 0. ಸೊ ಇದು ಐ ಹ್ಯಾವ್ ಕನ್ವರ್ಟೆಡ್ ಆಕ್ಟಲ್ ಟು ಬೈನರಿ. 2306 ಆಕ್ಟಲಲ್ಲಿದೆ, ಬೈನರಿಗೆ ಕನ್ವರ್ಟ್ ಮಾಡೀನಿ. ಓಕೆ. ಸೊ ಸೆಕೆಂಡ್ ಕ್ವೆಶನ್ ನೋಡೋಣ. 5610. 5610 ಆಕ್ಟಲಲ್ಲಿ ಇದೆ. ನಾವು ಅದನ್ನು ಬೈನರಿಗೆ ಕನ್ವರ್ಟ್ ಮಾಡೋಣ. 5ನ 3 ಬಿಟ್ಸ್ ಯೂಸ್ ಮಾಡಿ ಬೈನರಿಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ಸೊ ಇಟ್ ಈಸ್ 101. 6ನ 110. 1ನ 001. 0ನ 000. ಸೊ ಇದು ಸೆಕೆಂಡ್ ಕನ್ವರ್ಷನ್ ಆಯಿತು. 5610 ಅಲ್ವಾ? 742. 742 ಕೂಡ ಆಕ್ಟಲಲ್ಲಿದೆ. ಇದನ್ನು ಕೂಡ ನೀವು ಬೈನರಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. 742 ಆಕ್ಟಲಲ್ಲಿದೆ. ಸೊ 3 ಬಿಟ್ಸ್ ಯೂಸ್ ಮಾಡಿ ಬೈನರಿ ಕನ್ವರ್ಟ್ ಮಾಡಿ. 7ನ ಹೆಂಗೆ 3 ಬಿಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? 111. 4ನ 100. 2ನ 010. ಕರೆಕ್ಟಾ? ಸೊ ಲಾಸ್ಟ್ ಪ್ರಾಬ್ಲಮ್ ಇದೆ. 65.203. 65.203 ಆಕ್ಟಲಲ್ಲಿರೋದನ್ನ ಬೈನರಿ ಕನ್ವರ್ಟ್ ಮಾಡಿ. 6
ಸೊ 6 ಬೈನರಿಲಿ 3 ಬಿಟ್ಸ್, ಏನು ಆನ್ಸರು 110 ಅಲ್ವಾ. 5101.2 2ನ 010 0ನ 000 ಅಂತಲೇ ರೆಪ್ರೆಸೆಂಟ್ ಮಾಡ್ತೀವಿ. 3ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಬೈನರಿಲಿ 011. ಸೊ ಇದು ಆಕ್ಟಲಿಂದ ಬೈನರಿ ಐ ಹ್ಯಾವ್ ಕನ್ವರ್ಟೆಡ್ ಆಲ್ ದ 4 ನಂಬರ್ಸ್. ಆ್ಯಂಡ್ ಸ್ಟೂಡೆಂಟ್ಸ್ ಇನ್ನೊಂದು, ಪ್ಲೀಸ್ ಡೋಂಟ್ ಗೆಟ್ ಡಿಜೆಕ್ಟೆಡ್. ಇದನ್ನು ಸಾಲ್ವ್ ಮಾಡೋವಾಗ ಮಿಸ್ಟೇಕ್ಸ್ ಆದರೆ ಪ್ಲೀಸ್ ಡೋಂಟ್ ಗೆಟ್ ಡಿಜೆಕ್ಟೆಡ್. ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಬೆಟರ್ ಆಗ್ತೀರಾ ಇದರಲ್ಲಿ. ಓಕೆ, ಸ್ಟಾರ್ಟಿಂಗ್ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಇಲ್ಲೆಲ್ಲಾದರೂ 1 ಬದಲು 0 ಹಾಕೇ ಆಗ್ತೀರಾ. ಬಟ್ ಪ್ಲೀಸ್ ಡೋಂಟ್ ಗೆಟ್ ಡಿಜೆಕ್ಟೆಡ್. ಅದನ್ನು ಕ್ವಿಟ್ ಮಾಡಬೇಡಿ. ಬಿಕಾಸ್ ಆ ಟೇಬಲ್ಗೆ ಓದಿದ್ರೆ ಯು ಕ್ಯಾನ್ ಸಾಲ್ವ್, ಐ ಆಮ್ ಶೋರ್ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಬೋದು. ಬೈನರಿ ಟು ಆಕ್ಟಲ್ ಆ್ಯಂಡ್ ಬೈನರಿ ಟು ಹೆಕ್ಸಾ ಟೇಬಲ್ಸ್ ನೋಡ್ಕೊಳ್ಳಿ. ನನ್ನ ಟೇಬಲ್ ಗೊತ್ತಿದೆ, ಸೊ ನಾನು ಬರಿತಾ ಇದ್ದೀನಿ. ಸೊ ನಿಮ್ಮ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ, ಮಿಸ್ಟೇಕ್ಸ್ ಆಗುತ್ತೆ. ಮಿಸ್ಟೇಕ್ಸ್ ಆದರೂ ಪ್ಲೀಸ್ ಡೋಂಟ್ ಗಿವ್ ಅಪ್. ಓಕೆ, ಸೊ ನಾನು ಏನೇ ಕಾನ್ಸೆಪ್ಟ್ ಮಾಡಿದ್ರು ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಐ ಥಿಂಕ್ ನಿಮಗೆ ಈ ಕ್ವೆಶನ್ ಅರ್ಥ ಆಗಿದೆ, ರೈಟ್? ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ರೈಟ್ ಬೈನರಿ ರೆಪ್ರೆಸೆಂಟೇಷನ್ ಆಫ್ ದ ಫಾಲೋಯಿಂಗ್ ಹೆಕ್ಸಾಡೆಸಿಮಲ್ ನಂಬರ್ಸ್. ಸೊ ಹೆಕ್ಸಾಡೆಸಿಮಲ್ ಇದೆ, ಅದನ್ನು ಬೈನರಿಗೆ ಕನ್ವರ್ಟ್ ಮಾಡಿ ಅಂತಿದ್ದಾರೆ. ಹೆಕ್ಸಾಡೆಸಿಮಲ್ ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ? 4 ಬಿಟ್ಸ್ ಯೂಸ್ ಮಾಡ್ತೀರಾ ಅಲ್ವಾ ಹೆಕ್ಸಾನ ಬೈನರಿಗೆ ಕನ್ವರ್ಟ್ ಮಾಡೋಕ್ಕೆ. ಸೊ ಫಸ್ಟ್ ಕ್ವೆಶನ್ ನೋಡ್ಬೋಣ. 4026. ಸೊ ಇದು ಹೆಕ್ಸಾಲಿದೆ, ನಾವು ಇದನ್ನು ಬೈನರಿಗೆ ಕನ್ವರ್ಟ್ ಮಾಡಬೇಕು. ಸೊ 4ಗೆ 4 ಬಿಟ್ಸ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? 0100, ಕರೆಕ್ಟಾ? ಸೊ ಆ ಟೇಬಲ್ ಮೆಮರೈಸ್ ಮಾಡಿ ಸರಿಗೆ. 0ನ 0000, 2ನ 0010, 6ನ 0110. ಸೊ ಇದನ್ನು ನಾನು ಹೆಕ್ಸಾನ ಬೈನರಿಗೆ ಕನ್ವರ್ಟ್ ಮಾಡಿದ್ದೀನಿ. ಸೆಕೆಂಡ್ ಕ್ವೆಶನ್ ನೋಡೋಣ. BCA1. ಸೊ ಸೆಕೆಂಡ್ ಕ್ವೆಶನ್ BCA1 ಇದು ಹೆಕ್ಸಾಲಿದೆ, ನಾವು ಇದನ್ನು ಬೈನರಿಗೆ ಕನ್ವರ್ಟ್ ಮಾಡೋಣ. ಬಿನ 4 ಬಿಟ್ಸ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಬೈನರಿಲಿ? 1011. ಸಿನ 1100. ಎನ ಎ ಇಸ್ 1010. 1ನ 0001. ಸೊ ಇದು ಬೈನರಿಲಿ ಕನ್ವರ್ಟ್ ಮಾಡಿದ್ವಿ BCA1. ಮೂರನೇದು 98E. 98E ಇದು ಹೆಕ್ಸಾಲಿದೆ, ಕನ್ವರ್ಟೆಡ್ ಟು ಬೈನರಿ. ಸೊ ನೀವು ಮಿಸ್ಟೇಕ್ಸ್ ಆದಾಗೆಲ್ಲ ಜಸ್ಟ್ ಪಾಸ್ ದ ವಿಡಿಯೋ, ಹಿಂದೆ ವಿಡಿಯೋ ಹೋಗಿ ಅಲ್ಲಿ ಟೇಬಲ್ ಇದೆಯಲ್ಲ, ಸೊ ಇದಕ್ಕೆಲ್ಲ ಬೈನರಿ ಈಕ್ವಲೆಂಟ್ ಏನು ಅಂತ ಹುಡುಕಿ ಆ್ಯಂಡ್ ಆ ಟೇಬಲ್ ಪ್ರಾಕ್ಟೀಸ್ ಮಾಡಿ ಒಂದ್ಸಲಿ, ಆವಾಗ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ 9ನ ಬೈನರಿ 4 ಬಿಟ್ಸ್ ಏನು? ಸೊ 9 ಅಂದರೆ 10 ಮುಂಚೆ ಅಲ್ವಾ? ಸೊ 1001 ಇದು 9. 8 ಏನು? 1000. 8 ಇಸ್ 1000. ಇ ಅಂದರೆ ಎಫ್ ಮುಂಚೆ ಅಲ್ವಾ? ಎಫ್ ಅಂದರೆ 1111. ಸೊ ಇ ಅಂದರೆ 1110. ಸೊ ಇ ಅಂದರೆ 1110. ಸೊ ಇದು ಬೈನರಿಗೆ ಕನ್ವರ್ಟ್ ಆಗಿದೆ ಇವಾಗ. ಸೊ ಲಾಸ್ಟ್ ಕ್ವೆಶನ್ ನೋಡೋಣ. 132.45. ಲಾಸ್ಟ್ ಕ್ವೆಶನ್ 132.45. ಇದನ್ನು ಹೆಕ್ಸಾಯಿಂದ ಬೈನರಿಗೆ ಕನ್ವರ್ಟ್ ಮಾಡಿ. 1ನ 4 ಬಿಟ್ಸ್ ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡೋದು? 0001. 3ನ 0011. 2ನ 0010. 0010. ಪಾಯಿಂಟ್ 4ನ 0100, ಕರೆಕ್ಟಾ? 0100. 5ನ 0101. ಸೊ ಇದು ಐ ಕನ್ವರ್ಟೆಡ್ ಹೆಕ್ಸಾಡೆಸಿಮಲ್ ಟು ಬೈನರಿ. ಎಲ್ಲದನ್ನು ರೈಟ್ ಬೈನರಿ ರೆಪ್ರೆಸೆಂಟೇಷನ್ ಅಂತ ಕೇಳಿದ್ದಾರೆ ಆಫ್ ದ ಫಾಲೋಯಿಂಗ್ ಹೆಕ್ಸಾಡೆಸಿಮಲ್. ಇದೆಲ್ಲ ಹೆಕ್ಸಾಡೆಸಿಮಲ್ ಇದೆ, ಇದೆಲ್ಲ ನಾನು ಬೇಸ್ 2ಗೆ ಕನ್ವರ್ಟ್ ಮಾಡಿದ್ದೀನಿ ಟು ಬೈನರಿ. ಸೊ ಎಲ್ಲ ಹೆಕ್ಸಾಡೆಸಿಮಲ್ ಡಿಜಿಟ್ನ 4 ಬಿಟ್ಸ್ ಬೈನರಿಯಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ವಿ ಕ್ಯಾನ್ ಕನ್ವರ್ಟ್ ದ ಹೆಕ್ಸಾಡೆಸಿಮಲ್ ಟು ಬೈನರಿ. ಓಕೆ, ಸೊ ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿ, ಟೇಬಲ್ ನೋಡಿ, ಮತ್ತೆ ವಾಪಸ್ ಬನ್ನಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲ ಹೆಕ್ಸಾಡೆಸಿಮಲ್ ಡಿಜಿಟ್ಗೆ 4 ಬಿಟ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದೇ ಆನ್ಸರ್ಸ್ ಬರುತ್ತೆ. ಓಕೆ ಸ್ಟೂಡೆಂಟ್ಸ್? ಸೊ ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಸಮ್ಗೆ ಹೋಗೋಣ.
ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಹೆಕ್ಸಾಡೆಸಿಮಲ್ ನಂಬರ್ಸ್ ಇಂಟು ಈಕ್ವಿವೆಲೆಂಟ್ ಡೆಸಿಮಲ್ ನಂಬರ್ಸ್. ಏನು ಕೇಳ್ತಿದ್ದಾರೆ ಕ್ವೆಶನ್ ಓದಿ ನೀಟಾಗೆ. ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಹೆಕ್ಸಾಡೆಸಿಮಲ್ ನಂಬರ್ಸ್ ಇಂಟು ಈಕ್ವಿವೆಲೆಂಟ್ ಡೆಸಿಮಲ್ ನಂಬರ್ಸ್. ಅಂದರೆ ಹೆಕ್ಸಾಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ, ಅದನ್ನು ಡೆಸಿಮಲ್ ಆಗಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಹೆಕ್ಸಾಡೆಸಿಮಲಿಂದ ಡೆಸಿಮಲ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಸೊ ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಸೊ ಪೊಸಿಷನಲ್ ವೇಟ್ಸ್ ತೊಗೊತೀರಾ, 0 1 2 ಹಂಗೆ ಪೊಸಿಷನಲ್ ವೇಟ್ಸ್ ತೊಗೊತೀರಾ, ಅದಾದಮೇಲೆ ಪವರ್ಸ್ ತೊಗೊತೀರಲ್ಲ. ಸೊ ಇಲ್ಲಿ ಹೆಕ್ಸಾ ಟು ಡೆಸಿಮಲ್ ಇರೋದ್ರಿಂದ 16 ಪವರ್ಸಲ್ಲಿ ತೊಗೊತೀವಿ, ಕರೆಕ್ಟಾ? ಸೊ ಕ್ವೆಶನ್ ಏನಿದೆ ನೋಡೋಣ. ಫಸ್ಟ್ ಕ್ವೆಶನ್ 4A2 ಅಂತ ಇದೆ, ಹೆಕ್ಸಾ ಡೆಸಿಮಲಲ್ಲಿದೆ. ಇದನ್ನು ನಾವು ಡೆಸಿಮಲ್ಗೆ ಕನ್ವರ್ಟ್ ಮಾಡೋಣ. ಹೆಂಗೆ ಮಾಡೋದು? ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ಗೆ ಪೊಸಿಷನಲ್ ವೇಟ್ಸ್ ತೊಗೊಳ್ಳಿ ಫಸ್ಟು, 0 1 2. ಇದನ್ನು 16 ಪವರ್ಸ್ ಆಗಿ ರೆಪ್ರೆಸೆಂಟ್ ಮಾಡೋಣ. ಸೊ 4 ಇಂಟು 16 ಟು ದ ಪವರ್ 2. ಸೊ 4 ಇದು ಫಸ್ಟ್ ಡಿಜಿಟ್ ಇಂಟು 16 ಪವರ್ 2 ಅಲ್ವಾ? ಪ್ಲಸ್ ಎ ಇಂಟು 16 ಪವರ್ 1 ಪ್ಲಸ್ 2 ಇಂಟು 16 ಪವರ್ 0. ಸೊ ಇದೆಲ್ಲ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಇನ್ ಡೆಸಿಮಲ್. ಸೊ ನಾನು ಇದು ಕ್ಯಾಲ್ಕುಲೇಷನ್ ಮಾಡ್ತೀನಿ, ಯು ಆಲ್ಸೋ ಪ್ಲೀಸ್ ಕ್ಯಾಲ್ಕುಲೇಟ್. 16 ಸ್ಕ್ವೇರ್, 16 ಸ್ಕ್ವೇರ್ ಎಷ್ಟು? 16 ಸ್ಕ್ವೇರ್ ಇಂಟು 4 ಬರುತ್ತೆ. ಸೊ 1024 ಪ್ಲಸ್ ಎ ಇಂಟು 16. ಎ ಅಂದರೆ ಡೆಸಿಮಲಲ್ಲಿ ಇಲ್ಲ, ಎ ಬದಲು ಯು ಹ್ಯಾವ್ ಟು ಟೇಕ್ 10 ಅಲ್ವಾ? 10 ಇಂಟು 16 ಅಷ್ಟು 160 ಪ್ಲಸ್ 2 ಇಂಟು 16 ಪವರ್ 0. 16 ಪವರ್ 0 ಅಂದರೆ 1. 2 ಇಂಟು 1 ಇಸ್ 2. ಸೊ 1024 plus 162, you will get 1186 in decimal base 10. ಓಕೆನಾ? ಸೊ ಆನ್ಸರ್ ಸರಿ ಇದೆ. ಪ್ಲೀಸ್ ಚೆಕ್ ಇಟ್ ಔಟ್ ಒನ್ಸ್ ಮೋರ್. ಏನಾದರೂ ನಂಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೇಡ. 9E1A 9E1A ಹೆಕ್ಸಾಡೆಸಿಮಲಿಂದ ನೀವು ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಡೆಸಿಮಲ್ಗೆ ಪೊಸಿಷನಲ್ ವೇಟ್ಸ್ ಹಾಕಬೇಕಲ್ವಾ? ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ಗೆ ಟೇಕ್ ದ ಪೊಸಿಷನಲ್ ವೇಟ್ಸ್. ಇದು 0, ಇದು 1, ಇದು 2, ಇದು 3 ಆ್ಯಂಡ್ 16 ಪವರ್ಸಲ್ಲಿ ರೆಪ್ರೆಸೆಂಟ್ ಮಾಡಿ. 9 ಇಂಟು 16 ಕ್ಯೂಬ್ ಪ್ಲಸ್ ಇ ಇಂಟು 16 ಸ್ಕ್ವೇರ್ ಪ್ಲಸ್ 1 ಇಂಟು 16 ಪವರ್ 1 ಪ್ಲಸ್ ಎ ಇಂಟು 16 ಪವರ್ 0. ಸೊ 16 ಇಂಟು 16 ಇಂಟು 16 ಇಂಟು 9 ಏನು ಬರುತ್ತೆ? 36,864 ಪ್ಲಸ್ ಇ ಇಂಟು 16 ಸ್ಕ್ವೇರ್. ಇ ಅಂದರೆ ಏನು? 14 ಅಲ್ವಾ? ಎಫ್ ಅಂದರೆ 15, ಇ ಅಂದರೆ 14. ಸೊ 14 ಇಂಟು 16 ಸ್ಕ್ವೇರ್ ಮಾಡಿ 3584 ಬರ್ತಿದೆ. ಪ್ಲಸ್ 1 ಇಂಟು 16 ಪವರ್ 1 16 ಬರುತ್ತೆ. ಪ್ಲಸ್ ಎ ಇಂಟು 16 ಪವರ್ 0. ಎ ಅಂದರೆ ಏನು? 10. 10 ಇಂಟು 16 ಪವರ್ 0. 16 ಪವರ್ 0 ಎಷ್ಟು? 1. 10 ಇಂಟು 1 10 ಆಗುತ್ತೆ. ಎಲ್ಲ ಆ್ಯಡ್ ಮಾಡಿ ಟೆಲ್ ಮಿ ದ ಆನ್ಸರ್. 3584 ಪ್ಲಸ್ 36,864 ಪ್ಲಸ್ 16 ಪ್ಲಸ್ 10. ಸೊ ನನಗೆ 40,474 ಬರ್ತಿದೆ. 40,474 ಟು ದ ಬೇಸ್ 10. ಸೊ ನೀವು ಇದನ್ನು ವೆರಿಫೈ ಮಾಡ್ಬೋದು. 40,474 ನೀವು 16ಇಂದ ಡಿವೈಡ್ ಮಾಡಿ. ಇಫ್ ಯು ಗೆಟ್ 9E1A, ಸೊ ಸರಿ ಇದೆ ಅಂತ ಅರ್ಥ. ಸೊ ದಿಸ್ ಆನ್ಸರ್ ಇಸ್ ಕರೆಕ್ಟ್. ಪ್ಲೀಸ್ ವೆರಿಫೈ ಇಟ್. ಸೊ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್? ಸೊ ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾವುದೇ ಕ್ಯಾಲ್ಕುಲೇಷನಲ್ಲಿ ಡೌಟ್ಸ್ ಇದ್ದರೂ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಐ ವಿಲ್ ರೆಸ್ಪಾಂಡ್. ಆಯಿತಾ? ನೀವು ಆದಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡಿ, ಟೇಬಲ್ಸ್ ಮೆಮರೈಸ್ ಮಾಡಿ, ಎಲ್ಲ ಕಾನ್ಸೆಪ್ಟ್ಸ್ನ ಇನ್ನೊಂದ್ಸಲಿ ಪ್ರಾಕ್ಟೀಸ್ ಮಾಡಿ, ಟೆಕ್ಸ್ಟ್ ಬುಕ್ ಕ್ವೆಶನ್ನ ಸಾಲ್ವ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ತಿಳಿಸಿ. ಓಕೆ?